ನರೋತ್ತಮ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಶಶಾಂಕಪುತ್ರಾದಭವತ್ಪುರೂರವಾಹ ತಸ್ಯಾಯುರಾಯೋರ್ನಹುಷೋ ಯಯಾತಿ ತಸ್ಯಾಸ ಪತ್ನಿ ಯುಗರಂ ಸುತಾಶ್ಚ ಪಂಚಾಭವನ್ ವಿಷ್ಣುಪದೈಕಭಕ್ತಾಃ ಯಯೌ ತೇನೈವ ದೇಹೇನ ಪುಂಸ್ತಮೇವ ಸಮಾಸ್ಥಿತ ಸ ಶಿಖಂಡಿ ನಾಮತೋ ಭೂತಾಸ್ತ್ರಶಸ್ತ್ರಪ್ರತಾಪವಾನ್. ಆ ಶಿಖಂಡಿ ಈಗ ಪುರುಷ ದೇಹದಲ್ಲಿದ್ದರಿಂದ ಶಸ್ತ್ರಶಾಸ್ತ್ರ ಅಸ್ತ್ರಶಾಸ್ತ್ರ ಪ್ರತಾಪವಾನ್ ದ್ರೋಣಾಚಾರ್ಯರ ಹತ್ರ ಹೋಗಿ ಅವರ ಹತ್ರ ಅಭ್ಯಾಸ ಮಾಡಿದರು ಅಂತ ಸ್ಪಷ್ಟ ಮಹಾಭಾರತದಲ್ಲಿ ಹೇಳ್ತಾರೆ. ಅದಕ್ಕೆ ಶಿಖಂಡೀಚ ಮಹಾರಥರಾಗಿ ಸಿದ್ಧನಾದ. ವಿಚಿತ್ರ ವೀರ್ಯ ಪ್ರಮದಾದ್ವಯಂ ತ್ವತ್ ಸಂಪ್ರಾಪ್ಯ ರೇಮೇ ಅಬ್ಧಗಣಾನ್ ಸುಸಕ್ತಃ ತತ್ಯಾಜ ದೇಹಂ ಸ ಚ ಯಕ್ಷ್ಮಣಾರ್ದಿತಃ ತತೋಸ್ಯ ಮಾತಾ ಅಸ್ಮರದಾಶು ಕೃಷ್ಣಂ. ಈಗ ವಿಚಿತ್ರ ರಾಜನಾಗಿದ್ದಾನೆ. 2 ಮದುವೆ ಆಯಿತು. ಅಂಬಿಕಾ ಮತ್ತು ಅಂಬಾಲಿಕಾ ಇಬ್ಬರು ಹೆಂಡಂದಿರು. ಪ್ರಮದಾದ್ವಯಂ ಅದಕ್ಕೆ ಹೇಳಿದರು. ಪ್ರಮದಾದ್ವಯಂ ಇಬ್ಬರು ಪತ್ನಿಯರನ್ನು ಹೊಂದಿ ತತ್ ಸಂಪ್ರಾಪ್ಯ ರೇಮೆ ತಡದ ಅಬ್ಧಗಣಾನ್ ಸುಸಕ್ತಃ 7 ವರ್ಷಗಳ ಕಾಲ ಅಂತ ಮಹಾಭಾರತ ಹೇಳಿದೆ. 7 ವರ್ಷಗಳ ಕಾಲ ದಾಂಪತ್ಯವನ್ನು ಮಿತಿಮೀರಿದ ಭೋಗವನ್ನು ಮಾಡಿದ. ತತ್ಯಾಜ ದೇಹಂ ಅದರಿಂದ ಅವನು ಮೃತನಾದ. ಯಾಕೆ? ಯಕ್ಷ್ಮಣ ಅರ್ಧಿತ ಕ್ಷಯರೋಗ ಬಂತು. ಕ್ಷಯರೋಗದಿಂದ ಆತ ಮೃತನಾದ ಎಂದು ಹೇಳಿದ್ದಾರೆ. ಚಿತ್ರಾಂಗದ ಅವರೆಲ್ಲ ಹೇಗಿದ್ರು, ಗೀತ್ ಹೇಗಿದ್ದ? ಅತಿಸಕ್ತಾ ತಪೋಹೀನಾ ಕಥಂಚನ್ ಮೃತಿಮಾಪ್ನುಯು. ಯಾರು ಅತ್ಯಾಸಕ್ತಿಯನ್ನು ಹೊಂದಿರ್ತಾರೆ ಮತ್ತು ಯಾರು ಅತ್ಯಾಸಕ್ತಿಯನ್ನು ಹೊಂದಿರ್ತಾರೆ ಭೋಗಗಳಲ್ಲಿ, ಅವರು ತಪೋಹೀನಾ, ಯಾರು ತಪಸ್ಸನ್ನು ಮಾಡೋದಿಲ್ಲ ಅವರೆಲ್ಲ ಹೇಗೋ ಸಾಯ್ತಾರೆ ಅಂತ ಹೇಳಿದ್ರಲ್ಲ. ಇದೇ ದೃಷ್ಟಾಂತ ಕೊಟ್ಟಿದ್ರು. ಅನಿಚ್ಛೆಯೋ ಮೃತಃ ಯಥಾ ಚಿತ್ರಾಂಗದ ಅನುಜಃ. ಇನ್ನೂ ಬದುಕೋ ಇಚ್ಛೆ ಇತ್ತೆ ಅವನಿಗೆ, ಯಾರು ಬದುಕಲಿಲ್ಲ. ಯಾತಕ್ಕೆ? ಮಿತಿಮೀರಿದ ಭೋಗ, ತಪಸ್ಸಿಲ್ಲದೆ ಇರೋದು. 2 ಕಾರಣದಿಂದ ಹಾಗಾಯ್ತು. ತಪಸ್ಸು ಅಂದ್ರೇನು? ತದ್ಧಿ ತಪಃ ಪಾಠ ಪ್ರವಚನಾದಿಗಳಲ್ಲಿ ಶ್ರವಣಮನ ನಿರತನಾಗಿದ್ದರೆ ಏನಾಗ್ತಿರಲಿಲ್ಲ, ಅಂತ ಪ್ರಸಂಗ ಬರ್ತಿರಲಿಲ್ಲ. ಅದಕ್ಕೆ ನಿತ್ಯದಲ್ಲೂ ತಪಸ್ಸು ಅಂದರೆ ನಿತ್ಯ ಮಾಡಬೇಕಾದ ತಪಸ್ಸು. ಕೆಲವೆಲ್ಲ ವರ್ಷಕ್ಕೊಮ್ಮೆ ಮಾಡೋದು, ಮಾಡೋದೆಲ್ಲ ಇರುತ್ತೆ. ಆದರೆ ನಿತ್ಯ ಮಾಡ್ತಕ್ಕಂಥ ಅಷ್ಟೇ ಅಲ್ಲ, ನಿತ್ಯದಲ್ಲೂ ಪ್ರತಿಕ್ಷಣ ಮಾಡ್ತಕ್ಕಂಥ ತಪಸ್ಸು ಅಂದರೆ ಯಾವುದು? ಜ್ಞಾನ ಕಾರ್ಯಕ್ಕೆ ಇನ್ನೊಂದಿಲ್ಲ, ಸಬ್ಸ್ಟ್ಯೂಟ್ ಇಲ್ಲೇ ಇಲ್ಲ. ಅದು ಬೇರೆ ಎಲ್ಲಾದ್ರೂ ಸಬ್ಸ್ಟ್ಯೂಟ್ ಇದೆ, ಆದರೆ ಜ್ಞಾನ ಕಾರ್ಯಕ್ಕೆ ಏನಿಲ್ಲ, ಸಬ್ಸ್ಟ್ಯೂಟೇ ಇಲ್ಲ. ಯಕ್ಷ್ಮಣ ಅರ್ಧಿತ ತತೋಸ್ಯ ಮಾತಾ, ಆಗ ಮೃತನಾದ. ಮಾತಾ ಇದರಿಂದ ಯಾತಕ್ಕೆ ಹೇಳ್ತಾರೆ ಅಂದರೆ ಅತಿಭೋಗ ಸರಿಯಲ್ಲ ಅಂತ ಹೇಳೋದಕ್ಕೋಸ್ಕರ. ಅದನ್ನೇ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಆಸಕ್ತಿ ಅನಭಿಶ್ವಂಗ ಪುತ್ರದಾರ ಗೃಹಾದಿಷು. 13ನೇ ಅಧ್ಯಾಯದಲ್ಲಿ ಆಸಕ್ತಿ ಅನಭಿಶ್ವಂಗ ಪುತ್ರದಾರ ಗೃಹಾದಿಷು. ಅತ್ಯಂತ ಹೆಚ್ಚು ಆಸಕ್ತಿ ಇದ್ದಾಗ ಅದು ಯಾವುದಕ್ಕೆ ಕಾರಣ ಆಗುತ್ತೆ? ಎಂದು ಸದ್ಗತಿ ಕಾರಣ ಆಗೋದಿಲ್ಲ. ಇಲ್ಲೂ ಸುಖ ಇಲ್ಲ, ಪರದಲ್ಲೂ ಸುಖ ಇಲ್ಲ. ಇಲ್ಲಿ ಆಯುಷ ಕಳ್ಕೊಂಡ, ರೋಗ ಬಂತು. ಮುಂದೆ ಅವು ದೇವತೆಗಳಾದ್ದರಿಂದ ಸರಿ, ಉಳಿದವ್ರಿಗೆ ಅದು ಏನಾಗುತ್ತೆ? ಅದು ನರಕಾದಿ ಅನರ್ಥವಾಗುತ್ತೆ. ತತ್ಯಾಜ ದೇಹಂ ಸಜ ಯಕ್ಷ್ಮಣಾರ್ಧಿತ ತತೋಸ್ಯ ಮಾತಾ ಅಸ್ಮರದಾಶು ಕೃಷ್ಣಂ. ಮುಂದೆ ಏನಾಯ್ತು? ಈಗ ಕೃಷ್ಣಂ ಯಕ್ಷ್ಮ ಅಂತ ಹೇಳಿದಾರೆ. ಕ್ಷಯರೋಗ ಯಾರಿಗೆ? ಏನು ಶಾಪ ಏನಿರಲಿಲ್ಲ, ಅತಿಭೋಗನೇ ಕಾರಣ ಆಯ್ತು ಅಷ್ಟೇ. ಅಷ್ಟೇ ದೇವ ಸಂಕಲ್ಪ. ಪ್ರಾರಬ್ಧ ಇತ್ತು, ಪ್ರಾರಬ್ಧ ಇತ್ತು, ತೊಳ್ಕೊಂಡು ಹೊರಟು. ಅವರೆಲ್ಲ ಜ್ಞಾನಿಗಳಾದ್ದರಿಂದ ಎಷ್ಟು ಅವತಾರ ಕೆಲಸ ಇರುತ್ತೋ ಅಷ್ಟೇ. ಹೋಗೋದಕ್ಕೊಂದು ನೆಪ, ಕ್ಷಯರೋಗ ಬಂತು, ಹೋಯ್ತಾ. ಲೋಕಕ್ಕೊಂದು ಸಂದೇಶ ಸಿಕ್ತು ಅಷ್ಟೇ. ಮಾತಾ ಅಸ್ಮರದಾಶು ಕೃಷ್ಣಂ. ಆಗ ಕೃಷ್ಣಂ ವಾಸಿಷ್ಠ ಕೃಷ್ಣಂ. ಮಾತಾ ಸತ್ಯವತಿ ದೇವಿ ಏನು ಮಾಡಿದ್ಲು? ವೇದವ್ಯಾಸರ ಸ್ಮರಣೆ ಮಾಡಿದ್ಲು. ಅವ್ರು ವರ ಕೊಟ್ಟಿದ್ರು. ಏನಂತ? ಪ್ರತ್ಯಕ್ಷ ಪಾತ್ರಂ ಸ್ಮೃತಿ ಮಾತ್ರತ, ಪ್ರತ್ಯಕ್ಷ ಭಾವಂ ಸ್ಮೃತಿ ಮಾತ್ರತಃ. ನೆಲೆಸುವಂತಷ್ಟ ಕಣ್ಣಿಗೆ ಕಾಣಿಸ್ತೀನಿ ಅಂತ ಹೇಳಿದ್ರು. ನೋಡಿ, ಮಿಸ್ಯೂಸ್ ಮಾಡ್ಕೊಂಡಿದ್ದಿಲ್ಲ, ಈಗ ಕಳ್ಕೊಂಡು. ಒಳ್ಳೆ ಕಾಲದಲ್ಲಿ ಇವತ್ತು ಲೀವ್ ಇದ್ರೆ ತಕ್ಷಣ ಹಾಕಿಬಿಡ್ತಾರೆ, ಸೇಲಿದೆ ಅಂತೇಳಿ. ಏನು ಮಾಡ್ತಾರೆ? ಸಿಟಿ ನೋಡ್ಕೊಂಡು ಹಾಕ್ತಾರೆ. ಅದಕ್ಕೊನೆ ಅದು ಸುಮ್ಮನೆ ಉಪಯೋಗಿಸಲ್ಲ. ಯಾತಕ್ಕೆ? ಆಮೇಲೆ ಬಜಿತಿ ಆಗುತ್ತೆ ಅಂತ ಗೊತ್ತು. ನೆನೆಸ್ತಾ ಬರುತ್ತೆ. ಆಗಲೇ ಸುಮ್ಮನೆ ನೆನೆಸಿದ್ರೆ ಏನಾಗುತ್ತಾಗ? ಸುಮ್ಮನೆ ನೆನೆಸಿದಾಗ ಬೇಕಾದಾಗ ಇವರಿಗೆ ಸುಮ್ಮನೆ ನೆನೆಸ್ತಾರೆ, ಬಿಟ್ಬಿಡ್ತಾರೆ. ಇವರು ಹಾಗೆ ಮಾಡೋದಿಲ್ಲ. ಆದರೆ ಲೋಕದಲ್ಲಿ ಸರಿಯಲ್ಲ. ಯಾವ ಕಾಲಕ್ಕೂ ಕೂಡ ಒಂದು ಸಮಯ ಸಂದರ್ಭ ಇದ್ದಾಗ ಬಂದರೆ ಅದಕ್ಕೆ ಮಹತ್ವ ಇದೆ. ಈಗ ಏನು ಬಂತು? ಆಪತ್ಕಾಲ ಬಂತು. ಈಗ ಯಾತಕ್ಕೆ? 2 ಮಕ್ಕಳು ಹೋದರು. ಭೀಷ್ಮ ರಾಜ್ಯ ಆಡ್ತಾ ಇಲ್ಲ, ಉತ್ತರಾಧಿಕಾರಿನೇ ಇಲ್ಲ. ಈಗ ದೊಡ್ಡ ಸಮಸ್ಯೆ ಬಂತು.
ಆಗ ಸ್ಮರಣೆ ಮಾಡಿದ್ರು. ಅರ್ಥ ಆಯ್ತಾ? ಸಮಸ್ಯೆ ಬಂದಾಗ ಸ್ಮರಣೆ ಮಾಡಬೇಕೆ ಹೊರತು ಅದು ಯಾವಾಗಲೂ ಸ್ಮರಣೆ ಬೇರೆ, ಆ ನಿತ್ಯ ಸ್ಮರಣೆ ಮಾಡಲೇಬೇಕು. ಆದರೆ ಈ ಅವ್ರಿಗೆ ಕೊಟ್ಟ ವರಹನ್ನ ಪಡ್ಕೊಳ್ಳೋಕ್ಕೋಸ್ಕರ ಈಗಿಗೂ ಫಲಾಪೇಕ್ಷೆ ಇಲ್ಲ, ಅದು ಕರ್ತವ್ಯ ಇದೆ. ಕರ್ತವ್ಯ ಬೇರೆ, ಫಲಾಪೇಕ್ಷೆ ಬೇರೆ. ಕರ್ತವ್ಯ ಏನು? ರಾಜಮಾತೆಯಾಗಿ ತಾನು ಏನು ಮಾಡ್ಬೇಕೀಗ? ಶಂತನೂ ಇಲ್ಲ, ಗಂಡ ಇಲ್ಲ, ಇವರು ಒಪ್ತಾ ಇಲ್ಲ, ಅವರಿಬ್ಬರು ಇಲ್ಲ, ಜವಾಬ್ದಾರಿ ಇದೆ. ಈಗ ಜವಾಬ್ದಾರಿ ಮಾಡೋದು ಏನದು? ಫಲಾಪೇಕ್ಷೆ ಅಂತ ಕರೆಯೋದಿಲ್ಲ. ಅದು ಜವಾಬ್ದಾರಿ ನಿರ್ವಹಿಸಿದ ಫಲಾಪೇಕ್ಷೆ ಅಂತ ಕರೆಯೋದಿಲ್ಲ. ಹೇಳಿದ್ನಲ್ಲ, ಮೇಸ್ಟರ್ ಅಪ್ಲೈ ಮಾಡಿದ, ಬುಕ್ಸ್ ಇಲ್ಲ, ಟೆಕ್ಸ್ಟ್ ಬುಕ್ಸ್ ಇಲ್ಲ, ಸ್ಟೂಡೆಂಟ್ಸ್ ಅನುಕೂಲ ಇಲ್ಲ ಅಂತ ಹೇಳ್ದ. ಫಲಾಪೇಕ್ಷೆ ಮಾಡಿಬಿಡಿದ್ರೆ ಕ್ಲಾಸ್ ಕ್ಲೋಸ್ ಆಗುತ್ತೆ ಅಷ್ಟೇ. ಅದು ತನಗೆ ಮನೆ ಟೇಬಲ್ ಇಲ್ಲ ಅಂದರೆ ಫಜಿತ ಆಗುತ್ತೆ. ಅದು ಕೆಡಾಗಿಲ್ಲ, ತನ್ನ ವೈಯಕ್ತಿಕ ಕೆಡಬಾರ್ದು. ಕರ್ತವ್ಯ ಇದೊಂದು ಪೂರ್ವ ಭಾಗ. ಅದು ಕರ್ಮಣ್ಯವಾಧಿಕಾರಸ್ಥೆ ಅಂತ ಹೇಳಿದ ಮೇಲೆ ಕರ್ತವ್ಯ ಕರ್ಮ ಅಂತ ಮಾಡಬೇಕು ಅಂತ ಹೇಳಿದ ಮೇಲೆ ಕರ್ತವ್ಯ ಕರ್ಮಾಚರಣೆ ಅನುಕೂಲವಾದದ್ದು ಏನು ಬೇಕು ಅದನ್ನ ಕೇಳಿದ್ರೆ ತಪ್ಪಲ್ಲ. ಆದರೆ ಸಾಮಾನ್ಯ ದೇವರು ಏನು ಮಾಡ್ತಾನೆ? ಅನೇಕ ಅರೇಂಜ್ಮೆಂಟ್ ಮಾಡ್ತಾನೆ. ಇವತ್ತು ಸಾಮಾನ್ಯ ಡೆಲ್ಲಿಗಿಲ್ಲಿ ಕಳಿಸಿದ ಆಫೀಸ್ನಿಂದ ಎಲ್ಲ ಏರ್ಪಾಟ್ ಅವರೇ ಮಾಡಿಬಿಟ್ಟಿರ್ತಾರೆ. ಫಸ್ಟ್ ಹೋಗಿ ಬರೋದು ಅಷ್ಟೇ. ಇಷ್ಟು ಕಾಮನ್ ಸೆನ್ಸ್ ಇವರಿಗಿದ್ದರೆ ದೇವರಿಗೆ ಹೇಗಿರ್ತದೆ? ಅಷ್ಟು ನಂಬಿಕೆ ಇದ್ದವ್ರು ಏನು ಕೇಳೋ ನೆಸಿಟಿ ಇಲ್ಲ. ಅದರ ಕರ್ತವ್ಯದ ಎಚ್ಚರ ಇದ್ದು ಸಮಸ್ಯೆ ಬಂತು. ಈಗ ಪಾಪ ಕೈ ಮೀರ್ತೆ ಆಕೆಗೆ. ಈವರೆಗೂ ಏನಾಗಿತ್ತು? ಒಂದೊಂದೇ ಉಪಯೋಗ ಮಾಡ್ಕೊಳ್ಳಿಲ್ಲ. ಆಗ ಅನಿವಾರ್ಯ ಪ್ರಸಂಗ ಬಂದಿದ್ದರಿಂದ ಈ ಕರ್ಮ. ಆವಿರ್ಬಭೂವಾಶು ಜಗಜ್ಜರಿತ್ರೋ ಜನಾರ್ದನೋ ಜನ್ಮ ಜರಾಭಯಾಪಹ ಸಮಸ್ತ ವಿಜ್ಞಾನ ತನುಸ್ಸುಖಾರ್ಣವಃ ಸಂಪೂಜಯಾಮಾಸ ಚ ತಂ ಜನಿತ್ರೀ. ಆವಿರ್ಬಭೂವ ಆಶು ಜಗಜ್ಜನಿತ್ರಃ ಜನಾರ್ದನಃ ಜನ್ಮ ಜರಾಭಯಾಪಹ ಸಮಸ್ತ ವಿಜ್ಞಾನ ತನುಃ ಸುಖಾರ್ಣವಃ ಸಂಪೂಜಯಾಮಾಸ ಚ ತಂ ಜನಿತ್ರೀ. ಎಷ್ಟು ವಿಷಯ ಹೇಳ್ತಾರೆ ಅದರಲ್ಲಿ. ಆವಿರ್ಬಭೂವ ಫಸ್ಟ್ ಏನು ಬಂದರು, ಅದು ಇಂಪಾರ್ಟೆಂಟ್ ಇದೆ. ನೆಸಿಮೆ ಏನಂತ ಹೇಳಿದರು? ತಕ್ಷಣ ಬರ್ತದೆ, ತಕ್ಷಣ ಹೇಳಿದರು ಆವಿರ್ಬಭೂವ. ಆಶು ಅಟ್ವನ್ಸ್, ಆಶುನೇ ಅಟ್ವನ್ಸ್ ಅಂತ ತಕ್ಷಣನೇ. ಜಗಜ್ಜನಿತ್ರ, ಯಾರು? ಜಗತ್ತಿನ ತಾನು ನೋಡಿದರೆ ಜಗತ್ತಿನ ತಂದೆ. ಇಲ್ಲಿ ತಾಯಿ ಕರೆದಿದ್ದಾಳೆ. ಅದು ಎಂಥ ತಾಯಿ? ನಿಜವಾದ ತಾಯಿ ಅಲ್ಲ, ಲೋಕದೃಷ್ಟಿಯಲ್ಲಿ ತಾಯಿ ಅಷ್ಟೇ. ಜಗತ್ತಿನ ತಂದೆಯಾದ ತಾನು, ಜನಾರ್ದನನಾದ ತಾನು, ಜನ್ಮ ಜರಾಭಯಾಪಹ, ಜನ್ಮ ಭಯಾಪಹ ಜರಾಭಯಾಪಹ, ಹುಟ್ಟಿನ ಭಯವನ್ನು ಪರಿಹಾರ ಮಾಡ್ತಾನೆ ಮತ್ತು ಮುಪ್ಪಿನ ಭಯ ಪರಿಹಾರ ಮಾಡ್ತಾನೆ. ಅಂದರೆ ದೇವರು ಸ್ಮರಣೆ ಮಾಡಿ ಏನಾಗುತ್ತೆ? ದೇವರು ಸ್ಮರಣೆ ಮಾಡ್ತಾ ಹೋದ್ರೆ ಏನಾಗುತ್ತೆ? ಮನಸ್ಸಿಗೆ ನೋವು ಹೋಗುತ್ತೆ. ಯಾವಾಗ ನೋವಿನಿಂದಲೇ ಮುಪ್ಪು ಬೇಗ ಬರೋದು, ಅದು ಹೋಯ್ತು ಅಲ್ಲಿಗೆ. ಇನ್ನು ಸಾವು ಬರೋದು ಅದಾದ ಮೇಲೆ, ಎರಡೂ ಇಲ್ಲ. ಹರಿಸ್ಮರಣೆ ಮಾಡೋದ್ರಿಂದ ಏನಾಗುತ್ತೆ? ಮನುಷ್ಯನಿಗೆ ಜನ್ಮ ಜರಾ ಭಯಾಪಹ, ಹುಟ್ಟು ಸಾವುಗಳ ಭಯ, ಮುಪ್ಪಿನ ಭಯ ಎಲ್ಲ ಪರಿಹಾರ ಆಗಿದೆ. ಸಮಸ್ತ ವಿಜ್ಞಾನ ತನುಹು ಸುಖಾರ್ಣವಃ, ಸಮಸ್ತ ವಿಜ್ಞಾನ ತನುಹು, ಜ್ಞಾನ ವಿಜ್ಞಾನ ತನು, ನಿಖಿಲ ಪೂರ್ಣ ಗುಣೈಕ ದೇಹಂ, ಜ್ಞಾನಮಯವಾದ ದೇಹ. ಅದೇನು? ಸಮಸ್ತ ಪೂರ್ಣ ಜ್ಞಾನಮಯವಾದ ದೇಹ. ಸುಖಾರ್ಣವಃ, ಸುಖ ಸಮುದ್ರ, ಪರಿಪೂರ್ಣ ಗುಣಾರ್ಣವಾಯ, ಆ ಪರಮಾತ್ಮ ಪ್ರಾದುರ್ಭೂತನಾದ ಜನಿತ್ರಿ, ತಾಯಿಯಾದ ಸತ್ಯವತಿ, ತಮ್ಮ ಆ ಪರಮಾತ್ಮನನ್ನ ಸಂಪೂಜಯಾಮಾಸ, ಪೂಜಯಾಮಾಸ, ಸಂಪೂಜಯಾಮಾಸ. ವಿಷ್ಣು ಅಂತಲೇ ಪೂಜೆ ಮಾಡಿ. ಯಾಕೆ ಮಗ ಅಂತ ಪೂಜೆ ಮಾಡಲಿಲ್ಲ? ಯಾಕೆ? ಗೊತ್ತಿದೆ ಆಕೆಗೆ. ಗೊತ್ತಿರೋದ್ರಿಂದ ವಿಷ್ಣು ಅಂತಲೇ ಪೂಜೆ ಮಾಡಿಲ್ಲ. ಹೊರತು ನನ್ನ ಮಗ ಅಂತಕ್ಕಂಥ ಅಭಿಮಾನ ಇಲ್ಲ, ಬರಬಾರದು ಕೂಡ. ತಂಭೀಷ್ಮಪೂರ್ವೈ ಪರಮಾದರಾರ್ಚಿತಂ ಸ್ವಭಿಷ್ಟುತಂ ಚಾವದದಸ್ಯ ಮಾತಾ ಪುತ್ರೌ ಮೃತೌ ಮೇ ನತು ರಾಜ್ಯಮೈಚ್ಛತ್ ಭೀಷ್ಮೋ ಮಯಾ ನಿತರಾಮರ್ಥಿತೋಪಿ. ತಂ ಭೀಷ್ಮಪೂರ್ವೈ ಪರಮಾದರಾರ್ಚಿತಂ ಸ್ವಭಿಷ್ಟುತಂ ಚ ಅವದತ್ ಅಸ್ಯ ಮಾತಾ ಪುತ್ರೌ ಮೃತೌ ಮೇ ನತು ರಾಜ್ಯಂ ಐಚ್ಛತ್ ಭೀಷ್ಮಃ ಮಯಾ ನಿತರಾಂ ಅರ್ಥಿತಃ ಅಪಿ. ತಂ ಪರಮಾತ್ಮನನ್ನ, ಭೀಷ್ಮ ಎಲ್ಲರೂ ಬಂದರು, ಭೀಷ್ಮಾದಿಗಳೆಲ್ಲ ಬಂದರು ಅಲ್ಲಿಗೆ. ಭೀಷ್ಮಪೂರ್ವೈ ಪರಮಾದರಾರ್ಚಿತಂ, ಪರಮಾದರದಿ ಕೇಳುವುದು ಬಂತಲ್ಲ. ಪರಮ ಭಗವದ್ಭಕ್ತರಿದ್ದಾರೆ, ಆದರದಿ ಕೇಳುವುದು, ಪರಮ ಆದರದಿಂದ, ಆದರ ಭಕ್ತಿ, ಪರಮಭಕ್ತಿಯಿಂದ ಭೀಷ್ಮಾದಿಗಳೆಲ್ಲ ಆರಾಧನೆ ಮಾಡಿದರು. ಸ್ವಭಿಷ್ಟುತಂ ಚ ಅವದದ, ಅಭಿಷ್ಟುತ, ಸ್ತುತಂ ಸ್ವಭಿಷ್ಟುತಂ, ಭಾರಿ ಸ್ತೋತ್ರವನ್ನು ಮಾಡಿ ಪೂಜೆ ಮಾಡಿದರು, ಸ್ತೋತ್ರವನ್ನು ಮಾಡಿದರು. ಅರ್ಚಿತ ಸಂಸ್ಕೃತೋ ಧ್ಯಾತಃ ಕೀರ್ತಿತಃ ಕಥಿತಃ ಶ್ರುತಃ ಯೋ ದದಾತಿ ಅಮೃತತ್ವಂ ಹಿ ಸಮಾಂ ರಕ್ಷತು ಕೇಶವಃ. ಎಲ್ಲ ಎಷ್ಟು ಮಾಡೋಕ್ಕೆ ಸಾಧ್ಯ ಅಷ್ಟೆಲ್ಲ ಮಾಡಿದರು. ಆಗ ಚ ಅವದತ್ ತಸ್ಯ ಮಾತಾ ಸತ್ಯವತಿ ಸಮಸ್ಯೆಯನ್ನು ಹಿಡ್ಕೊಂಡ್ಲಿ. ಏನು ಸಮಸ್ಯೆ ಇದೆ ಈಗ? ಪುತ್ರೌ ಮೃತೌ ಮೇ, ನಮ್ಮಿಬ್ಬರು ರಾಜ್ಯಕ್ಕೆ ಉತ್ತರಾಧಿಕಾರಿ, ಇಬ್ಬರು ಮಕ್ಕಳು ಕೂಡ ಮೃತರಾಗಿ ಹೋದರು.
ನತು ರಾಜ್ಯಂ ಐಚ್ಛತ್ ಭೀಷ್ಮ. ಭೀಷ್ಮರು ರಾಜ್ಯಭಾರ ಮಾಡಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಅದೇನು ಮಯಾ ನಿತರಾಮರ್ಥಿತ ಅಪಿ, ನಾನು ಭಾರಿ ಕೇಳ್ಕೊಂಡೆ ಆದರೂ ಒಪ್ತಾ ಇಲ್ಲ, ನಾನು ಭಾರಿ ಕೇಳ್ಕೊಂಡೆ ಅಂತ ಹೇಳ್ತಾನೆ. ಯಾಕೆ ನಾನು ಪ್ರತಿಜ್ಞೆ ಮಾಡಿದ್ದೇನೆ ಅಂತ ಹೇಳಿ. ಪ್ರತಿಜ್ಞೆ ಸರಿನೇ, ಯಾರಿಗೋಸ್ಕರ ತ್ಯಾಗ ಮಾಡಿ ಅವರೇ ಇಲ್ಲ ಈಗ, ಇದು ಅರಾಜಕ ಆಗುತ್ತೆ, ಆದ್ದರಿಂದ ಸ್ವೀಕಾರ ಮಾಡು ಅಂತ ಕೇಳಿದ್ರೆ ಇಲ್ಲ, ಇದೊಂದೇನಾಗುತ್ತೆ, ಅದು ಅವಕಾಶವಾದ ಆದಾಗ ಆಗುತ್ತೆ, ಅದು ಅವಕಾಶ ಸಿಗದೆ ಹೋದರೆ ಅಂತ ಆಗುತ್ತೆ, ಅದಿಲ್ಲ. ಪ್ರತಿಜ್ಞೆ ಅಂದರೆ ಪ್ರತಿಜ್ಞೆ, ಅದು ಭೀಷ್ಮ ಪ್ರತಿಜ್ಞೆ ಅಂತ ಅದಕ್ಕೆ ಹೆಸರು. ಯಾವ ಕಾರಣಕ್ಕೂ ಏನು ಮಾಡಲಿಲ್ಲ, ಬದಲಾಯಿಸಲಿಲ್ಲ. ಏನೋ ರಿಸೈನ್ ಮಾಡ್ತಾರೆ, ಒತ್ತಡ ಬಂದು ವಾಪಸ್ ತೊಗೊಂಡ್ಬಿಡ್ತಾರೆ. ಈ ಪದ್ಯ ಇರೋದಾಗ ಒತ್ತಡ ಇರೋದಿಲ್ಲ ಅದರೊಳಗೆ, ಕಾರಣ ಅಷ್ಟೇ, ನೆಪ ಕೊಟ್ಟ ಮಾಡೋದು ಕಿತ್ಕೊಳ್ಳೋದು ಮಾಡೋದು, ಅದೆಲ್ಲ ನಡೆಸ್ಬೇಕು ನಡೆಸ್ಬೇಕು ಅಷ್ಟೇ ಹೊರತು ಬೇರೆ ದಾರಿ ಇಲ್ಲ. ಇದನ್ನ ಸತ್ಯ ಪ್ರಜ್ಞಾ ಸತ್ಯ ಸಂಧರು ಸತ್ಯ ಪ್ರತಿಜ್ಞರು ಅಂತ ಕರೀತಾರೆ. ಭೀಷ್ಮರಿಂದ ಕಲಿಬೇಕು. ಭೀಷ್ಮೋ ಮಯ ನಿತರ ಮರ್ತೇವ್ರು ಏಕಾಶವಾಸ ಮಾಡಿರ್ತಾರೆ, ತುಂಬ ಒತ್ತಾಯ ಮಾಡಿದ್ರು ತಿಂದುಬಿಡ್ತಾರೆ. ತುಂಬ ಒತ್ತಾಯ ಏನು ಮಾಡೋದು, ಈಗ ಶಾಸ್ತ್ರ ದೊಡ್ಡದು ಇವರು ದೊಡ್ಡರು, ಅದು ಪ್ರತಿಜ್ಞೆ, ಅದು ನಮ್ಮ ಏನು ಮಾಡೋಂಗಿಲ್ಲ, ಬೈಂಡಿಂಗ್ ಅದು. ಮತ್ತು ಆಫೀಸ್ ಕೆಲಸ ಅಂತ ಎಷ್ಟು ಬಲವಂತ ಮಾಡಿದ್ರೆ ಹೋಗ್ತಾನೆ, ಒತ್ತಾಯ ಮಾಡಿದ್ರೆ ಆಫೀಸ್ ಕೆಲಸ ಬಿಡ್ತಾನ, ಬಿಟ್ಟರೆ ಏನು ಅನರ್ಥ ಅಂತ ಗೊತ್ತು ಅವನಿಗೆ. ಇವರೇನೋ ಹೇಳ್ತಾರೆ, ಬಿಟ್ಟರೆ ಗತಿ ಏನು, ಏನಾಗ್ಬೋದು. ಅದೇ ರೀತಿಯೇ ಇವತ್ತು ವ್ರತ ಉಪವಾಸಾದಿಗಳನ್ನು ದೇವರು ಹೇಳಿದ್ರೆ ಎಂದೂ ಬಿಡಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡವರು ಎಷ್ಟು ದೊಡ್ಡವರು, ದೇವ್ರಿಗೇನು ದೊಡ್ಡವರು ಇಲ್ಲೋ ಅಲ್ಲ, ದೇವರೇ ಹೇಳಿದ ಮಾತು ಅದನ್ನ ನಡೆಸಲೇಬೇಕು. ನಿತರಾಮರ್ಥಿತೋಪಿ, ನಿತರಾಮ್ ಸುತರಾಮ್ ಎಲ್ಲ ಏನವು, ಮಚ್ ಮೋರ್ ಮೋಸ್ಟ್, ಗೊತ್ತಾಯ್ತಾ, ಮೋರ್ ಹೆಚ್ಚಾಗಿ ಹೆಚ್ಚೆಚ್ಚಾಗಿ ಕೇಳಿದ್ರು ಕೂಡ ಏನಾಗಲಿಲ್ಲ, ಒಪ್ಲೇ ಇಲ್ಲ. ನ್ಯಾಯ ಕ್ಷೇತ್ರೇ ತಥೋ ಭ್ರಾತುರಪತ್ಯಮುತ್ತಮಂ ಉತ್ಪಾದಯ ಅಸ್ಮಾತ್ ಪರಮಾದರಾರ್ಥಿತಃ ಇತೀರಿತಃ ಪ್ರಣತಶ್ಚಾಭಿಷ್ಟುತಃ ಭೀಷ್ಮಾಧಿಭಿಶ್ಚಾಹ ಜಗದ್ಗುರುರ್ವಚಃ. ಕ್ಷೇತ್ರೇ ತತಃ ಭ್ರಾತುಃ ಅಪತ್ಯಂ ಉತ್ತಮಂ ಉತ್ಪಾದಯ ಅಸ್ಮತ್ ಪರಮಾದರಾರ್ಥಿತಃ ಇತೀರಿತಃ ಇತೀರಿತಃ ಪ್ರಣತಃ ಚ ಅಭಿಷ್ಟುತಃ ಭೀಷ್ಮಾಧಿಭಿ ಚ ಆಹ ಜಗದ್ಗುರು ವಚಃ. ಅವ್ರು ಹೇಳಿದರು, ಆಗ ಭೀಷ್ಮಾದಿಗಳು ಹೇಳಿದರು, ಹೌದು ಪರಿಸ್ಥಿತಿ ಹೀಗಿದೆ, ದಯವಿಟ್ಟು ಅನುಗ್ರಹ ಮಾಡಬೇಕು ಅಂತೆಲ್ಲ ಕೇಳಿದರು. ಏನು ಮಾಡಬೇಕು ನೀವೀಗ, ಕ್ಷೇತ್ರೇ ಅಂದರೆ ಪತ್ನಿ, ತಥೋ ಭ್ರಾತು ತಮ್ಮನ ಪತ್ನಿ, ಯಾರೋ ವಿಚಿತ್ರವೀರ್ಯ ತಮ್ಮ ಆಗ್ತಾನೆ. ಯಾತಕ್ಕೆ, ವೇದವ್ಯಾಸರು ಸತ್ಯವತಿಯ ಮಗ, ಇವರು ಸತ್ಯವತಿಯ ಮಕ್ಕಳಾದ್ದರಿಂದ ಆ ಅರ್ಥದಲ್ಲೇನೋ ತಮ್ಮ ಆದಾಗ ಆಯ್ತು. ಅದಕ್ಕೇನೆ ಭ್ರಾತು. ಅದು ಯಾತಕ್ಕೆ ಕೋಟ್ ಮಾಡಿದ್ರ ಮಾತನ್ನ ಅಂದರೆ, ಹಿಂದಿನ ಕಾಲಕ್ಕೆ ಒಂದು ಪದ್ಧತಿ ಇತ್ತು, ಇಂಥ ಸಂತಾನ ನಿಂದೋಗ್ಬೇಕು, ದೇವರ ಸುತೋತ್ಪತ್ತಿ ಅಂತೇಳಿ, ಅಂದರೆ ತಮ್ಮನಿಂದ ಮಗುವನ್ನು ಪಡಿಬಹುದು ಅಂತ ಶಾಸ್ತ್ರ ಇದೆ. ಆ ದೃಷ್ಟಿಯಲ್ಲಿ ಮಾತಾಡಿದ್ದು. ಭೀಷ್ಮ ಹೆಸರಿಗೆ ತಮ್ಮ, ವಸ್ತುತಃ ದೇವರು. ಪರಮಾತರ ಭ್ರಾತು ಅಪತ್ಯ, ಅಪತ್ಯ ಬಂದರೆ ಸಂತತಿ. ಎಂಥ ಉತ್ತಮಂ ಸಂತತಿ, ಎಂಥ ಸಂತತಿ ಬೇಕೀಗ, ಇವತ್ತು ಯಾರು ಅರ್ಚಕರು ಕಳೆದು ಬಿಡಿ, ಒಳ್ಳೆ ಅರ್ಚಕರು ಬೇಕು, ಒಳ್ಳೆ ಬೇಕು ಅಂತ ಕರೆಯೋದಿಲ್ಲ. ಅದೇ ಒಳ್ಳೆ ಮಗ ಹುಟ್ಟಬೇಕು, ಒಳ್ಳೆ ಸಂತತಿ ಹುಟ್ಟಬೇಕು. ಯಾಕೆ ರಾಜ್ಯಾಧಿಕಾರ, ರಾಜ್ಯಾಡ ಸಣ್ಣ ಪುಟ್ಟ ಕೆಲಸ ಅಲ್ಲ, ಯಾವುದೋ ಕಾರಣಕ್ಕೋಸ್ಕರ ರಾಜ್ಯ ಕೊಡ್ಲಿಕ್ಕೆ ಬರೋದಿಲ್ಲ. ಏನಾಗಿರ್ಬೇಕು, ಮುಖ್ಯ ಆಧಾರ ಏನಾಗಿರ್ಬೇಕು, ಅದಕ್ಕೆ ಸಾಮರ್ಥ್ಯ ಇರಬೇಕು. ಸಾಮರ್ಥ್ಯ ಇಲ್ಲದೆ ಹೋದಾಗ ಕೊಟ್ಟರೆ ಬೇರೆ ಕಾರಣ ಕೊಡೋದೇ ಜಾಸ್ತಿ. ಅದರಿಂದ ಯಾರೋ ದೇಶನೇ ಹಾಳಾಗೋಗ್ಬಿಡುತ್ತೆ. ಬೇರೆ ಕಾರಣ ಕೊಡಬಾರ್ದು. ಯಾವ ಕಾರಣ ಕೊಡಬೇಕು, ಡ್ರೈವ್ ಮಾಡ್ಬೇಕೀಗ. ಫಸ್ಟ್ ಏನು ಮಾಡ್ಬೇಕೀಗ, ಡ್ರೈವಿಂಗ್ ಬರಬೇಕು ಫಸ್ಟ್ ಅವ್ರಿಗೆ, ಮುಂದೆ ರಿಸರ್ವೇಷನ್ ಮುಂದಿನ ಪ್ರಶ್ನೆ ಇದೆ. ಯಾವಾಗ ಬರುತ್ತೆ ಅದೆಲ್ಲ, ಡ್ರೈವಿಂಗ್ ಬಂದ ಮೇಲೆ ಯಾರಿಗೆ ಕೊಡಬೇಕು ಮುಂದಿನ ಪ್ರಶ್ನೆ. ಡ್ರೈವಿಂಗ್ಗೆ ಬರೋದಿಲ್ಲ, ಬೇರೆ ಕಾರಣ ಕೊಟ್ಟರೆ ಸರಿಯಲ್ಲ, ಅಲ್ಲಿ ತಪ್ಪೋದು. ಸೊ ಎಲ್ಲದಕ್ಕೆ ಅರ್ಥ ಇದೆ, ತಪ್ಪಲ್ಲ ಅದು. ಅದು ಮೊದಲು ಏನಿರಬೇಕು, ಎಲಿಜಿಬಿಲಿಟಿನ ಇಲ್ಲದೆ ಹೋದ ಕಾಲಕ್ಕೆ ಬೇರೆ ಫ್ಯಾಕ್ಟರ್ಸ್ ಕೌಂಟ್ ಆಗಬಾರ್ದು. ಅದಕ್ಕೆ ಉತ್ತಮಂ ಅಪತ್ಯಂ, ಶ್ರೇಷ್ಠವಾದ ಸಂತತಿ ಆಗಬೇಕು. ಯಾವುದು, ಬಟ್ ದೇಶಕ್ಕಾಗಬೇಕು. ಯಾಕಂದ್ರೆ ದೇಶದಲ್ಲಿ ಆಗಿಬಿಟ್ರೆ ಆಗ ನಿಜವಾದ ಉದ್ಧಾರ ಆಗ. ಆಗ ಯಾರಿಗೂ ಅನ್ಯಾಯ ಆಗೋ ಪ್ರಶ್ನೆನೇ ಇಲ್ಲ. ಅರ್ಥ ಆಯ್ತಾಗ, ಯಾರಿಗೂ ಅನ್ಯಾಯ ಆಗುತ್ತೆ. ಇವತ್ತು ಬುದ್ಧಿವಂತರಿಗೆ ಅನ್ಯಾಯ ಆಗುತ್ತೆ, ಅವ್ರಿಗೆ ಇದಾಗುತ್ತೆ. ಜೊತೆಗೆ ದೇಶಕ್ಕೆ ದೊಡ್ಡ ಸಮಸ್ಯೆ ಇರೋದಿಲ್ಲ. ಈಗ ಕೂತವ್ರ ಗತಿ ಏನಾಗ್ಬೇಕು, ಸ್ಕೂಟರ್ ಮೇಲೆ ಹೋಗ್ತಿದ್ದ ಬಿದ್ದ, ಒಬ್ಬನು ಸತ್ತ. ಬಸ್ಸಲ್ಲಿ ಹೋದಾಗ ಎಷ್ಟು ಜನ ಬಿಡ್ತಾರೆ, ನಿನ್ನ ನೋಡ್ರಿ ಬಿದ್ದಿದ್ದಾನು. ಇನ್ನೇ ಡಬಲ್ ಕೆಪಾಸಿಟಿ ಡಬಲ್ ಹಾಕಿದ್ದಾನೆ, ಹುಚ್ಚಾಬಟ್ಟೆ ಸ್ಪೀಡಲ್ಲಿ ಹೋಗ್ತಾನೆ, ಎಸ್ಕೇಪ್ ಆದ ಓಡೋದ. ಎಷ್ಟು ಜನ ಸತ್ರು ಪಾಪ, ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಕೂಡ. ಎಲ್ಲಿ ಮೂರ್ಖತನನೇ ಅದು. ಅದು ಯಾವಾಗಲೂ ಕೂಡ ಅವ್ರಿಗೆ ವಿವೇಕ ಬೇಕು, ಅವ್ರಿಗೆ ಸಾಮರ್ಥ್ಯ ವಿವೇಕ ಎಲ್ಲ ಇಲ್ಲದೆ ಹೋದರೆ ಏನಾಗುತ್ತೆ ಎಂಬುದಕ್ಕೆ ಸಾಕ್ಷಿ ಅದು. ಆ ದೃಷ್ಟಿಯಲ್ಲಿ ಉತ್ತಮಂ ಅಪತ್ಯಂ. ನೋಡಿ ಮುಂದೆ ನೋಡಿ, ಈಗ ಅಲ್ಲಿ ಬರುತ್ತೆ, ಮುಂದೆ ಹೇಳ್ತಾರೆ. ಈಗ ಭ್ರಾತುರ್ ಅಪತ್ಯಂ ಉತ್ತಮಂ ಉತ್ಪಾದಯ ಅಸ್ಮತ್ ಪರಮಾದರಾರ್ಥಿತ. ನಾವೆಲ್ಲ ಪರಮಾದರಿಂದ ಕೆಡ್ತಾ ಇದ್ದೇವೆ, ದಯವಿಟ್ಟು ಭಕ್ತಿಯಿಂದ ಕೆಡ್ತಾ ಇದ್ದೇವೆ,
ದೇಶದ ರಕ್ಷಣೆ, ರಾಜ್ಯದ ರಕ್ಷಣೆ, ಧರ್ಮದ ರಕ್ಷಣೆ. ಒಳ್ಳೆ ರಾಜ ಬಂದರೆ ಏನು ಮಾಡ್ತಾರೆ? ಧರ್ಮ ರಕ್ಷಣೆ. ಧರ್ಮದ ಕಾನ್ಸೆಪ್ಟೇ ಇಲ್ಲ. ಧರ್ಮ ಬಿಟ್ಟು ರಕ್ಷಣೆ ಅಂದರೆ ಅರ್ಥನೇ ಇಲ್ಲ. ಧರ್ಮ ರಕ್ಷಣೆಗೋಸ್ಕರ. ಧರ್ಮ ಅಂದರೆ ಏನು? ಕಾನೂನು. ಇದು ಸೋಷಿಯಲ್, ಅದು ಸ್ಪಿರಿಚುವಲ್ ಕಾನೂನು. ಅದು ಕಾಪಾಡಬೇಕು. ಅಂಥ ವ್ಯಕ್ತಿ ಬೇಕು ಅಂತ ಕೇಳಿದ್ದಕ್ಕೆ ಇತೀರಿತಃ ಪ್ರಣತಃ ಹೇಳಿದರು. ಮತ್ತೆ ಮತ್ತೆ ಕೇಳ್ಕೊಂಡ್ರು ಪ್ರಣತಃ, ದಯವಿಟ್ಟು ಅನುಗ್ರಹ ಮಾಡಬೇಕು ನೀವು ಅಂತೇಳಿ. ಅಭಿಷ್ಟುತಃ ಮತ್ತೆ ಸ್ತೋತ್ರನೂ ಮಾಡಿ. ಈರಿತಃ ಪ್ರಣತಃ ಅಭಿಷ್ಟುತಃ ಭೀಷ್ಮಾದಿಭಿ ಚ ಆಹ ಜಗದ್ಗುರುರ್ವಚಃ. ಇವರೆಲ್ಲ ಹೇಳಿದ್ರೆ ಯಾತಕ್ಕೆ? ಜಗದ್ಗುರುಗಳು ವೇದವ್ಯಾಸದೇವರು. ತವೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸಯು ಗುರುತಮ ಗುರುಂ ದೇವದೇವಂ ನಮಾಮಿ. ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಎಷ್ಟರ ಮಟ್ಟಿಗೆ ವೇದವ್ಯಾಸರ ಸ್ಥಾನ ಇದೆ. ಆಗ ಅವರು ಉತ್ತರ ಕೊಟ್ಟರು. ಋತೆ ರಮಾಂ ಜಾತು ಮಮಾಂಗ ಸಂಗ ಯೋಗ್ಯಾಂಗನ ನೈವ ಸುರಾಲಯೇಪಿ ತಥಾಪಿ ತೇ ವಾಕ್ಯಮಹಂ ಕರಿಷ್ಯೆ ಸಂವತ್ಸರಂ ಸಾ ಚರತೋ ವ್ರತಂ ಮೇ. ಋತೆ ರಮಾಂ ಜಾತು ಮಮ ಅಂಗಸಂಗ ಯೋಗ್ಯಾಂಗನಾ ನ ಏವ ಸುರಾಲಯೇ ಅಪಿ ತಥಾಪಿ ತೇ ವಾಕ್ಯಂ ಅಹಂ ಕರಿಷ್ಯೆ ಸಂವತ್ಸರಂ ಸಾ ಚರತು ವ್ರತಂ ಮೇ. ಋತೆ ರಮಾಂ ಜಾತು. ಇವರಲ್ಲಿ ನಾನು ಹುಟ್ಟಿಸ್ಬೇಕಾದ್ರೆ ಅವಳು ಏನಿರಬೇಕು? ರಮಾ ಸನ್ನಿಧಾನ ಇರಬೇಕು. ಮಹಾಲಕ್ಷ್ಮಿಯ ಹೊರತು ಬೇರೆ ಯಾರನ್ನು ಪರಮಾತ್ಮ ಸ್ಪರ್ಶ ಮಾಡೋದಿಲ್ಲ. ಆದ್ದರಿಂದ ಅದಕ್ಕೆ ಗೋಪಿಕಾಸ್ತ್ರೀಯರೆಲ್ಲ ಏನಿತ್ತು? ರಮಾವೇಶ ಇತ್ತು. ರಮಾವೇಶ ಇರಲೇಬೇಕೀಗ. ರಮಾವೇಶ ಆಗಲೂ ರಮಾನೇ ಮುಖ್ಯವಾಗಿತ್ತು. ಮಮಾಂಗ ಸಂಘ ಯೋಗ್ಯಾಂಗನ, ನನ್ನ ಅಂಗಸಂಘಕ್ಕೆ ಯೋಗ್ಯವಾದಂಥ ಸ್ತ್ರೀ ಸುರಾಲಯೇ ಅಪಿ ನ ಏವ, ಭೂಲೋಕದಲ್ಲ ದೇವಲೋಕದಲ್ಲೂ ಇಲ್ಲ. ಗೊತ್ತಾಯ್ತು? ಸತ್ಯಾದಿ ದೇವಲೋಕಗಳಲ್ಲೂ ಬೇರೆ ಯಾರೂ ಇಲ್ಲ. ಆದ್ದರಿಂದನೇ ನಿನ್ನ ಮಾತು ನನ್ನ ಪ್ರಕಾರ ಅಂತ ಯೋಗ್ಯತೆ ಯಾರಿಗೂ ಇಲ್ಲ. ಆದರೆ ನೀನು ಕೇಳ್ಕೊತಾ ಇದ್ದಿ. ತಥಾಪಿತೇ ವಾಕ್ಯಮಹಂ ಕರಿಷ್ಯೆ. ನಿನ್ನ ಮಾತನ್ನು ನಡೆಸ್ತೇನೆ. ನಾನು ನಿನ್ನ ತಾಯಿಯಾಗಿ ಹೇಳ್ತಾ ಇದ್ದೀನಿ, ಮಾತನ್ನು ನಡೆಸ್ತೇನೆ. ಆದರೆ ಒಂದು ಕರಾರು, ನನ್ನ ಮಾತು ಇದೆ, ನಿನ್ನ ಮಾತು ಇದೆ. ನಿಂದು ಬೇಡಿಕೆ, ನಂದು ನಿಬಂಧನೆ. ಏನದು? ಸಂವತ್ಸರಂ ಸಾ ಚರತೋ ವ್ರತಂ ಮೇ. ಸಂವತ್ಸರಂ, ಒಂದು ವರ್ಷ ಕಾಲದ ವ್ರತವನ್ನು ಮಾಡಬೇಕು. ಒಂದು ವರ್ಷ ವ್ರತವನ್ನು ಮಾಡಬೇಕು. ವೈಷ್ಣವ ವ್ರತ ಮಾಡಬೇಕು ಅಂತ ಅರ್ಥ. ಸಂವತ್ಸರಂ ಸಾ ಚರತು ವ್ರತಂ ಮೇ. ಮೇ ಅಂದರೆ ನಂದರ ವೈಷ್ಣವ ವ್ರತ. ಒಂದು ವರ್ಷದ ವೈಷ್ಣವ ವ್ರತವನ್ನು ಮಾಡಬೇಕು. ಅದೇ ವಿಷ್ಣು ಪಂಚಕಾದಿಗಳೆಲ್ಲ ಏನವು? ಒಂದು ವರ್ಷದ ವ್ರತ. ಏಕಾದಶಿ ನಿತ್ಯದ ವ್ರತ. ಇವರು ಏಕಾದಶಿ ಮಾಡೋದು ವಿಷ್ಣು ಪಂಚಕ ಮಾಡ್ತೀನಿ ಅಂತ ಹೋಗೋದು, ವಿಷ್ಣು ಪಂಚಕ ಮಾಡ್ತೀನಿ ಎಂಬುದು ಏನಿಲ್ಲ ಅವರಿಗೆ. ಎಲಿಜಿಬಿಲಿಟಿನೇ ಇಲ್ಲ. ಅದು ಮಾಡಿದ ಮೇಲೆ ಮಾಡೋದು. ಚಾತುರ್ಮಾಸ ಏನೋ ದಾನಾಧಾರ ಏನೇನೋ ಮಾಡ್ತಾ ಇರ್ತಾರೆ. ಮುಖ್ಯ ಇವೇ ಇಲ್ಲ. ವ್ರತಗಳನ್ನೇ ಮಾಡೋದಿಲ್ಲ, ಇನ್ವ್ಯಾಲಿಡ್. ಇದನ್ನು ಮಾಡಿದ್ಮೇಲೆ ಮಾಡೋದು. ತಥಾಪಿತೇ ವಾಕ್ಯವಹಂ ಕರಿಷ್ಯೆ ಸಂವತ್ಸರಂ ಸಾ. ಇದೆಲ್ಲರಿಗೂ ಕೊಟ್ಟ ಸಂದೇಶ ಇದು. ಒಳ್ಳೆ ಮಕ್ಕಳು ಹುಟ್ಟಬೇಕಾದ್ರೆ ಒಂದು ವರ್ಷ ಕಾಲ ಇಂಥ ವ್ರತ ಉಪವಾಸಗಳನ್ನು ಮಾಡಿದಾಗ ಮಧ್ಯೆ ಮಾಡಿದರು ಅವರು. ತೀವ್ರೈಹಿ ಪಯೋವ್ರತ ಮುಖೈಹಿ ವಿವಿಧೈರ್ವ್ರತಾಗ್ರೈಹಿ ಜಯಾಪತಿ ಗುಣಗಣಾರ್ಣವ ಪುತ್ರ ಕಾವು. ಆಗ ಅಷ್ಟಾಶ್ರಮದ ಆಚಾರ್ಯರೇ ಬಂದರು. ಇಲ್ಲಿ ಮಧ್ವರು ಬಂದರೆ ಸಾಕು, ಅಷ್ಟೇ. ಮಾಧ್ವ ಒಬ್ಬ ಒಳ್ಳೆಯ ವ್ಯಕ್ತಿ ಹುಟ್ಟಬೇಕಾದ್ರೆ ಎಷ್ಟು ವ್ರತೋಪವಾಸ ಮಾಡಿರಬೇಕು. ವ್ರತಂ ಮೇ ಸಾಪೂತ ದೇಹ. ಅದರಿಂದ ಏನಾಗತ್ತೆ? ಸಾಪೂತ ದೇಹಾಥ ಚ ವೈಷ್ಣವ ವ್ರತಾತ್ ಮತ್ತ ಸಮಾಪ್ನೋತು ಸುತಂ ವರಿಷ್ಠಂ ಇತೀರಿತೆ ರಾಷ್ಟ್ರಮುಪೈತಿ ನಾಶಂ ಇತಿ ಬ್ರುವಂತೀಂ ಪುನರಾಹ ವಾಕ್ಯಂ. ತಾ ಪೂತದೇಹ ಅಥ. ಇದು ವ್ರತಗಳ ಪರ್ಪಸ್ ಹೇಳ್ತಾರೆ. ಪೂತದೇಹ ಆ ರೀತಿ ಮಾಡಿದ್ರೆ ಏನಾಗುತ್ತೆ? ದೇಹ ಪವಿತ್ರವಾಗುತ್ತೆ. ಸ್ವಾಮಿಗಳು ಮನೆ ಬರ್ತಾರೆ, ಏನು ಮಾಡ್ತಾರೆ? ಆಗ ಎಲ್ಲ ಮನೆ ಕ್ಲೀನ್ ಮಾಡಿ ಇದನ್ನು ಮಾಡಿ, ಯಾರೋ ಗೆಸ್ಟ್ ಬರ್ತಾರೆ, ಸ್ವಲ್ಪ ಮನೇನ ಅಡ್ಜಸ್ಟ್ ಮಾಡ್ತಾರೆ ಸ್ವಲ್ಪ. ಯಾತಕ್ಕೆ? ಇಲ್ಲಿ ಕ್ಲೀನು ಲುಕ್ ಇರಬೇಕು, ಅಲ್ಲಿ ಪಾವಿತ್ರ್ಯ ಇರಬೇಕು. ಪಾವಿತ್ರ್ಯ ಇಲ್ಲದೆ ಹೋದರೆ ಪವಿತ್ರವಾದ ವ್ಯಕ್ತಿ ಹುಟ್ಟಿ ಬರೋದಿಲ್ಲ. ಪಾವಿತ್ರ್ಯ ಇರಬೇಕು. ತಾ ಪೂತ ದೇಹ ಅಥಚ ಸೂತಕ ಇತ್ಯಾದಿ ಕಾಲಕ್ಕೆ ಮನೆಯಲ್ಲಿ ಯಾವ ಕಾರಣನೂ ಕಲಿಯಕ್ಕಾಗೋದು. ಎತ್ತಿಗಳನ್ನ ಕಲಿಯಕ್ಕೆ ಬರೋದಿಲ್ಲ. ಫಿಕ್ಸ್ ಆಗಿರುತ್ತೆ ಫಿಕ್ಸ್ ಅಂತ ತಿಳ್ಕೊಬೋಣ. ಸೂತಕ ಬಂದು ಏನು ಮಾಡ್ತಾರಾಗ? ಕ್ಯಾನ್ಸಲ್ ಆಗುತ್ತೆ ಹೊರತು ಬರೋಕ್ಕೆ ಸಾಧ್ಯ. ಪಾವಿತ್ರ್ಯ ಇಲ್ಲ ಈಗ. ಸೊ ಪಾವಿತ್ರ್ಯ ಇರಬೇಕು. ಮನೆಯಲ್ಲಿ ಪಾವಿತ್ರ್ಯ ಇರಬೇಕು, ದೇಹದಲ್ಲಿ ಪಾವಿತ್ರ್ಯ ಇರಬೇಕು. ಮನೆಯಲ್ಲಿ ಪಾವಿತ್ರ್ಯ ಇರಲಿಕ್ಕೆ ಎಷ್ಟು ಮಹತ್ವ ಕೊಟ್ಟಾಗ ದೇಹದಲ್ಲಿ ಎಷ್ಟಿರಬೇಕಾಗಿದ್ರೆ? ದೇಹ ಯಾವಾಗಲೂ ನಮ್ಮ ಜೊತೆಗಿರೋದಾದ್ರೆ ಮನೆಯಲ್ಲಿ ಬಿಟ್ಟು ಹೊರಗೆ ಓಡಾಡ್ಬೋದು, ದೇಹ ಬಿಟ್ಟು ಓಡಾಡಕ್ಕೆ ಬರೋದಿಲ್ಲ. ಆದ್ದರಿಂದ ದೇಹದ ಪಾವಿತ್ರ್ಯ ತುಂಬ ಜಾಸ್ತಿ ಇರಬೇಕು. ಆಗ ಮಾತ್ರ ಏನಾಗುತ್ತೆ? ವೈಷ್ಣವ ವ್ರತ. ಎಲ್ಲ ವ್ರತಗಳಿಂದ ದೇಹ ಪವಿತ್ರ ಆಗೋದಿಲ್ಲ. ವೈಷ್ಣವ ವ್ರತವನ್ನೇ ಮಾಡಬೇಕು. ಆದ್ದರಿಂದ ನಿಷಿದ್ಧ ವ್ರತ ಮಾಡಬಾರ್ದು ಅಂತ ಅರ್ಥ. ದೇಹ ಏನಾಗುತ್ತಾಗ? ಅಪವಿತ್ರ ಆಗುತ್ತೆ. ಪಾವಿತ್ರ್ಯ ಬೇಕು ಅಂತ ಹೋಗಿ ಅದು ಕಳ್ಕೊಂಡು ಇರೋ ಪಾವಿತ್ರ್ಯನ ಕಳ್ಕೊಂಡಾಗ ಹಾಗಾಗಬಾರ್ದು.
ಅದಕ್ಕೆ ಮತ್ತಃ ಸಮಾಪ್ನೋತು ಸುತಂ ವರಿಷ್ಠಂ. ಆಗ ನಾನು ಅನುಗ್ರಹ ಮಾಡ್ತೇನೆ, ಅದು 1 ವರ್ಷ ಬಿಟ್ಟು ಬರ್ತೇನೆ, ವ್ರತ ಮಾಡಿರಲಿ, ಅನುಗ್ರಹ ಮಾಡ್ತೇನೆ ಅಂತ ಹೇಳಿದ ಮಾತಿನ ಅಭಿಪ್ರಾಯ. ಅವ ಬಂದಿರುತ್ತೆ. ವೈಷ್ಣವ ವ್ರತ ಮಾಡಿದಾಗ ಏನಾಗುತ್ತಾಗ ಅದೇ ಸಾಮಾನ್ಯ. ವೈಷ್ಣವ ವ್ರತ ಮಾಡ್ತಾ ಹೋದಂತೆ ಆ ದೇಹದಲ್ಲಿ ಪ್ರಕೃತಿ ಅಭಿಮಾನಿ ದೇವತೆ ಮಹಾಲಕ್ಷ್ಮಿ ಒಂದು ಅಂಶ ಅವರು ಇದ್ದೇ ಇರ್ತಾರೆ. ವಿಶೇಷ ಸನ್ನಿಧಾನ ಇಟ್ಟಾಗ ನಾನು ಅನುಗ್ರಹ ಮಾಡ್ತೀನಿ ಅಂತ ಹೇಳಿದ್ರು. ಇತಿ ರೀತಿ ಒಪ್ಪಬೇಡ, ಆಕೆ ಒಪ್ಪಲಿಲ್ಲ. ಇತಿ ಈ ರೀತಿ ರಾಷ್ಟ್ರಂ ಉಪೈತಿ ನಾಶಂ ಇತಿ ಬ್ರುವಂತಿ ಪುನರಾಹ ವಾಕ್ಯಂ. ಇತಿ ರೀತಿ ರಾಷ್ಟ್ರಂ ಉಪೈತಿ ನಾಶಂ. ಹಾಗಿದ್ರೆ ರಾಷ್ಟ್ರ ಅಷ್ಟು 1 ವರ್ಷ ಎಲ್ಲ ಕಾಯ್ಲಕ್ಕಾಗೋದಿಲ್ಲ. 1 ವರ್ಷ ವೇಕೆನ್ಸಿ ಇಟ್ಕೊಳಕ್ಕಾಗತ್ತಾ? ಆಗೋದಿಲ್ಲ. ಆದ್ದರಿಂದ ಈಗಲೇ ಆಗಬೇಕು, ಈಗಲೇ ಆಗಬೇಕು. 1 ವರ್ಷ ಕಾಯ್ಲಕ್ಕಾಗೋದಿಲ್ಲ ಅಂತೇಳಿ ಫಸ್ಟ್ ಏನು ಮಾಡಿದ್ರು ಅವರು? ಬ್ರುವಂತೀಂ ಪುನರಾಹ ವಾಕ್ಯಂ. ಆಗ ಮತ್ತೆ ವೇದವ್ಯಾಸದೇವರು ಹೇಳಿದರು. ಹಾಗೆ ಇನ್ನೊಂದು ಕಂಡೀಷನ್, ಈಗ ಅದಕ್ಕೆ ಒಪ್ಪದೆ ಹೋದರೆ ಏನು ಮಾಡಬೇಕು? ಇನ್ನೊಂದು ಕೊಡ್ತೀನಿ. ಈಗ ಅದು ರಿಸ್ಕ್ ಇದೆ, ಅದು ಒಪ್ತೀಯ ಅಂತ ಕೇಳ್ತಾರೆ. ಇದು ಶಾರ್ಟ್ ರೂಟು, ರಿಸ್ಕ್ ಇದೆ ಅಂತ ಹೇಳಿ, ಕಳ್ಳರು ಜಾಸ್ತಿ ಇಲ್ಲ ಅಂತ ಹೇಳ್ತಾರೆ, ಆ ಟೈಪ್ ಇದ್ದಾಗ. ಇದು ಸೇಫ್ ದಾರಿ, ಭಾರಿ ರೌಂಡ್ ಅಬೌಟ್. ಈಗ ನಿನ್ನ ದೃಷ್ಟಿಯಿಂದ 1 ವರ್ಷ ಕಾಯ್ದು ಆಗೋದಿಲ್ಲ ಅಂದರೆ ಹೀಗೆ ಮಾಡಬೇಕು. ಸೌಮ್ಯ ಸ್ವರೂಪೋ ಅಪಿ ಭೀಷಣಂ ಮೃಷಾ ತಚ್ಚಕ್ಷುಷೋ ರೂಪಮಹಂ ಪ್ರದರ್ಶ್ಯಯೇ ಸಹೇತಸಾ ತದ್ಯದಿ ಪುತ್ರಕೋ ಅಸ್ಯಾಹ ಭವೇದ್ಗುಣಾಢ್ಯೋ ಬಲವೀರ್ಯಯುಕ್ತಃ. ಸೌಮ್ಯಸ್ವರೂಪಃ ಅಪಿ ಅತಿಭೀಷಣಂ ಮೃಷಾ ತಚ್ಚಕ್ಷುಷಃ ರೂಪಂ ಅಹಂ ಪ್ರದರ್ಶ್ಯಯೇ ಸಹೇತಸಾ ತದ್ ಯದಿ ಪುತ್ರಕಃ ಅಸ್ಯಾಹ ಭವೇತ್ ಗುಣಾಢ್ಯಃ ಬಲವೀರ್ಯಯುಕ್ತಃ. ನಾನು ಸೌಮ್ಯ ಸ್ವರೂಪ, ಆದರೆ ಅತಿ ಭೀಷಣಂ ವೃಷಾ ತಚ್ಚಕ್ಷು, ಅವರ ಕಣ್ಣಿಗೆ ಅತಿ ಭಯಂಕರವಾದ ರೂಪವನ್ನು ತೋರಿಸ್ತೇನೆ. 1 ವರ್ಷ ಆಗಿ ಬಂದರೆ ಅವಾಗ ಏನಿರೋದಿಲ್ಲ, ಹೇಗಿರುತ್ತೆ? ಸೌಮ್ಯ ಸ್ವರೂಪನ ಕಾಣ್ತೇನೆ. ಈಗಲೇ ಬೇಕು ಅಂದ್ರೆ ಏನು ಮಾಡ್ತೇನೆ ನಾನೀಗ? ಭಯಂಕರ ರೂಪವನ್ನು ತೋರಿಸ್ತೇನೆ. ಇದು ಕರಾರಿ, ತೋರಿಸ್ತೇನೆ. ಮತ್ತ ಸಮಾಪ್ನೋತು ತಚ್ಚಕ್ಷುಷಃ. ಆ್ಯಕ್ಚುಲಿ ಅವರಿಗೆ ತೋರಿಸ್ತಾರೆ ಅಷ್ಟೇ, ನಿಜವಾಗ್ಲೂ ಭಯಂಕರ ಅಲ್ಲ, ನಾನು ಭಯಂಕರನಂತೆ ಕಾಣಿಸ್ತೇನೆ ಅಷ್ಟೇ. ರೂಪಮಹಂ ಪ್ರದರ್ಶ್ಯಯೇ. ಸತ್ಯವೋ ಮಿಥ್ಯವೋ, ದೇವರು ಮಿಥ್ಯ ತೋರಿಸೋದಿಲ್ಲ, ಸತ್ಯವನ್ನೇ ತೋರಿಸ್ತೇನೆ. ಅವಳ ಮಟ್ಟಿಗೆ ಪ್ರದರ್ಶ್ಯಯೇ. ಇವತ್ತು 4 ಜನ ಕೂತಿರ್ತಾರೆ, ಒಂದು ಬ್ಯಾಕ್ಟೀರಿಯಾ ಇದೆ, ಎಲ್ಲರಿಗೂ ಕಾಣೋದಿಲ್ಲ. ಅದು ಮೈಕ್ರೋಸ್ಕೋಪ್ ಹಾಕೊಂಡ್ರೆ ಮಾತ್ರ ಕಾಣುತ್ತಲ್ಲ, ಹಾಕಿ ಅವ್ರೊಬ್ಬನಿಗೇನೆ ಕಾಣೋದು. ಅರ್ಥ ಆಯ್ತಾ? ಹಾಕ್ಕೊಂಡ್ರೆ ಎಲ್ರಿಗೂ ಕಾಣುತ್ತೆ. ಯಾರು ಹಾಕೊಳ್ಳೋ ಅವ್ರಿಗೆ ಕಾಣಿಸೋದಿಲ್ಲ, ಎದುರಿಗೆ ಇದ್ರು ಕಾಣಿಸ್ತದೆ, ಅವನಿಗೆ ಕಾಣುತ್ತೆ, ಅವನಿಗೆ ಕಾಣೋದಿಲ್ಲ. ಇದು ನಿಮಗೆ ಗೊತ್ತೇ ಇಲ್ಲ. ಈಗ ಒಂದೇ ವಸ್ತು ಇದು ಮಾತ್ರಕ್ಕೆ ಕಾಣಬೇಕಾಗಿಲ್ಲ. ಒಬ್ಬ ಕುರುಡ ಇದ್ದಾರೆ, ಕಂಡಿರೋಣಿದ್ದಾನೆ, ಕಂಡಿರೋಣಿಗೆ ಕಾಣುತ್ತೆ, ಕುರುಡನಿಗೆ ಕಾಣಿಸೋದಿಲ್ಲ. ಗೊತ್ತಾಯ್ತಾ? ಆದ್ದರಿಂದ ಸಬ್ಜೆಕ್ಟಿವ್ ಡಿಫೆಕ್ಟ್ ಇವನಿಗಿರೋದು. ಉಳಿದಂತೆ ವಸ್ತು ಕಣ್ಣಿರೋ ಕಾಣಿಸುತ್ತೆ ಅಷ್ಟೇ. ಆ ರೀತಿಯಲ್ಲಿ ನಾವು ಮಾತ್ರ ಕಾಣಿಸ್ತಾ ಮಾಡ್ತೇನೆ. ಸಹೇತತಾ ತದ್ಯದಿ ಪುತ್ರಕೋ ಅಸ್ಯಾಹ. ಅವ್ರೇನು ಮಾಡಬೇಕು? ಅವಳು ಸಹಿಸ್ಕೋಬೇಕಾದ್ರೆ ರೂಪ ಸಹಿಸ್ಕೋಬೇಕು, ಭಕ್ತಿಯಿಂದ ಸೇವಿಸಬೇಕು. ಆಗೇನಾಗತ್ತೆ? ಅವಳಿಗೆ ಪುತ್ರಕ ಹುಡ್ತಾನೆ, ಒಳ್ಳೆ ಮಗ ಹುಡ್ತಾನೆ. ಭವೇತ್ ಗುಣಾಢ್ಯ ಬಲವೀರ್ಯಯುಕ್ತ. ಅತ್ಯಂತ ಗುಣದಿಂದ ಕೂಡಿದವನು. ಧನಾಢ್ಯ, ಧನದಿಂದ ಕೂಡಿದವನು. ಗುಣಾಢ್ಯ, ಗುಣದಿಂದ ಕೂಡಿದವನು. ಬಲವೀರ್ಯಯುಕ್ತ, ಬಲ ಮತ್ತು ವೀರ್ಯ. ಯಾಕೆ ಕ್ಷತ್ರಿಯರಿಗೆ ಅದು ಬೇಕಾದ ತಾನೆ, ಬಲ ಮುಖ್ಯ. ಯೋ 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 ಹಿ ಬಲಜ್ಯೇಷ್ಠ ಕ್ಷತ್ರಿಯೇಷು ಸಮುತ್ತಮ. ಬಲ ಇರಬೇಕು. ಯಾವೊಬ್ಬ ಬ್ರಾಹ್ಮಣರು ತಮ್ಮ ಮಗನ ಎಕ್ಸ್ಪೆಕ್ಟ್ ಮಾಡಬೇಕಾದ್ರೆ ಜ್ಞಾನಿಯಾದ ಮಗ ಹುಟ್ಟಬೇಕು ಅಂತ ಅಪೇಕ್ಷೆ ಪಡಬೇಕು. ಇವತ್ತು ಅಷ್ಟೇ, ಎಷ್ಟೇ ಇವರು ಧರ್ಮ ಬಿಟ್ಟು ಏನೇ ಹಾಳಾಗಿ ಹೋಗಿದ್ರು ಕೂಡ ಬ್ರಾಹ್ಮಣ ಸಾಮಾನ್ಯ ಏನಾಗಿರ್ತಾನೆ? ಬುದ್ಧಿವಂತಾಗಿರ್ತಾನೆ. ಅದೇನು ಇವ್ರು ಮಾಡಿದ ಎಷ್ಟೇ ಪಾಪಗಳ ಮಧ್ಯೆ ಹಿಂದಿನವರ ಪುಣ್ಯ ಅವನು ಕಾಪಾಡುತ್ತೆ. ಪ್ರಾಚೀನಾಚರಣ ಪುಣ್ಯೋಚ್ಚಯ ಚತುರತರ ಆಚಾರತಃ ಚಾರು ಚಿತ್ತಾನ್ನಿತ್ತಾಗಿ. ಯಾರೋ ಹಿಂದೆ ಮಾಡಿದವರು ಗಾಯತ್ರಿ ಜಪ ಮಾಡಿದ್ದ ಫಲ ಇವನಿಗೆ ಕಾಣಿಸ್ತಾ ಇರುತ್ತೆ. ಆ ದೃಷ್ಟಿಯಲ್ಲಿ ಬ್ರಾಹ್ಮಣರ ಬುದ್ಧಿ ಜಾಸ್ತಿ, ಕ್ಷತ್ರಿಯರಿಗೆ ಬಲ ಕೊಡುತ್ತೆ. ಅದೇ ಗಾಯತ್ರಿ ಮಂತ್ರ ಅವ್ರು ಹೇಳಬೇಕು, ಅವರಿಗೆ ಬಲ, ಇವರಿಗೆ ಬುದ್ಧಿ, ಎರಡೂ ಬರಬೇಕು. ಪ್ರಾಧಾನ್ಯದಲ್ಲಿ ಇದಷ್ಟೇ. ಆ ಹೌದು, ಹೇಳಿದ್ದೇನು? ವ್ರತ ಮಾಡ್ತಾ ಇಲ್ವಲ್ಲ. ಒಳ್ಳೆ ಮೇಷ್ಟ್ರು ಕಾಪಿ ಹೊಡೆದ್ರೆ ಏನು ಮಾಡ್ಬೇಕಾಗ? ಒಳ್ಳೆ ಮೇಷ್ಟ್ರು ಬಿಟ್ಟುಬಿಟ್ರೆ ಕತೆ ಮುಗೀತು, ಅವ್ರು ಮೇಷ್ಟ್ರೇ ಎಲ್ಲ ಆಗ್ಬಿಟ್ಟು. ಅರ್ಥ ಆಯ್ತಾ? ಮ್ಯಾಚಿಂಗೇ ಹೇಳ್ತಾರೆ ಅಷ್ಟೇ ಅವ್ರು. ಈಗಲೇ ಬೇಕಾದ್ರೆ ಕರಾರಿದೆ ಮಾಡಷ್ಟೇ. ಮಾಡಾಗಿದ್ರೆ ಸರಿ, ಒಂದು ಸಹಿಸ್ಕೋಬೇಕು. ಎಲ್ಲ ಬಿಡೋದ್ರೆ ಕರುಣಾಳು ಅಂತ ಹೇಳಿ ಬಿಟ್ಟುಬಿಟ್ರೆ ಗತಿ ಏನಾಗ? ಜಡ್ಜ್ ಹಾಕ್ಬೇಕು. ಎಲ್ಲ ಜಡ್ಜರು ಎಲ್ಲರನ್ನೂ ಕೇಳ್ಕೊಂಡ, ಆಯಿತು ಎಲ್ಲ ತಪ್ಪು ಮಾಡಿದ್ದೀರಿ, ಕೊಲೆ ಮಾಡಿದ್ದೀರಿ, ಎಲ್ಲ ಓಕೆ. ಆದರೆ ತುಂಬ ದುಃಖ ಆಗುತ್ತೆ ಅವ್ರು ಶಿಕ್ಷೆ ಕೊಡ್ಲಿಕ್ಕೆ. ಎಲ್ಲರೂ ಬಿಟ್ಟುಬಿಡ್ತೀರಿ ಅಂತ ಕೇಳಿದರೆ ಎಲ್ಲ ಚಪ್ಪಾಳೆ ಹಾಕಲ್ಲ, ಒಂದು ಸಸ್ಪೆಂಡ್ ಆಗ್ತಾರೆ ಇಮಿಡಿಯೇಟ್ಲಿ. ಯಾಕೆ? ಅನ್ಯಾಯ ಮಾಡ್ತಾ ಇದ್ದಾರೆ. ಹೌದು ತಾನೆ? ನ್ಯಾಯ ಇದ್ದಾಗ ಕರುಣೆ. ಕರುಣೆ ಪ್ರಶ್ನೆ ಬರೋದು ಯಾವಾಗ? ನ್ಯಾಯ ಇದ್ದರೆ. ಅವಳು ಭಾರಿ ಬುದ್ಧಿವಂತ ಹುಡುಗ ಸ್ವಲ್ಪ ಲೇಟಾಗಿ ಬಂದ, ಏನು ಮಾಡ್ತಾನಾಗ? ಪರೀಕ್ಷೆ ಇವತ್ತು ಇಂಪಾರ್ಟೆಂಟ್ ಡೇ, ಏನು ಮಾಡ್ತಾನಾಗ? ಬಿಡ್ತಾನೆ. ಅದಕ್ಕೆ ಅದು ಕಾರುಣ್ಯ. ಯಾಕೆ? ಬುದ್ಧಿವಂತ ಆಗಿದ್ದಾನೆ,
ಲೇಟಾಗಿ ಬಂದಿದ್ದಾನೆ ಅಂತ ಅಂತ ಕೊಟ್ಟರೆ ತಪ್ಪಲ್ಲ. ಆದರೆ ಮುಗಿಸ್ಬೇಕು, ಟೈಮ್ ಎಕ್ಸ್ಟೆಂಡ್ ಮಾಡಲ್ಲ ಮತ್ತೆ. 3 ತಾಸು ಇದೆ ಅಂತ ಇವನಿಗೆ ಒಂದು ಅರ್ಧ ಗಂಟೆ ಜಾಸ್ತಿ ಕೊಡಲ್ಲ. ಅದನ್ನು ರೂಲ್ ಅಗೇನೆಸ್ಟ್ ಅದು. ಒಳಬಿಡೋಷ್ಟೇ ಮಾತ್ರ ಕಡ್ಡೆ ತೋರಿಸ್ಬೋದು ಅಷ್ಟೇ. ರೂಲ್ಸ್ ಬೇಕಾದ್ರೆ ಬೇಕಾದ್ರೆ ತೋರಿಸ್ಬೇಕಾಗಿಲ್ಲ, ಲೇಟ್ ಕವರ್ನ ಸೇರಿಸ್ಬೇಕಾಗಿಲ್ಲ. ಆದರೂ ಏನು ಮಾಡ್ದ, ಅನುಗ್ರಹ ತಪ್ಪಲ್ಲ. ಅದಕ್ಕೆ ಅಲೋಡಿ, ಇದಕ್ಕೆಲ್ಲ ಆರ್ಡರ್ ಮಾಡೋಕ್ಕಾಗಲ್ಲ. ಯಾವ ಅದಕ್ಕೆ ಹೇಳ್ತಿರೋದು, ಆದ್ದರಿಂದನೇ ಭಯಂಕರ ಕಾಣಿಸ್ತೀರಿ ಅಂತ ಅರ್ಥ. ಗೊತ್ತಾಯ್ತು, ಇಲ್ಲದ್ರೆ ಕಾಣಿಸ್ತಿದ್ದಿಲ್ಲ ಹಾಗೆ ಪ್ರದರ್ಶೆ. ಆ ಅಲ್ಲ, ಇರಲೇಬೇಕು. ಅದಕ್ಕೆ ಕಂಡೀಷನ್ ಯಾವುದಕ್ಕೆ ಇರಬೇಕು, ಒಳ್ಳೆ ಸಂತತಿ ಹುಟ್ಟಬೇಕಾದ್ರೆ. ಗೊತ್ತಾಯ್ತಾ? ಇಲ್ಲ ಹೋದ್ರೆ ಏನಾಗುತ್ತೆ, ರಮಾದೇವಿ ಸನ್ನಿಧಾನ ಇದ್ರೆ, ತಾನು ಅನುಗ್ರಹ ಮಾಡಿದರೆ ಎಂಥ ಮಗ ಹುಡ್ತಾನೆ, ಒಳ್ಳೆ ಮಗ ಹುಡ್ತಾನೆ. ಇಲ್ದವ್ರು ಏನಾಗುತ್ತೆ, ಅಲ್ವಾ ಸಾನ್ನಿಧ್ಯ ಇಲ್ಲದ ಎಲಿಜಿಬಿಲಿಟಿ ಇಲ್ಲ, ಅವಾಗ ಏನಾಗುತ್ತಾಗ ದುಷ್ಟ ಶಕ್ತಿ ಪ್ರವೇಶ ಮಾಡುತ್ತೆ, ದೋಷ ಬರುತ್ತೆ. ಗೊತ್ತಾಯ್ತಾ? ದೋಷ ಬರೋದ್ರಿಂದ ನಾನು ಪೂರ್ಣ ಅನುಗ್ರಹ ಮಾಡೋದಿಲ್ಲ ಅಂತ ಅರ್ಥ. ಪೂರ್ಣ ಅನುಗ್ರಹ ಮಾಡೋದಿಲ್ಲ. ದೇವರು ಎಲ್ಲೇ ಇದ್ರು ಕೂಡ ರಮಾದೇವಿ ಸರ್ವತ್ರ ವ್ಯಾಪ್ತರು. ಗೊತ್ತಾಯ್ತಾ? ಅದರಿಂದ ರಮಾದೇವಿ ಇದ್ದೇನೆ, ಇವರಿಗೆ ಸನ್ನಿಧಾನ ಬಂದಿಲ್ಲ ಅಷ್ಟೇನೆ. ಒಂದು ಪೇಪರಲ್ಲಿ ತಪ್ಪರ್ದ ಫೇಲ್ ಆಗ್ಬಿಟ್ಟು ಅಲ್ಲ ಸರ್, ನಿಮಗೆ ಗೊತ್ತಿತ್ತು ಅಡ್ಜಸ್ಟ್ ಮಾಡ್ಕೊಬಾರ್ದಾದ್ರೆ, ಮೇಷ್ಟಿಗೆ ಗೊತ್ತಿದ್ರೆ ಬಾಳ್ಸಾಕ್ಲಿಕ್ಕಾಗತ್ತಾ? ಯಾರಿಗೆ ಗೊತ್ತಿರ್ಬೇಕದು? ಹುಡುಗ ಗೊತ್ತಿರ್ಬೇಕು. ದೇವರಿಗೆ ಗೊತ್ತು ಅಲ್ಲಿರೋದು ಯಾರು ರಮಾ ಸನ್ನಿಧಾನ ಇಲ್ಲ. ಇದು ಎಲ್ಲ ಕಡೆ ಸರ್ವತ್ರ ವ್ಯಾಪ್ತಿರುತ್ತಾನೆ, ದೇಶತ ಕಾಲತ. ಅದರಿಂದ ರಮಾ ಸನ್ನಿಧಾನ ಇವ್ರ ದೃಷ್ಟಿಯಿಂದ ಬರಬೇಕು. ದೇವ್ರ ದೃಷ್ಟಿಯಿಂದ ಯಾವಾಗ ಇದ್ದೇ ಇದೆ, ಆ ಸಮಸ್ಯೆ ಇಲ್ಲ. ಇವ್ರ ದೃಷ್ಟಿಯಿಂದ ಬರಬೇಕು, ಅದು ಆಗಲಿಲ್ಲ. ಅರ್ಥ ಆಯ್ತಾ? ಒಂದು ಏಕಾದಶಿ ಉಪವಾಸ ಗೊತ್ತಿಲ್ಲ ಅವನಿಗೆ, ಉಪವಾಸ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ. ಮುಖ್ಯ ಪುಣ್ಯ ಬರೋದಿಲ್ಲ, ಯಾತಕ್ಕೆ? ಅನುಸಂಧಾನ ಇರಬೇಕು. ಅನುಸಂಧಾನ ಇಲ್ಲದೆ ಹೊರ ಬರೋದಿಲ್ಲ. ಅದಕ್ಕೆ ಯಾರೋ ಉತ್ತರ ಕೊಡ್ತಾರೆ, ಡೌಟ್ ಬರುತ್ತೆ, ಇದೇ ಫುಲ್ ಕೇಳಿರ್ಬೋದು ಅಂತೇಳಿ. ಮತ್ತೆ ಬೇರೆ ಟೈಪ್ ಕೇಳ್ತಾರೆ, ಅವಾಗ ಏನಾಗುತ್ತೆ, ಸಿಕ್ಕಾಕೋಬಿಟ್ಟು. ಸರಿಯಾಗಿ ಅರ್ಥ ಮಾಡ್ಕೊಂಡು ಏನು ಮಾಡ್ತಾರೆ, ಯಾವ ಟೈಪ್ ಕೇಳಿದ್ರು ಉತ್ತರ ಕೊಡ್ತಾರೆ. ಅವ್ರು ಅಕಸ್ಮಾತ್ ಯಾರ್ದ ಕದ್ದುಗಿದ್ದು ನೋಡಿದ್ರೆ ಬೈ ಚಾನ್ಸ್ ಹೇಳಿದ್ರೆ ಏನು ಮಾಡ್ತಾರೆ, ಸಿಕ್ಕಾಕೋಬಿಡ್ತಾರೆ. ಇಂಟರ್ವ್ಯೂ ಮಾಡೋ ಉದ್ದೇಶನೇ ಅದು. ಇವತ್ತು ಇಂಟರ್ವ್ಯೂ ಮಾಡೋ ಉದ್ದೇಶ ಬೇರೆ, ಇದು ಇಂಟರ್ವ್ಯೂ ಏನು ಬರೋದು ಬಂದಿರ್ತಾರೆ, ನಿಜವಾಗಲೂ ಅವ್ರ ಒರಿಜಿನಾಲಿಟಿ ಎಷ್ಟು ಅಂತ ಗೊತ್ತಾಗಬೇಕು, ಅವ್ನ ಬಿಹೇವಿಯರ್ ಗೊತ್ತಾಗಬೇಕು. ಅದಕ್ಕೋಸ್ಕರ ಏನು ಮಾಡ್ತಾರೆ, ಕೆಲವು ಕ್ವಶನ್ಸ್ ಕೇಳಿದಾಗ ನಿಜವಾಗಲೂ ಅವನ ಯೋಗ್ಯತೆಯಲ್ಲಿ ಗೊತ್ತಾಗ್ಬಿಡುತ್ತೆ. ಅದು ಸಾಕ್ಷಾತ್ ಕಂಡಾಗ ಆಗೋ ಪರಿಣಾಮಗಳು. ಆದಷ್ಟು ಸದಾಕಾಲ ಸನ್ನಿಧಾನ ಇದ್ದರೂ ಕೂಡ ಅವರು ವ್ಯಕ್ತ ಆಗಬೇಕಾದ್ರೆ ಏನಾಗಬೇಕಲ್ಲಿ, ಇವರು ಪೂರೈಸ್ಬೇಕಾದ್ರೆ. ಮೇಷ್ಟ್ರಿಗೆ ಗೊತ್ತಾಗ್ಲಿದ್ದ ಪರೀಕ್ಷೆ ಯಾರು ಬರೆಯೋದಿಲ್ಲ. ಮೇಷ್ಟ್ರಿಗೆ ಗೊತ್ತಾಗ್ಲಿಕ್ಕೆ ಬರೆಯೋದಿಲ್ಲ, ತನಗೆ ಗೊತ್ತಿದೆ ಅಂತ ಮೇಷ್ಟ್ರಿಗೆ ತೋರ್ಸಕ್ಕೆ ಬರೀತಾರೆ. ತನಗೆ ಗೊತ್ತಿದೆ ಅಂತ ತೋರಿಸ್ಬೇಕು ಅಷ್ಟೇ. ಅದನ್ನ ಅನುಸಂಧಾನ ಮಾಡಬೇಕು. ಏನ ಹಾಂ, ಇನ್ನು ಏನಾಗುತ್ತೆ ನೋಡಿ, ಇನ್ನು ಬಂದೇ ಇಲ್ಲ ಅದಿನ್ನು. ಮುಂದೆ ಏನಾಗುತ್ತೆ ನೋಡ್ಬೇಕೀಗ. ಕಂಡೀಷನ್ ಹೇಳಿದ್ದಾರೆ ಇಷ್ಟೇ ಅವ್ರಿಗೆ. ಹಾಂ ಹಾಂ, ರಕ್ಷಣೆ ಬೇರೆ, ರಾಜ ಆಗೋದು ಬೇರೆ. ಇವತ್ತು ರಾಜ್ಯಪಾಲರಿದ್ದಾರಪ್ಪ, ಗೌರ್ಮೆಂಟ್ ಇಲ್ಲ, ಸಾಕು ಬಿಟ್ಬಿಟ್ಟು ಯಾಕೆ ಬಿಡೋದಿಲ್ಲ? ಹಾಗಿದ್ರೆ ಗೌರ್ಮೆಂಟ್ ಹಾಕ್ಬೇಕಾಗಿದ್ರೆ ಇದೇ ಹಾಕ್ಬೇಕು. ಅದೇನದು ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ ಅಷ್ಟೇ ಹೊರತು ಫುಲ್ ಅಲ್ಲ. ಹೌದಲ್ಲ? ಇವತ್ತು ಮನೆಯಲ್ಲಿ ಯಾರು ಇಲ್ಲ ಅಂದ್ರೆ ಒಬ್ರು ಇದ್ದೇ ಇರ್ತಾರೆ, ಯಜಮಾನಿ ಒಬ್ರು ಇದ್ದೇ ಇರ್ತಾರೆ. ಆದ್ರೆ ಯಾವ ದೃಷ್ಟಿಯಿಂದ ಉಪಯೋಗ ಬರೋದಿಲ್ಲ, ಅವರು ಡೆಸಿಷನ್ ಮೇಕಿಂಗ್ ಬರೋದಿಲ್ಲ. ಇವತ್ತು ಆಫೀಸ್ನಲ್ಲಿ ಮುಖ್ಯ ಆಫೀಸರ್ ಇಲ್ಲ, ಕೆಲಸ ನಡೀತಾ ಇರುತ್ತೆ, ಡೆಸಿಷನ್ ಮೇಕಿಂಗ್ ನೀವು ಯಾವುದು ಮಾಡಕ್ಕೆ ಬರೋದಿಲ್ಲ. ಪಾಲಿಸಿ ಆಗ್ಬೇಕಾದ್ರೆ ಏನು ಬೇಕು, ಅದಕ್ಕೆ ರಾಜ್ಯ ಬೇಕು, ವ್ಯವಸ್ಥೆ ಬೇಕು. ಮತ್ತೆ ಯಾರು ಕೇಳಬೇಕೀಗ? ಭೀಷ್ಮರು ಹೇಳ್ತಾ ಹೋದು, ಅವ್ರು ಯಾರು ರಾಜನಾಗಿ ಅಲ್ಲ ಅಂತ ಹೇಳ್ಬೋದು, ರಾಜನಾಗಿ ಆರ್ಡರ್ ಮಾಡಕ್ಕೆ ಬರಲ್ಲ ಅವರು. ಹಾಂ ಹಾಂ ಹಾಂ, ಅಲ್ಲ ರಾಜ ಅಲ್ಲ ಅವ್ರೀಗ. ರಾಜ ಅಂತ ಅವರೇ ಕ್ಲೇಮ್ ಮಾಡೋದಿಲ್ಲ ಫಸ್ಟು, ಅಷ್ಟೇ ಪವರ್ಸ್ ಇಲ್ಲ. ಇವತ್ತು ಉದಾಹರಣೆಗೆ ಮಗನ ದುಡ್ಡಿದೆ, ಎಲ್ಲ ಇದೆ, ಚೆಕ್ ಬುಕ್ ಇದೆ, ಇವ್ರು ಸೈನ್ ಮಾಡೋಂಗಿಲ್ಲ ತಂದೆ. ಮಗ ಒಪ್ತಾನೆ, ಮಾಡಿದ್ರೆ ಅಬ್ಜೆಕ್ಟ್ ಮಾಡಲ್ಲ. ಮಗ ಹೇಳಿ ಹೋಗಿದ್ದೀನಿ ಮಾಡುತ್ತೆ, ಮಾಡಿದ್ರೆ ಏನಾಗುತ್ತೆ, ಅವ್ರು ಕೊಡಲ್ಲ. ಯಾಕೆ? ಅಲ್ಲ, ನಾನು ಅಪ್ಪ ಅಂತ ಇವ್ರು ಹೇಳಿದ್ರಿ, ಅಪ್ಪ ಇರ್ಬೋದು, ಸೈನ್ ಮಾಡೋಕೆ ಹೊಡ್ಬೇಕು ಅಂತ ಹೇಳ್ತಾರೆ. ಅಪ್ಪ ಇವೆಲ್ಲ ಯಾವುದಕ್ಕೆ ಕೌಂಟ್ ಆಗಲ್ಲ. ಅದಕ್ಕೆ ಸಿಗ್ನೇಚರ್ ಅದು ಬಂದ ತಕ್ಷಣ ಫಸ್ಟ್ ಏನು ಮಾಡ್ತಾರೆ, ಚೀಫ್ ಚಾರ್ಜ್ ತಗೊಂಡ ತಕ್ಷಣ ಎಲ್ಲ ಇನ್ಫಾರ್ಮೇಷನ್ ಹೋಗುತ್ತೆ, ಚೇಂಜ್ ಆಗಿದೆ, ಏನು ಮಾಡಿದ್ರೆ ಸೈನ್ ಹೇಗಿರುತ್ತೆ ಎಲ್ಲ ತೋರಿಸ್ಕೊಡ್ತಾರೆ. ಆಮೇಲೆ ವ್ಯಾಲಿಡಿಟಿ ಎಲ್ಲರಿಗೂ ಬರೋದಿಲ್ಲ, ಉಳಿದ್ರೆ ಕೊಡೋದಿಲ್ಲ ಅವರು. ಸೊ ಅಫಿಷಿಯೇಟಿಂಗು ಬೇರೆ, ಇದು ಮಾಡೋದು ಮ್ಯಾನೇಜಿಂಗ್ ಬೇರೆ. ಇವತ್ತು ಯಾವುದೇ ವ್ಯಕ್ತಿ ಮುಖ್ಯ ರಾಜ ಇಲ್ಲದೆ ಹೋಗ್ಬಿಟ್ಟು ಎಲ್ಲರೂ ಈ ರೀತಿ ಮಾಡ್ಲಿಕ್ಕೆ ಶುರುವಾರಿ ಏನಾಗುತ್ತಾಗ ಮತ್ತೆ ಅರಾಜಕತೆನೇ ಶುರುವಾಗುತ್ತೆ. ಒಬ್ಬ ಡೆಸಿಗ್ನೇಟೆಡ್ ಒಬ್ಬ ಇರಬೇಕಾಗ, ಫುಲ್ಲಿ ಒಬ್ಬ ಇನ್ಚಾರ್ಜ್ ಇರಲೇಬೇಕು. ಅದಕ್ಕೋಸ್ಕರ ರಾಜ ಅಂತ ಬೇಕೇ ಬೇಕು. ಅದಕ್ಕೆ ಹೇಳ್ತಾರೆ, ವೇಣನ ಕಾಲಕ್ಕೆ ಏನಾಯ್ತು, ಸ್ವಲ್ಪ ತುಂಬ ದುಷ್ಟ ಅವನು. ಸ್ವತಃ ತಾಯಿಗೆ ಮನಸ್ಸು ಬರಲಿಲ್ಲ ರಾಜ್ಯ ಕೊಡಬೇಕು ಅಂತೇಳಿ. ಏನು ಮಾಡಿದ ಅವಳು, ಸುಮ್ಮನೆ ಇದ್ಬಿಟ್ರು. ಅವಾಗ ಏನ ಎಲ್ಲ ಕಡೆ ಕಳ್ಳಕಾಕರು ಶುರುವಾಗ್ಬಿಟ್ರು, ಎಲ್ಲ ಕೊಲೆ ಗಿಲೆ ಶುರುವಾಯ್ತು. ಆಗ ಏನು ಮಾಡಿದ್ರು, ಎಲ್ಲ ಸೇರಿಬಿಟ್ಟು ಆಗಲಿ ಏನು ಮಾಡೋಕ್ಕಾಗಲ್ಲ, ರಾಜ ಅಂತ ಒಬ್ನು ಇರಬೇಕು. ಇದ್ರೆ ಏನಾಗುತ್ತೆ, ಒಂದು ಅಕೌಂಟಬಿಲಿಟಿ ಬರುತ್ತೆ, ನೋಡೋಕೆ ಒಬ್ರು ಇದ್ದಾನೆ ಅಂತೇಳಿ. ಅದಕ್ಕೋಸ್ಕರ ಮಾಡಿದರು. ಅದು ಅಂದ್ರೆ ಗೊತ್ತಾಯ್ತು ಯಾತಕ್ಕೆ ಮಾಡಿದ್ರು ಅದಕ್ಕೆ ಹೇಳಿದ್ರು, ವಿನಾ ರಾಷ್ಟ್ರ ಮುಪೈತಿ ನಾಶಂ. ರಾಜ ಅಂತ ಒಬ್ರು ಇಲ್ಲದ ಹೊರ ಏನಾಗುತ್ತೆ, ರಾಜ್ಯ ನಾಶ ಆಗೋಗುತ್ತೆ, ರಾಷ್ಟ್ರನೇ ಹಾಳಾಗಿ ಹೋಗುತ್ತೆ ಅಂತ ಹೇಳಿ. ಆದಷ್ಟು ಬೇಕೇ ಬೇಕದು.
ಅವನಿಗೆ ಗೈಡ್ ಮಾಡಿದ್ರೆ ತಪ್ಪಲ್ಲ. ಒಬ್ನು ಇದ್ದು ಬಿಟ್ಟರೆ ಅವನು ಗೈಡ್ ಮಾಡ್ಬೋದು, ತಾನೇ ಇದು ಮಾಡ್ಬೋದು. ಗೈಡ್ ಆದವನೇ ಮಾಡಕ್ ಬರಲ್ಲ, ಗೈಡ್ ಆದವನೇ ಮಾಡಬಾರ್ದು. ಸೌಮ್ಯ ಸ್ವರೂಪೋಪಿ ಅತಿಭೀಷಣ ಮೃಷಾ ಯಚ್ಚಕ್ಷುಷೋ ರೂಪಮಹಂ ಪ್ರದರ್ಶಯೇ ಸಹೈವತ ಸಹೇತ ಸಾ ತದ್ಯದಿ ಪುತ್ರಕೋಶ್ಯಾಹ ಭವಿ. ಇದೆಲ್ಲ ಲೋಕಕ್ಕೆ ಕೊಟ್ಟ ಸಂದೇಶ. ವ್ರತ ಉಪವಾಸ ಇತ್ಯಾದಿ ಮಾಡ್ಕೊಂಡು ಸಂಸಾರ ಮಾಡಿದರೆ ಒಳ್ಳೆ ಮಕ್ಕಳು ಹುಟ್ಟುತ್ತಾರೆ. ಬೇರೆ ಯುಗದಲ್ಲಿ ಆ ರೀತಿ ಮಾಡ್ತಿದ್ದರಿಂದ ಕೆಟ್ಟ ಸಂತತಿ ಬರ್ತಿರ್ಲಿಲ್ಲ. ಆಮೇಲೆ ಬರ್ಲಕ್ಕೆ ಸ್ಲೋಲಿ ಬರ್ಲಕ್ಕೆ ಶುರುವಾಯ್ತು. ಆಮೇಲೆ ಒಳ್ಳೆ ಸಂತತಿ ಬೇಕು ಅಂದ್ರೆ ಭಾರಿ ಕಷ್ಟಪಡೋ ಸ್ಥಿತಿ ಬಂದೋಯ್ತು. ನ್ಯಾಚುರಲಿ ಆಗ್ತಿತ್ತು ಆಗಿನ ಕಾಲಕ್ಕೆ ಒಳ್ಳೆ ಸಂತತಿ. ಬರ್ತಾ ಬರ್ತಾ ನ್ಯಾಚುರಲಿ ಎಲ್ಲರೂ ಮಾಡ್ತಾ ಇದ್ದಿದ್ದೇ ಆಗಿದ್ರು ಎಲ್ಲರೂ ಕೂಡ. ಸಹೇತತಾ ತದ್ಯದಿ ಪುತ್ರಕೋಶ್ಯ ಇತೀರಿತೆ ಅಸ್ತು ಇತ್ಯುದಿತಃ ತಥಾ ಗಮತ್ ಕೃಷ್ಣೋ ಅಂಬಿಕಾಂ ಸಾತು ಭಯಾನ್ಯಮೀಲಯತೆ ಅಭೂಚ್ಯ ತಸ್ಯಾಂ ಧೃತರಾಷ್ಟ್ರ ನಾಮಕೋ ಗಂಧರ್ವರಾಟ್ ಪವನಾವೇಶಯುಕ್ತಃ ಇತಿ ಈರಿತೆ ಅಸ್ತು ಇತಿ ಉದಿತಃ ತಯಾ ಅಗಮತ್ ಕೃಷ್ಣಃ ಅಂಬಿಕಾಂ ಸಾತು ಭಯಾತ್ ನ್ಯಮೀಲಯತೆ ಅಭೂತ್ಯ ತಸ್ಯಾಂ ಧೃತರಾಷ್ಟ್ರ ನಾಮಕಃ ಗಂಧರ್ವರಾಟ್ ಪವನಾವೇಶಯುಕ್ತಃ ಇತಿ ಈರಿತೆ. ಹೇಳಿದ ತಕ್ಷಣ ಅಸ್ತು ಒಪ್ಕೊಂಡ್ಲಾಕಿ ಆಯ್ತು ಅಂತೇಳಿ ಸೊಸೆಯನ್ನು ಕರೆದ್ಬಿಟ್ಟು ಎಲ್ಲ ಹೇಳಿದ್ಲು. ಇದೆಲ್ಲ ಇದೇ ವ್ಯವಸ್ಥೆನೇ ಹೇಳಿಲ್ಲ ಆಕೆ. ಭಾರಿ ಅಪಾಯ ಇರ್ಬೋದು, ಇದಿರ್ಬೋದು, ಏನು ಮಾಡಿ ಭಾಳ ಹುಷಾರಾಗಿರಬೇಕು, ಇದರ ರಾಜ್ಯದ ಪ್ರಶ್ನೆ ಅಂತ ಸಾಕಷ್ಟು ಹೇಳಿಬಿಟ್ಟೆ ಕಳಿಸ್ಕೊಟ್ರು ಅಂಬಿಕೆಯನ್ನು. ಆಕೆ ಬಂದ್ಲು. ವೇದವ್ಯಾಸರು ಸೂರ್ಯನ ಎಷ್ಟು ಟ್ರೈನಿಂಗ್ ಕೊಟ್ಟು ಸೂರ್ಯನೊಳಗೆ ಕಣ್ಣು ಮುಚ್ಚೋಗ್ಬಿಡು. ಎಷ್ಟು ಹೇಳಿದ್ರು ಕೂಡ ಏನಾಗುತ್ತೆ, ಸೂರ್ಯನ ತೇಜಸ್ಸೇ ಅಂತದ್ದು. ಇವ್ರು ಎಂಥವ್ರು ಅನಂತ ಸೂರ್ಯ ಪ್ರಕಾಶ. ಇಷ್ಟಪಟ್ಟಾಗ ಅನುಗ್ರಹ ಮಾಡಿದಾಗ ಸರಿ, ಇಲ್ಲದ್ರೆ ಏನಾಗುತ್ತದೋ ಅಫೆಕ್ಟ್ ಮಾಡೇ ಮಾಡುತ್ತೆ. ಇವ್ರು ಎಷ್ಟು ಬೇಕೋ ಅಷ್ಟು ಮಾಡಿದ್ರು ಅಷ್ಟೇ. ಆಗ ಅಂಬಿಕಾ ಸಾತು ಭಯಾತ್, ಭಯದಿಂದ ನೆಮೀಲಯತೆ ಅಕ್ಷಿಣಿ, ಎರಡು ಕಣ್ಣು ಮುಚ್ಕೊಂಡ್ಬಿಟ್ಲು ಪಾಪ. ಅವಾಗೇನಾಯಿತು, ವೇದವ್ಯಾಸರು ಬಂದರು. ವಿಶ್ವಗೆ ಅನುಗ್ರಹ ಮಾಡಿದ್ದೇನೆ, ಮಗ ಹುಡ್ತಾನೆ, ಭಾರಿ ಒಳ್ಳೆಯವರೇ ಹುಡ್ತಾರೆ ಎಲ್ಲ ಹೇಳಿದರು. ಧೃತರಾಷ್ಟ್ರ ನಾಮಕೋ ಗಂಧರ್ವರಾಟ್ ಪವನಾವೇಶಯುಕ್ತ. ಧೃತರಾಷ್ಟ್ರ, ಅಲ್ಲೂ ಧೃತರಾಷ್ಟ್ರ ನಾಮಕ ಎರಡರ್ಥ. ಧೃತರಾಷ್ಟ್ರ ನಾಮಕ ಗಂಧರ್ವರಾಟ್, ಧೃತರಾಷ್ಟ್ರ ಎಂಬ ಗಂಧರ್ವ ಹುಟ್ಟಿದ. ಇಲ್ಲಿ ಧೃತರಾಷ್ಟ್ರ ನಾಮಕನಾಗೇ ಹುಟ್ಟಿದ ಇನ್ನೊಂದು ಅರ್ಥ. ಮೂರು ಸ್ವರೂಪದಲ್ಲೂ ಏನು ಹೆಸರು ಆತನಿಗೆ, ಧೃತರಾಷ್ಟ್ರ ಅಂತಾನೆ. ಇಲ್ಲೂ ಏನು ಹೆಸರು, ಧೃತರಾಷ್ಟ್ರ ಅಂತಾನೆ. ಇದು ಭಾಳ ಇಂಪಾರ್ಟೆಂಟ್. ಅದಕ್ಕೆ ಯಾರು ಸ್ವರೂಪ ಹೇಳಿರೋದಿಲ್ಲ, ಮೂಲ ರೂಪದಲ್ಲಿ ಅವ್ರ ಹೆಸರು ಅದೇ ಆಗಿರುತ್ತೆ ಅಂತ ಅರ್ಥ. ಧೃತರಾಷ್ಟ್ರ ನಾಮಕಃ ಗಂಧರ್ವರಾಟ್, ರಾಟ್ ಅಂದ್ರೆ ರಾಜ, ಗಂಧರ್ವ ರಾಜ ಹುಟ್ಟಿದ. ಪವನಾವೇಶಯುಕ್ತ, ವಾಯುದೇವರ ಆವೇಶ. ಯಾತಕ್ಕೆ, ವೇದವ್ಯಾಸರ ಅನುಗ್ರಹ ಮಾಡಿದಾಗ ಏನು ಬರಬೇಕಲ್ಲಿ, ಸಾಕ್ಷಾತ್ ಮಕ್ಕಳಾಗಲಿಕ್ಕೆ ವಾಯುದೇವರೊಬ್ಬರೇ ಸಮರ್ಥರ ಅಂತ ಇದ್ದ. ವಾಯುದೇವರ ಆವೇಶ ಇಲ್ಲದೆ ಹುಟ್ಟಕ್ಕೆ ಸಾಧ್ಯ ಇಲ್ಲ. ವೆರಿ ಇಂಪಾರ್ಟೆಂಟ್, ಎಲ್ಲ ನೋಡ್ತಾ ಇರಬೇಕಾದ್ರೆ. ಸಮಾರುತಾವೇಶ ವಶಾತ್ ಬಲಾಧಿಕೋ ಬಭೂವ ರಾಜ ಧೃತರಾಷ್ಟ್ರ ನಾಮ ಅದಾದ್ವರಂ ಚಾಸ್ಯ ಬಲಾಧಿಕತ್ವಂ ಕೃಷ್ಣೋಂಧ ಆಸೀತ್ ತತು ಮಾತೃದೋಷತಃ ಸಹ ಮಾರುತಾವೇಶ ಬಲಾತ್ ಬಲಾಧಿಕಃ ಬಭೂವ. ವಾಯುದೇವರ ಆವೇಶ ಇದ್ದಿದ್ದರಿಂದ ಭಾರಿ ಬಲಾಢ್ಯನಾಗಿದ್ದ ಧೃತರಾಷ್ಟ್ರ. ಅದಕ್ಕೆ ಕೊನೆಗೆ ಆಲಿಂಗನ ಮಾಡೇ ಕೊಂದು ಬಿಡ್ತೀರಿ ಅಂತ ಬಂದಲ್ಲ, ಅದು ಅಷ್ಟು ಮಟ್ಟಿಗೆ. ಆ್ಯಕ್ಚುಲಿ ಆ ಭೀಮನ ಕೊಲ್ಲೋ ಶಕ್ತಿ ಇಲ್ಲ, ಬೇರೆಯವ್ರನ್ನ ಹಾಗೆ ಮಾಡೋ ಸಾಮರ್ಥ್ಯ ಇತ್ತು ಆತನಿಗೆ. ಅಷ್ಟು ಫಿಸಿಕಲಿ ಭಾರಿ ಸ್ಟ್ರಾಂಗ್ ಆಗಿದ್ದ. ಬಭೂವ ರಾಜ ಧೃತರಾಷ್ಟ್ರ ನಾಮ ಅದಾದ್ವರಂ ಮಧ್ಯ ಹೇಳಿದ್ರು ಧೃತರಾಷ್ಟ್ರ ಗಂಧರ್ವ ಅಂತ, ಧೃತರಾಷ್ಟ್ರ ನಾಮ ಅದ ಅಂತ ಇಲ್ಲಿ ಹೇಳಿದರು. ಸರಿ ಹೋಯ್ತು. ಹಿಂದೆ ಸ್ವರೂಪ ಹೇಳಿದರು, ಇಲ್ಲಿ ಹೆಸರು ಹೇಳಿದರು. ಅದ ಹಾಂ 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 ಹಿಂದೆ ಹೇಳಿದೆ, ಎಷ್ಟೋ ಸತ್ತು ಹೇಳಿದೆ ಅದು. ಯಾಕೆ ನೆನಪಿದೆ ಯಾರಿಗಾರು? ಇವ್ರಿಗೆ ಪ್ರಶ್ನೆ ಏನು ಗೊತ್ತಾ, ಆಲಿಂಗನ ಮಾಡಿ ಕೊಲ್ಲೆ ಭೀಮ ನಮಸ್ಕಾರ ಮಾಡ್ಲಿಕ್ಕೆ ಅಂತ ಬಂದಾಗ ಆಲಿಂಗನ ಮಾಡ್ಕೊಳ್ಳಿಕ್ಕೆ ಅಂತ ಹೊರಟ, ಇವ್ನ ಪ್ರಕಾರ ಶಕ್ತಿ ಇಲ್ಲ ಅಂತ ಹೇಳಿದ್ರಿ. ಮತ್ತು ಕೃಷ್ಣ ಆತನ ನಿಂದೆ ಕೇಳಿಕೊಂಡು ಭೀಮನನ್ನ ಆ ಡೂಪ್ಲಿಕೇಟ್ ಭೀಮ, ಉಕ್ಕಿನ ಭೀಮನ್ ಯಾಕೆ ಇಡಬೇಕಾಗಿತ್ತು ಅಂತ ಪ್ರಶ್ನೆ. ಉತ್ತರ ಹೇಳಿದೆ, ನೆನಪಿದೆಯಾ? ಅಲ್ಲಿ ಒಬ್ರು ಹೇಳ್ಬೇಕು. ಯಾರ್ದು? ಆಮೇಲೆ ಒಂದು ಸರಿ ಪಾರ್ಟ್ಲಿ ಕರೆಕ್ಟ್, ಇನ್ನೂ ಸುಳ್ಳು ಬರ್ಬೇಕು, ಇನ್ನೂ ಬರ್ಬೇಕು. ಯಾರು ಏನು ಬಹಿರಂಗ ಆಯ್ತು? ಅಂದರೆ ಅಷ್ಟೇ ಒಟ್ಟು ಉತ್ತರ ಬಂದಾಗ ಆಯ್ತು. ತಾತ್ಪರ್ಯ ಇಷ್ಟೇ, ಏನಂತ, ಆಲಿಂಗನ ಮಾಡ್ಕೊಂಡು ಏನೂ ಆಗ್ತಿದ್ದಿಲ್ಲ ಭೀಮನಿಗೆ, ಏನೇನೂ ಆಗ್ತಿದ್ದಿಲ್ಲ. ಏನು ತಿಳ್ದು ಜನ, ಧೃತರಾಷ್ಟ್ರ ಏನು ಎಂಥ ಒಳ್ಳೆ ಮನುಷ್ಯ ಪಾಪ, 100 ಮಕ್ಕಳನ್ನು ಒಬ್ಬನೇ ಕೊಂದು ಹಾಕಿದ್ದಾರೆ ಭೀಮಸೇನ, ಅಂಥವನ ಬಗ್ಗೆ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡ ಅಂತೇಳಿ ಅವ್ರು ಬಳಸ್ತೀವಿ. ಕೆಟ್ಟ ಭಾವನೆ ಏನಾದ್ರು ಗೊತ್ತಾಗ್ತಿಲ್ಲ ಜನಗಳಿಗೆ, ಯಾರಿಗೂ ಕೂಡ ಗೊತ್ತಾಯ್ತು. ಕೊನೆ ವೆಪನ್ ಇಟ್ಕೊಂಡಿದ್ದು ಕೊಂದು ಬಿಡ್ಬೇಕು ತಾನು ಭೀಮನನ್ನ ಅಂತ. ಅದು ಗೊತ್ತಾಗಿದ್ದು ಯಾವಾಗ, ಈ ರೀತಿ ಮಾಡಿದಾಗ ಗೊತ್ತಾಯ್ತು. ಅವ್ರು ದುಷ್ಟಬುದ್ಧಿ ಹೊರಗಾಗದೆ ಕೃಷ್ಣ ಆಗಿ ಮಾಡಿದ್ದು. ನಿಜವಾದ ಉಕ್ಕಿನ ಭೀಮ ಮುರಿದೋಯ್ತು, ಅಷ್ಟ್ರಾಂಗು ಭೀಮ, ನಿಜವಾದ ಭೀಮ ಏನೂ ಆಗ್ತಿದ್ದಿಲ್ಲ.
ಭೀಮರಿಗೆ ಏನೂ ಆಗ್ತಿರ್ಲಿಲ್ಲ, ಇವ್ರು ಕೆಟ್ಟ ಬುದ್ಧಿ ಜಗತ್ತಿಗೆ ಗೊತ್ತಾಗ್ತಿರ್ಲಿಲ್ಲ, ಅದಕ್ಕೋಸ್ಕರ ತೋರಿಸಿದವ್ರು ಬೇರೆ ಅಲ್ಲ. ಅದೇ ರೀತಿನೇ ಬಂತೀಗ ಧನ್ವಂತ ಪರಮಾತ್ಮ ಅಮೃತ ಕಲಶ ಇತ್ತು, ಅವ್ರು ಬಂದು ಕಿತ್ಕೊಂಡವ್ರು ಬಿಟ್ಟುಬಿಟ್ಟ. ದೇವ್ರು ಹಿಡ್ಕೊಂಡ ಯಾರು ಕಿತ್ಕೊಂಡೋಗ್ಲಿಕ್ಕಾಗತ್ತಾ? ಯಾಕೆ ಬಿಟ್ಟ? ತಾನೇ ಬಿಟ್ಟ. ಯಾತಕ್ಕೆ ಬಿಟ್ಟ? ಅವ್ರು ಹೇಗೋ ಕುಡಿಯೋದಿಲ್ಲ, ಯಾತಕ್ಕೆ ಬಿಡ್ಬೇಕಾಗಿತ್ತು ಅಂತ ಕೇಳಿದ್ರೆ ಅವ್ರು ಕೆಟ್ಟ ಬುದ್ಧಿ ಗೊತ್ತಾಗಬೇಕಾಗಿತ್ತು. ಅಗ್ರಿಮೆಂಟ್ ಪ್ರಕಾರ ಏನ್ ಮಾಡ್ಬೇಕಾಗಿತ್ತು? ಅವರು ಹಂಚ್ಕೋಬೇಕಾಗಿತ್ತು. ಫೌಲ್ ಮೆಥಡ್ ಮಾಡಿದ್ರು. ಅದಕ್ಕೆ ಏನಾಯ್ತು? ಅಮೃತ ಸಿಗದಂತೆ ಆಯ್ತು ಅವ್ರಿಗೆ. ಈಗ ಉತ್ತರ ಗೊತ್ತಾಯ್ತು ಯಾಕೆ ಅವ್ರು ಅಮೃತ ಮೋಸ ಮಾಡಿದ್ದಕ್ಕೆ ಮೋಸ ಕೊಡ್ಲಿಲ್ಲ, ಅಷ್ಟೇನೆ ಸಿಂಪಲ್. ಅದು ಕೆಟ್ಟ ಬುದ್ಧಿ ಹೊರಗೆ ಬರ್ತಿದ್ದಿಲ್ಲ. ಅಕಸ್ಮಾತ್ ಹಿಡಿದು ಹಾಗೆ ಹಿಡ್ಕೊಬಿಟ್ಟಿದ್ರು ಅವರು, ಕೆಟ್ಟ ಬುದ್ಧಿ ಹೊರಗೆ ಬರ್ತಿದ್ದಿಲ್ಲ. ದೈತ್ಯರು ಈ ಮಟ್ಟಿ ಮೆಚ್ಚಬೇಕು ನಾವು, ಪಾಪ ಕೊನೆಗೂ ಅಗ್ರಿಮೆಂಟ್ ಪಾಲನೆ ಮಾಡಿದ್ರು ಅಂತ ಅಂತಿದ್ವಿ. ಇಲ್ಲ, ಅದು ಅರ್ಥ ಆಯ್ತಾ? ಇದು ಸೇಮ್ ಸಿಮಿಲರ್ ಕೇಸ್ ಎರಡು ಕೂಡ. ಧನ್ವಂತರಿ ನಾಮಕ ಪರಮಾತ್ಮ ಶಕ್ತಿ ಇದ್ರೂ ಕೂಡ ಅಂದು ಬಿಟ್ಟಿದ್ದು, ವಿವಿಧ ಶಕ್ತಿ ಇದ್ರೂ ಕೂಡ ಕೃಷ್ಣ ಹಿಂದೆ ಕರ್ಕೊಂಡು ಪೂರ್ತಿ ಸಿಮಿಲರ್ ಇರೋದು. ಕಾರಣ ಅಲ್ಲಿ ದೈತ್ಯರೇ ಕೆಟ್ಟ ಬುದ್ಧಿ ಗೊತ್ತಾಗಬೇಕು, ಇಲ್ಲಿ ಧೃತರಾಷ್ಟ್ರ ಕೆಟ್ಟ ಬುದ್ಧಿ ಗೊತ್ತಾಗಬೇಕು. ಗೊತ್ತಾಯ್ತಾ? ಅದೇ ಇದು ನಿರ್ಣಯ ಯಾರೂ ಆಚಾರ ಒಬ್ಬರೇ ಬರೆದಿದ್ದು, ಅವರೇ ಅದರಿಂದ ಬರೋದು, ಉಳಿದವರಿಗೆ ಅದೇ ಗೊತ್ತಾಗೋ ಚಾನ್ಸ್ ಇಲ್ಲ. ಅದ್ರ ಮಾತು ಅಲ್ಲಯ್ಯ, ಭೀಮನ ಕೊಲ್ಲೋಕೆ ಹೋಗ್ತೀಯಲ್ಲ, ಬುದ್ಧಿ ಕೃಷ್ಣ ಹೇಳ್ತೀವಿ, ಅವ್ನು ನಿನ್ನ ಕೈಲಿ ಸಾಧ್ಯನ ಭೀಮನ ಕೊಲ್ಲಕ್ಕೆ? ಯಾರಿಗೆ ಸಾಧ್ಯ? ಯೋಚನೆ ಮಾಡೋ, ಬಿಟ್ಬಿಡು ದೊಡ್ಡ ಬುದ್ಧಿನ ಅಂತ. ಅದಕ್ಕೆ ಕೃಷ್ಣ ತಾನೇ ಹೇಳ್ಬಿಡ್ತಾನೆ, ಯಾತಕ್ಕೆ ಕೇಳ್ಕೊಂಡಿದ್ದು ಅಂದರೆ ಭೀಮನ ಸೇವೆ ಮಾಡ್ಲಿಕ್ಕಲ್ಲ, ನಿನ್ನ ಸೇವೆ ಮಾಡ್ಲಿಕ್ಕೆ. ಅಲ್ಲಿ ಕೆಟ್ಟ ಬುದ್ಧಿ ಹೊರೋದು ಏನು ಸೇವೆ ಮಾಡಿದಾಗಾಯ್ತು ಅಂದರೆ ಮರ್ಯಾದೆ ಹೋಯ್ತಲ್ಲ ಸ್ವಲ್ಪ, ಆಮೇಲೆ ನೆಕ್ಸ್ಟ್ ಕಂಟ್ರೋಲ್ ಮಾಡ್ಕೋಬೇಕಲ್ಲ. ಈಗ ಬಾಕ ಭೀಮನ್ ಕರಿತಿರೋ, ಈಗ ಅಲ್ಲಿಗೆ ಏನು ಮಾಡ್ತೀಯ ಮಾಡು ಅಂತ ಹೇಳ್ತಾ, ಈಗ ಮಾಡು, ಏನು ಮಾಡ್ತೀಯ ಮಾಡು. ನಾಚಿಕೆ ಆಯ್ತಾತ್ರ, ಏನು ಮಾಡ್ದ? ಆ ಕೆಟ್ಟ ಬುದ್ಧಿ ಬಿಟ್ಟ. ಅದು ತಕ್ಷಣ ಹೋಗ್ಲಿಲ್ಲ, ನಾನೇ ಹೋಗ್ತಾ ಬಂತು, ಸ್ಲೋ ಎಫೆಕ್ಟ್. ಜ್ವರ ಬಂದರೆ ತಕ್ಷಣ ಹೋಗೋದಿಲ್ಲ, ಇದೆಲ್ಲ ಸುಲಭ ಹೋಗ್ಬಿಡತ್ತಾ? ನಿಧಾನ ಹೋಗಿ ಕೊನೆಗೂ ಆತ ಪ್ಯೂರ್ ಆದ. ಹಾ, ವಾಯುದೇವರ ವ್ಯವಸ್ಥೆ ಯಾತಕ್ಕೆ ಬಂತದು? ಅಂತ ಒಳ್ಳೆ ಮೇಷ್ಟ್ರತ್ವದ ಯಾಕೆ ಫೇಲ್ ಆದ ಅಂತಾರಲ್ಲ, ಹಾಗಾಯ್ತು ಅಷ್ಟೆ. ಒಳ್ಳೆ ಮೇಷ್ಟ್ರ ಆಗಿದ್ರು ಮೇಷ್ಟ್ರು ಒಳ್ಳೆ ಒಂದು ಕರೆಕ್ಟ್, ಹುಡುಗ ದಡ್ಡ ಆಗಿದ್ದಕ್ಕೆ ಫೇಲ್ ಆದ, ಹೀಗೆ ಹೇಳಬೇಕು. ಏನಂತ? ಅಷ್ಟು ಒಳ್ಳೆ ಮೇಷ್ಟ್ರತ್ವ ಹೋದ್ರೂ ಫೇಲ್ ಆದ ಅಂತ ಕೇಳಿದ್ರೆ ಒಂದು ಭಾರಿ ದಡ್ಡ ಅಂತ ಪ್ರೂವ್ ಆಯ್ತು. ಅದೇ ಧೃತರಾಷ್ಟ್ರಗಿದ್ದ ಬುದ್ಧಿ. ವಾಯುದೇವರ ಆವೇಶ ಯಾವ ಪರ್ಪಸ್ಗಿತ್ತದು? ಇದಕ್ಕೋಸ್ಕರ ಬರೀ ಕರೆಂಟ್ ಕೊಟ್ಟರು, ಸ್ಮಗ್ಲರ್ ಮನೆಗೂ ಕರೆಂಟ್ ಕೊಡ್ತಾರೆ, ಕರೆಂಟ್ ಕೊಟ್ಟರು ಅಂದಮೇಲೆ ಅವ್ನು ಒಳ್ಳೆಯವನು ಅಂತ ಕೇಳೋದು ಲೆಕ್ಕನ? ಕರೆಂಟ್ ಕೊಡ್ಲಿಕ್ಕೆ ಏನು ಕಾರಣ? ಯಾಕೆ ಕೊಟ್ರು? ಗೂಂಡಾನ ಮನೆಗೂ ಕರೆಂಟ್ ಕೊಟ್ರು, ಯಾತಕ್ಕೆ ಕೊಟ್ರು? ಬೇರೆ ರೆಕಾರ್ಡ್ ಸರಿ ಇದೆ, ಮನೆಗೆ ಕರೆಂಟ್ ಕೊಡ್ಲಿಕ್ಕೆ ಏನು ಬೇಕು? ಮನೆಗಿದೆ, ಅದೆಲ್ಲ ಸರಿ ಇದೆ ಅಷ್ಟೇ. ಗೊತ್ತಾಯ್ತು? ಗುಂಡ ಅಂತ ಗೊತ್ತಾದ್ಮೇಲೆ ತೆಗೆಯೋದು ಬೇರೆ, ಸ್ವರೂಪದಲ್ಲಿ ಗುಂಡನೇ ಅವನು, ಅವಾಗ ಇನ್ನೂ ಗೊತ್ತಿಲ್ಲ, ಗೊತ್ತಾದ್ಮೇಲೆ ಬೇಕಾದ್ರೆ ಕಟ್ ಮಾಡ್ಬೋದು. ವಾರಿಗೆ ಗೊತ್ತ, ಎವಿಡೆನ್ಸ್ ಬೇಕು ಅದಕ್ಕೆ. ಸುಮ್ಮನೆ ಮನಸ್ಸನ್ನು ಅನ್ಕೊಂಡ್ರೆ ಸಾಲದು, ಎವಿಡೆನ್ಸ್ ಕೊಟ್ಟು ಆಮೇಲೆ ಮಾಡೋದು. ಯಾರಿಗೆ ಯಾರಿಗೆ ಈಗ ಅವಸರ ಪಡಬಾರ್ದು, ಆಚಾರ ಮುಂದೆ ಹೇಳ್ತಾರಲ್ಲಾನು. ನಾವೇ ಹೇಳ್ಬಿಟ್ರೆ ನಿರ್ಣಯ ಯಾಕೆ ಓದ್ಬೇಕು? ಅಲ್ಲೇ ನಾವೇ ಹೇಳೋದಾದ್ರೆ ನಿರ್ಣಯ ಬೇಕಾಗಿಲ್ಲ, ಆಚಾರ ಹೇಳಿದ್ರೆ ಕೇಳಿದ್ಮೇಲೆ ಹೇಳ್ಬೇಕು ಆ ಉತ್ತರ ಹೇಗಿದೆ ಅಂತ. ಅದಾದ್ವರಂಚಾಸ್ಯ ಬಲಾಧಿಕತ್ವಂ ಮತ್ತೆ ಹೇಳಿದ್ರು, ಬಲಾಧಿಕ ಆಗಲಿ ವರ ಯಾತಕ್ಕೆ ಅಂದರೆ ಮದ್ದೆಲ್ಲ ಇಷ್ಟೆಲ್ಲ ಹೇಳಿಬಿಟ್ರು, ಕೊನೆಗೆ ನೋಟ್ ಸೇರಿಸಿದ್ರು. ಭಾರಿ ಖುಷಿಯಾಗೋದು ಸತ್ಯವತಿ ದೇವಿಗೆ, ಹಬ್ಬ ಅನ್ಕೊಂಡಾಗ. ಆದರೆ ಅವ್ರು ಕುರುಡ ಅಂತ ಹೇಳಿದ್ರು, ಈಗ ಹೇಳಿ ಕೊನೆಗೆ ಸೇರಿದ್ರು. ಯಾವಾಗಲೂ ಕೂಡ ಪಂಚಿಂಗ್ ಕೊಡೋಕಾರೆ ಯಾವ ಥರ ಇರ್ಬೇಕದು? ಹೈಲೈಟ್ ಆಗ್ಬೇಕದು. ಕೊನೆಗೆ ಕೊಟ್ಟರು, ಅವರು ಕುರುಡ, ಕತೆ ಮುಗಿದೋಯ್ತು. ಯಾತಕ್ಕೆ? ಮಾತೃದೋಷತಃ, ತಾಯಿ ಮಾಡಿದ ತಪ್ಪಿನಿಂದ ಮಗನಿಗೆ ಏನಾಯ್ತು? ಈಗ ಕಣ್ಣು ಹೋಯ್ತು. ಆಚಾರ್ಯ ಹಿಂದೆ ಹೇಳಿದ್ದಾರೆ, ನೆನಪಿದೆಯಾ? ಗುಣಾಶ್ಚ ಕಾಲಾತ್ ಪಿತೃಮಾತೃ ದೋಷಾತ್ ಸಕರ್ಮತೋವಾ ಅಭಿಭವಂ ಪ್ರಯಾಂತಿ. ಒಬ್ಬ ವ್ಯಕ್ತಿ ಭೂಲೋಕದಲ್ಲಿ ಹುಟ್ಟಿದಾಗ ತಂದೆ ದೋಷ, ತಾಯಿ ದೋಷ, ತನ್ನ ದೋಷ ಮೊದಲ ಅನೇಕ ಕಾರಣದಿಂದಾಗಿ, ಕಾಲದೋಷ ಮೊದಲಾದ ಕಾರಣದಿಂದ ಏನಾಗಬಹುದು? ಅವನ ಗುಣ ಮುಚ್ಚೋಗ್ಬಿಡುತ್ತೆ ಅಂತೇಳಿ. ಗೊತ್ತಾಯ್ತಾ? ಸ್ವರೂಪದಲ್ಲಿ ಕಣ್ಣಿದೆ ಅವನಿಗೆ, ಇಲ್ಲಿ ಕಣ್ಣಿಲ್ಲ, ತಾಯಿ ಮಾಡಿದ ತಪ್ಪಿನಿಂದ ಹಾಗಾಯ್ತು. ಗೊತ್ತಾಯ್ತಾ? ಈಗ ನಮಗೆ ಅರ್ಥ ಆಯ್ತು. ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋಭಿಜಾಯತೆ. ಒಳ್ಳೆ ತಂದೆ ತಾಯಿ ಮನೇಲಿ ಹುಟ್ಬೇಕಾದ್ರೆ ಭಾರಿ ಪುಣ್ಯ ಮಾಡಿರ್ಬೇಕು. ಯಾತಕ್ಕೆ? ಹುಟ್ಟಿರ್ಲಿಕ್ಕೆ ಯಾವುದೋ ಹಾಕಿಬಿಡ್ತಾರೆ, ಕಾಡ್ಲಿ ವಾರ ಅಂತ ಹಾಕಿಬಿಡೋದು ಅಡಿ ಅಂತ ಬೆಳೆಸಕ್ಕೆ, ನಿಷಿದ್ದೆಲ್ಲ ತಿನ್ನಿಸ್ಬಿಡ್ತಾರೆ. ಅವ್ನಿಗೆ ಅವನಿಗೇನು ಗೊತ್ತಾಗೋ ವಯಸ್ಸಲ್ಲ ಅದು. ಗೊತ್ತಾಗುತ್ತೆ ಅಷ್ಟು ಪಾಪ ಆಗೋಗ್ಬಿಟ್ಟಿರುತ್ತಾಗಲೇ. ಆ ಸಂಸ್ಕಾರ ಇರಬೇಕು ಅದು. ಅದಕ್ಕೆ ಒಳ್ಳೆ ಮನೆಯಲ್ಲಿ ಹುಟ್ಟಬೇಕಾದ್ರೆ, ಮನೆ ತರದಲ್ಲಿ ಹುಟ್ಟಬೇಕಾದ್ರೆ ಅವ್ನು ಹಿಂದೆ ಭಾರಿ ಸಾಧನೆ ಮಾಡಿರ್ಬೇಕು. ಅವ್ರು ಎಲ್ಲರಿಗೂ ಯೋಗ ಬರೋದಿಲ್ಲ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಯೋಗ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟ ಅಭಿಜಾಯ. ಯೋಗದ ಪಾತಲ್ಲಿದ್ದು ದಾರಿ ತಪ್ಪಿದ್ದು ನೀನು ಹುಟ್ಟುತ್ತಾನೆ ಹೊರತು ಹಾಗೆಲ್ಲ ಒಳ್ಳೆಯವರಿಗೆ ಅಂತ ಕೆಟ್ಟವರಿಗೆ ಎಲ್ಲರಿಗೂ ಕೂಡ ಒಳ್ಳೆ ಮತ್ತೆ ಹುಟ್ಟ ಯೋಗ ಬರೋದಿಲ್ಲ. ಗೊತ್ತಾಯ್ತಾ? ಇವತ್ತು ಅದೆಲ್ಲ ಬಿಟ್ಬಿಡಿ. ಮಗನಿಗೆ ಶುಗರು, ಕೂಸಿಗೆ ಶುಗರ್ ಯಾತಕ್ಕೆ? ತಂದೆ ತಾಯಿ ಇಬ್ಬರಿಗೂ ಇದೆ, ಕತೆ ಮುಗಿ. ಅದು ತುಂಬ ಜಾಸ್ತಿ ಇತ್ತು ಬಂತು ಇವರಿಗೆ. ಅಂದರೆ ನಮಗೇನು ಗೊತ್ತಾಯ್ತು? ಈಗ ವಂಶ ಪಾರಂಪರ್ಯ ರೋಗ ಬರೋದು ಗೊತ್ತಿದೆ ನಮಗೆ, ಹೌದಲ್ಲ? ಗುಣಗಳು ಹಾಗೆ ಆಗುತ್ತೆ ಅಂತ. ವಂಶ ಪಾರಂಪರ್ಯ ದೋಷಗಳು ಬರುತ್ತೆ, ಇದು ಬರುತ್ತೆ. ಅರ್ಥ ಆಯ್ತಾ? ತಾಯಿ ಯಾರನ್ನು ನೋಡಲಿಲ್ಲ? ಅಂಬಿಕಾ ಯಾರನ್ನು ನೋಡಲಿಲ್ಲ ಭಕ್ತಿಯಿಂದ? ವೇದವ್ಯಾಸರನ್ನು ನೋಡಲಿಲ್ಲ. ವೇದವ್ಯಾಸರದು ಶಾಸ್ತ್ರ, ರೂಪವನ್ನೇ ದೇವ ಧನ್ಯಮಾತ್ಮನಃ.
ಯಾವ ತಾಯಿಗೆ ಶಾಸ್ತ್ರಜ್ಞಾನ ಇರೋದಿಲ್ಲ, ಹುಟ್ಟೋ ಮಕ್ಕಳು ಕುರುಡರಾಗ್ತಾರೆ. ಯಾವ ಆಸ್ಪೆಕ್ಟಲ್ಲಿ? ಯಾವ ಆಸ್ಪೆಕ್ಟಲ್ಲಿ? ದೈವ ಭಕ್ತಿ ಬರೋದಿಲ್ಲ, ದೈವ ಭಕ್ತಿ ಮುಗಿದು. ತಂದೆ ಹಾಗೆ ತಾಯಿ ಹಾಗೆ, ಮಗ ಪರಮನಾಸ್ತಿಕ. ಗೊತ್ತಾಯ್ತಾ? ದೇವ್ರನ್ನ ಹೊರಗೆ ಹಾಕಿದ್ರು, ತಂದೆ ಅಂದ್ರೆ ಹೊರಗೆ ಹಾಕ್ತಾರೆ ಮಗ, ಅಂತ ಮಗ ಹುಟ್ಟಿದ. ಗೊತ್ತಾಯ್ತಾ? ಆದ್ರಿಂದಾನೇ ಯಾವಾಗಲೂ ಕೂಡ ಒಬ್ಬ ಕೆಲವು ಆಟಿಟ್ಯೂಡ್ ಕೂಡ ವಂಶ ಪಾರಂಪರ್ಯ ಬರುತ್ತೆ, ವೆರಿ ಇಂಪಾರ್ಟೆಂಟ್. ನಾಸ್ತಿಕರ ಮೇಲೆ ಹುಟ್ಟಿದಾಗ ಸಾಮಾನ್ಯವಾಗಿ ಅದು ಬರುತ್ತೆ, ಎಷ್ಟೇ ಯೋಗ್ಯರಾಗಿದ್ರು ಬರುತ್ತೆ. ಆ ಸ್ವರೂಪ ಭಾರಿ ಒಳ್ಳೇದಾಗಿದೆ, ಕಟ್ಪಟ್ಟು ಕಳ್ಕೋಬೇಕದು, ಇಲ್ಲದ ಹೊರ ಸಾಧ್ಯ ಇಲ್ಲ. ಹೌದು, ಅದಕ್ಕೆ ಅವ ಏನಾಗ್ತಾನಾಗ ಒಳ್ಳೆ ಯೋಗಿ ಆಗ್ತಾನೆ, ಇಲ್ಲದ ಸಾಧ್ಯ ಇಲ್ಲ. ಜ್ಞಾತ್ವಾ ತಮಂಧಂ ಪುನರೇವ ಕೃಷ್ಣಂ ಮಾತಾ ಬ್ರವೀತ್ಯನಯಾನ್ಯಂ ಗುಣಾಢ್ಯಂ ಅಂಬಾಲಿಕಾಯಾಮಿತಿ ತತ್ತಥಾ ಕರೋತ್ ಭಯಾತ್ತು ಸಾ ತಸ್ಯ ಸಾ ಪಾಂಡುರಭೂನ್ ವೃಷಾದೃಕ್. ಜ್ಞಾತ್ವಾ ತಂ ಅಂಧಂ ಪುನಃ ಏವ ಕೃಷ್ಣಂ ಮಾತಾ ಅಬ್ರವೀತ್ ಜನಯ ಅನ್ಯಂ ಗುಣಾಢ್ಯಂ ಅಂಬಾಲಿಕಾಯಾಮ್ ಇತಿ ತತ್ ತಥಾ ಅಕರೋತ್ ಭಯಾತ್ ತು ಸಾ ಪಾಂಡುಃ ಅಭೂತ್ ವೃಷಾದೃಕ್. ಜ್ಞಾತ್ವಾ ತಮ್ ಅಂಧಂ, ಅವನು ಕುರುಡ ಅಂತ ಗೊತ್ತಾದ ತಕ್ಷಣ ಮತ್ತೆ ಕೇಳ್ಕೊಂಡು ಪುನರೇವ ಕೃಷ್ಣಂ ಮಾತಾ ಅಬ್ರವೀತ್. ರಾಜ್ಯಕ್ಕೆ ಉತ್ತರಾಧಿಕಾರಿ ಬೇಕು, ಕಣ್ಣೇ ಇಲ್ಲ, ಅವನೇ ರಾಜ್ಯಭಾರ ಮಾಡ್ತಾನೆ, ಅದಕ್ಕೋಸ್ಕರ ಇನ್ನೊಬ್ಬ ಮಗ ಬೇಕು ನಮಗೆ, ಅದಕ್ಕೆ ಇನ್ನೊಬ್ಬ ಸೊಸೆಯನ್ನು ಕಳಿಸ್ತೇನೆ, ಅನುಗ್ರಹ ಮಾಡಬೇಕು. ಅದಕ್ಕೂ ಒಪ್ಕೊಡು. ಮಾತು ಎಷ್ಟು ಕನ್ಸೆಷನ್ ತೋರಿಸ್ತಾ ಬರ್ತಾರೆ ಒಂದೊಂದನ್ನೇ. ಇಷ್ಟೆಲ್ಲ ಕೂಡ ಕಡೆಗೆ ಏನಾಯ್ತು? ದೈವ ಸಂಕಲ್ಪ ದೊಡ್ಡದು, ಅದು ದೈವರಿಗೆ ಕೊಟ್ಟು ಚಾನ್ಸ್ ಆಗಲೇ ಇತ್ತು. ಗುಣಾಢ್ಯಂ, ಒಳ್ಳೆ ಗುಣ ಇರಬೇಕು ಅವ್ರಿಗೆ, ಗುಣವಂತರಾದ ಮಗನನ್ನ ಹುಟ್ಟಿಸು ಅಂತ ಕೇಳಿದ ತಕ್ಷಣ ಆಯ್ತು ಅಂತ ಹೇಳಿದ್ರು. ಅಂಬಾಲಿಕಾಯಾಮ್, ಅಂಬಾಲಿಕಾ ಅವಳು ಬಂದ್ಲು. ತಥಾ ಕರೋತ್, ಅವಳಿಗೆ ಭಾರಿ ಹೇಳಿ ಕಳಿಸಿದ್ರು, ನಿಮ್ಮ ಅಕ್ಕನ ಅವಸ್ಥೆ ನೋಡು, ಮಾಡಿದ ತಪ್ಪಿಗೆ ಕುರುಡುಮಗ ಹುಟ್ಟಿದ್ದಾನೆ, ಏನು ಉಪಯೋಗ, ನೀನು ಹಾಗೆಲ್ಲ ಮಾಡಬೇಡ ಅಂತೇಳಿ ಭಾರಿ ಹೇಳಿದ್ರು. ಆಗ್ಲಿ ಅಂತ ಬಂದ್ಲು ಪಾಪ. ನೋಡಿದ್ದು ಕಟ್ಟೋ ಬೆಳಕ ಮತ್ತೆ ಭಯ ಶುರುವಾಯ್ತು, ಭೀಷಣ ಆಕೃತಿ. ಆದ್ರೆ ಕಣ್ಣು ಮುಚ್ಕೊಳ್ಳಿಲ್ಲ, ಯಾಕೆ? ಅದು ಕೂಡ ಬಿಟ್ರೆ ಕಷ್ಟ ಅಂತೇಳಿ ಕಷ್ಟಪಟ್ಟು ಏನು ಮಾಡಿದ್ಲು, ಕಣ್ಣು ಮಾತ್ರ ಮುಚ್ಕೊಳ್ಳಿಲ್ಲ. ದೇವ್ರ ಸಂಕಲ್ಪ, ಇವಳು ಕಷ್ಟ ಇಟ್ಪಟ್ಟರು ದೇವ್ರು ಮಾಡಿದ್ರೆ ಆಗ್ತಿರ್ಲಿಲ್ಲ. ಅವಾಗೇನಾಯ್ತು, ಮೈಯೆಲ್ಲ ಬಿಳಿಸ್ಕೊಂಡ್ಬಿಡ್ತು ಭಯಕ್ಕೆ. ಭಯದಿಂದ ಮೈ ಬೆಳಕಾಗತ್ತೆ, ಅದೇ ರೋಮಾಂಚನ ಆಗೋದು, ಕೆಲವೆಲ್ಲ ರಿಯಾಕ್ಷನ್, ಅದು ಈ ಥರ ರಿಯಾಕ್ಷನ್ ಶುರುವಾಯಿತು. ತಕ್ಷಣನೇ ಬಂದರು ವೇದವ್ಯಾಸರು. ಆಯಿತು, ಇವನು ಭಾರಿ ಗುಣವಂತ ಹುಟ್ಟಿದ್ದ, ಅವನಿಗಿಂತ ಭಾರಿ ಯೋಗ್ಯ ಆಗಿದೆ ಎಲ್ಲ ಇದ್ದಾರೆ, ಆದರೆ ಏನವನು ಮೈಯೆಲ್ಲ ಬೆಳ್ಳಗಿರುತ್ತೆ, ಪಾಂಡು ಮೈಯೆಲ್ಲ ಬೆಳ್ಳಗಿರತಕ್ಕಂಥ ವ್ಯಕ್ತಿ ಹುಟ್ಟಿದ್ದಾನೆ ಅಂತ ಹೇಳಿ. ಪಾಂಡುರಭೂತ್ ವೃಷಾದೃಕ್, ಇವಳು ಕೂಡ ಅಷ್ಟೇನೆ ವೃಷಾದೃಕ್. ವೇದವ್ಯಾಸರು ಸುಮ್ಮನೆ ಭಯ ಬಿಡಿದ್ರು. ನಿಜವಾಗ್ಲೂ ದೇವರಲ್ಲಿ ಏನಿಲ್ಲ, ದೋಷ ಇಲ್ಲ. ದೇವರಲ್ಲಿ ದೋಷ ನಾವು ಕಂಡ್ರೆ ಇವರು ದೋಷ ಕಂಡ ಹಾಗೆ, ಇವರು ದೋಷ ಕಂಡ್ರು ದೋಷ ಇಲ್ಲ. ನಾವೇ ದೋಷ ಕಣ್ಣಿಲ್ಲ, ದೇವರಿಗೆ ಕಾಲಿಲ್ಲ ನಾವು ಬೈತೀವಲ್ಲ, ಅದೆಲ್ಲ ಏನದು ನಮ್ಮ ದೋಷನೇ ಹೊರತು ದೇವರಲ್ಲಿ ಯಾವ ದೋಷನೂ ಇಲ್ಲ. ವೃಷಾದೃಕ್ ಅಂತ ಕರೆದು ನೋಡಿದ್ದಕ್ಕೆ ಅಂತ ಮಗ ಹುಟ್ಟಿದ. ಅದು ಮತ್ತೇನಾಯ್ತು, ದೇವ್ರು ನೋಡಿ ಕಣ್ಣು ಮುಚ್ಚಿದ್ದಕ್ಕೂ ಕೆಟ್ಟ ಮಗ, ದೇವರು ಭಯಪಟ್ಟಕ್ಕೂ ಕೆಟ್ಟದ ಮಗ, ಭಯ ಇಬ್ಬರಿಗೂ ಕಾಮನ್ ಆಯ್ತು. ದೇವರಲ್ಲಿ ಭಕ್ತಿ ಇರಬೇಕೇ ಹೊರತು ಭಯಾದಿಗಳಿದ್ರೆ ಪ್ರಯೋಜನಕ್ಕೆ ಬರೋದಿಲ್ಲ. ಅವೆಲ್ಲ ಒಂದು ಹಂತದಲ್ಲಿ ಪರವಾಗಿಲ್ಲ, ಬಟ್ ಅದು ಎಂಡ್ ಆಗ್ಬೇಕಾದ್ರೆ ಒಳ್ಳೇದ್ರ ಎಂಡ್ ಆಗ್ಲೇಬೇಕು. ಪಾಂಡು ಏನ್ ಹೇಳಿ. ಅಲ್ಲ, ಇದು ಆತರ ರೋಗ ಇಲ್ಲ, ಪಾಂಡುರಾಜ ರೋಗ ಇರಲಿಲ್ಲ. ಸಿಂಪಲ್ ಆನ್ಸರ್ ಅದು. ರೋಗ ಇದ್ದಿತ್ತಿಗೆ ದೇವಾಪಿ ರಾಜ್ಯ ಕೊಡ್ಲಿಲ್ಲ. ಅದೇನಿತ್ತು? ಚರ್ಮ ರೋಗ ಇತ್ತು. ಸೊ ಈತಗೆ ಚರ್ಮ ರೋಗ ಆದ್ರೆ ಸೇಮ್ ಥಿಂಗ್, ಇದು ರಾಜ್ಯಾಧಿಕಾರ ಬರ್ತಿರ್ಲಿಲ್ಲ. ದೇರ್ಫೋರ್ ಆ ರೋಗ ಅಲ್ಲ, ಬೆಳಗಿದ್ದಷ್ಟೇನೆ. ಮತ್ತು ಉದಾಹರಣೆಗೆ ನಮ್ಮಲ್ಲಿ ಭಾರಿ ಬೆಳಗಿದ್ರೆ ಡಿಸೀಸ್ ಅಂತ ಕೇಳ್ತಾರೆ. ಈ ಇಂಗ್ಲೆಂಡ್ ಯಾರೋ ಬಂದಿರ್ತಾನೆ, ಅವನು ಹೇಗಿರ್ಬೇಕು? ಅವ್ರು ಕಪ್ಪಿದ್ರೆ ಡೌಟ್ ಬರ್ತಾನೆ, ಹೇಗಿರ್ತಾನ ಅವನು? ಬಟ್ ಏನಲ್ಲ, ಬಿಳಿ ಕೂದಲು ಎಲ್ಲ ಇದಲ್ಲ, ಬಿಳಿ ಕೂದಲು ಮುದುಕ ಅಲ್ಲ, ಬಿಳಿ ಕೂದಲು ಮುದುಕ ಅಲ್ಲ, ಮತ್ತೆ ಇದಿದ್ದಾರೆ ರೋಗ ಅಲ್ಲ. ಗೊತ್ತಾಯ್ತು? ಯಾಕೆ ಇರೋ ಕಲರೇ ಹಾಗೆ. ಇಲ್ಲಿ ಆಡಕ್ಕೆ ಕಾಣಿಸ್ತಾರೆ, ಇಲ್ಲಿ ಬಂದಾಗ ಏನು ಕಾಣಿಸ್ತಾರೆ ಅವರು? ದೇ ಲುಕ್ ವೆರಿ ಆಡ್. ಅದು ಅಲ್ಲಿದ್ದಾಗ ನಾರ್ಮಲ್. ಸೊ ಇಲ್ಲಿ ಅದು ಬಂತು, ಚರ್ಮದಲ್ಲಿ ಬಿಳುಪು ಬಂತೆ ಹೊರತು ಅದು ರೋಗವಾಗಿ ಬರಲಿಲ್ಲ. ರೋಗ ಬಂದಿದ್ರೆ ರಾಜ್ಯಾಧಿಕಾರ ಇರ್ತಿರ್ಲಿಲ್ಲ. ಆದ್ರಿಂದ ಇದು ಕುರುಡ ಅಂತ ರಾಜ್ಯಾಧಿಕಾರ ಇಲ್ಲ ಅಂತಾದ್ರೆ ಅವನು ಚರ್ಮ ರೋಗ, ಅವನಿಗೂ ರಾಜ್ಯಾಧಿಕಾರ ಪ್ರೆಸಿಡೆನ್ಸ್ ಇದೆ. ಪ್ರೆಸಿಡೆನ್ಸ್ ಇದ್ದ ಮೇಲೆ ಬರ್ತಿರ್ಲಿಲ್ಲ. ಅದೇ ಉತ್ತರ ಅಲ್ಲಿ. ರೋಗ ಇರಲಿ, ಬೆಳ್ಳಗಿತ್ತೆ ಹೊರತು ರೋಗವಾಗಿರಲಿಲ್ಲ. ರೋಗ ಅಂತ ತಿಳ್ಕೊಂಡ್ರೆ ಅವ್ರಿಗೆ ಗೊತ್ತಿಲ್ಲ ಅಂತ ಅರ್ಥ. ಅದಕ್ಕೆ ಬಿಳುಪು ಅಲ್ಲ ಹೇಳಿದ್ದೇನೀಗ. ಇಂಗ್ಲೆಂಡ್ ಅವನು ಹಾಗಿದ್ರೆ ಹಾಗೆ ಸರಿನೇ, ಇಲ್ಲಿ ಹಾಗಿದ್ರೆ ಸ್ವಲ್ಪ ಏನು ಅನ್ಸುತ್ತೆ ನಮಗೆ, ದೋಷ ಅಂತ ನಾವು ಅನ್ಕೋತೇವೆ. ಯಾಕೆ ಆ ಮಧ್ಯೆ ಆಡ್ ಕಾಣಿಸ್ತಾನ ಅವನು. ಅವೆಲ್ಲ ಬೆಳಗಿದ್ರೆ ಕಪ್ಪಿದ್ರೆ ಅವನು ಹೇಗೆ ಆಡ್ ಕಾಣ್ತಾನೋ ಹಾಗೆ. ಆದ್ದರಿಂದ ಆ ಮಟ್ಟಿಗೆ ಅದು ಅಷ್ಟೇ, ಬೇರೆ ದೃಷ್ಟಿಯಿಂದ ಅಲ್ಲ. ನೋಡೋರಿಗೆ ಏನಾಯ್ತು, ಅದಕ್ಕೆ ಕಾಣೋದಕ್ಕೆ ದೋಷ ಕಾಣಿಸ್ತು. ಕಾಣೋದಕ್ಕೆ ದೋಷ ಹೊರತು ಅದ್ರಲ್ಲಿ ದೋಷ ಇಲ್ಲ. ಇರೋ ಜಾಗದ ಪ್ರಕಾರ ಕಾಣಿಸ್ತು ಅಷ್ಟೇ.
ಹಾಂ, ಇಷ್ಟೊತ್ತು ಹೇಳಿದ್ದೇನು? ಇಷ್ಟೊತ್ತು ಹೇಳಿ ಹಾಗೆ ವ್ರತ ಮಾಡ್ಬೇಕಾಯ್ತು, ಕಮ್ಮಿ ಯಾರು ಮಾಡ್ಬೇಕಾಗಿತ್ತು ಈಗ ವ್ರತ. ಇವತ್ತು 6 ತಿಂಗಳು ಮಾಡ್ತೀರಿ, 3 ತಿಂಗಳು ಹೇಳ್ಬೇಕಾಗಿತ್ತು. ಮಾಡೋದೆಲ್ಲ ಈಲೇಬೇಕು ಅಂತ ಹೇಳಿಲ್ಲ. ನೀವು ಇವ್ರ ಪರ ವಾದ ಮಾಡಿದ್ರೆ ಅವರು ಒಂದು ಆ್ಯಂಗಲ್ ಹೇಳಿಲ್ಲ ಈಗಾಗಲೇ. ಎಷ್ಟು ಕನ್ಸಿಡರೇಷನ್ ಕೊಟ್ಟರು ಕೂಡ ಮಾಡೋದಿಲ್ಲ ಅಂದರೆ ತಪ್ಪಾಯ್ತು. ಅಂಬಾಲಿಕಾಯಾಮಿತಿ ತತ್ತಥಾ ಕರೋತ್ ಭಯಾತ್ತು ಸಾ ಪಾಂಡುರಭೂತ್ ವೃಷಾದೃಕ್ ಪರಾವಹೋ ನಾಮ ವರುತ್ತತೋ ಭವತ್ ವರ್ಣೇನ. ನೋಡಿ, ವರ್ಣೇನ ಪಾಂಡು, ರೋಗೇಣ ಅಲ್ಲ, ವರ್ಣೇನ ಪಾಂಡು ಸಹಿ ನಾಮತಶ್ಚ ಸಚಾಸ ವೀರ್ಯಾಧಿಕ ಏವ ಚ ವಾಯೋ ಆವೇಶತಃ ಸರ್ವಶಸ್ತ್ರಾಸ್ತ್ರವೇತ್ತ ಪರಾವಹ ನಾಮ ಮರುತ್ ತತಃ ಅಭವತ್. ಮರುತ್ಗಳಲ್ಲಿ ಬರುತ್ತೆ ಹೆಸರು ಪರಾವಹ ಅಂತಿದೆ. ಆತ ಹುಟ್ಟಿ ಬಂದ. ವರುತ್ತತೋಭವತ್ ವರ್ಣೇನ ಪಾಂಡು ಸಹಿ ನಾಮತಶ್ಚ. ಆತ ಬಣ್ಣದಲ್ಲಿ ಬಿಳಿಯಾಗಿದ್ದ, ಅದಕ್ಕೆ ಹೆಸರು ಅದೇ ಬಂದ್ಬಿಡ್ತು, ನಾಮತಶ್ಚ ಪಾಂಡು ಆಗಿಬಿಟ್ಟ. ನಾಮತ ಅವ್ರು ಹೇಳಿ ತುಂಬ ಕಪ್ಪು ಆ ಬಿಡುಪರ ಬಿಳಿಯನ್ನು ಕರ್ಕೊಂಡ್ಬಿಡುತ್ತೆ, ಆ ಥರ ಆಡಾಗಿರೋನಿಗೆ ಅದೇ ಹೆಸರು ಆಗಿಬಿಡುತ್ತೆ. ಆ ರೀತಿಯಾಗಿ ಪಾಂಡು ಅಂತಾನೆ ಹೆಸರು ಬಂದ್ಬಿಡುತ್ತೆ. ನಾಮತಶ್ಚ ಅದೇ ಹೆಸರು ಇಟ್ಟರು, ಅದೇ ಹೆಸರು ಆಯಿತು. ಸಚಾಸ ವೀರ್ಯಾಧಿಕ ವಾಯೋ, ಭಾರಿ ಬಲಾಢ್ಯರಾದ. ಈತಲೂ ವಾಯುದೇವರ ಆವೇಶ ಇತ್ತು, ಯಾಕೆ ವೇದವ್ಯಾಸರ ಮಗ, ಪ್ರಾಣದೇವರು ಇರಲೇಬೇಕಲ್ಲ, ಆ ದೃಷ್ಟಿಯಿಂದ ವಾಯುದೇವರ ಆವೇಶ ಬಂತು. ಅದರಿಂದ ಒಳ್ಳೆ ಗುಣವಂತ, ಸರ್ವಶಸ್ತ್ರಾಸ್ತ್ರ ವೇತ್ತ. ಹುಟ್ಟಿದಾಗಲೇ ಅಲ್ಲ, ಮುಂದಾಗ್ತಾನೆ ಅಂತ ಅರ್ಥ. ಸರ್ವಶಸ್ತ್ರಾಸ್ತ್ರ ವೇತ್ತ, ಯಾಕೆ ಭೀಷ್ಮರಿದ್ದಾರೆ ಹೇಳ್ಕೊಡ್ಲಿಕ್ಕೆ, ಹೇಳ್ಕೊಟ್ರೆ ಸರಿ ಹೋಗಿ. ಹೀಗಾಗಿ ಇಬ್ಬರಲ್ಲೂ ಕೂಡ ಆತ ನಿಜವಾದ ದೋಷ ಬಂತು, ಕುರುಡು. ಈತ ದೋಷದಂತೆ ಕಾಣ್ಲಿಕ್ಕಾಯ್ತು, ನೋಡೋದು ಸ್ವಲ್ಪ ಅಷ್ಟು ಪ್ಲೆಸೆಂಟ್ ಅಲ್ಲ. ಜನಗಳಿಗೆ ಏನನ್ಸುತ್ತೆ, ಯಜಮಾನ ಹೇಗಿರಬೇಕು, ಚೀಫ್ ಯಾವಾಗಲೂ ಸ್ವಲ್ಪ ಇದಾಗಿರ್ಬೇಕು, ಇಷ್ಟು ಸ್ವಲ್ಪ ಆಡ್ ಕಾಣ್ತಾನೆ, ಅದಕ್ಕೂ ಜನಗಳಿಗೆ ಸಮಾಧಾನ ಆಗೋದಿಲ್ಲ ಅಂತ ಅನಿಸ್ಲಿಕ್ಕೆಗೆ ಮತ್ತೆ ಕೇಳ್ಕೊಂಡ್ಲು ಪಾಪ. ಸಚಾಸ ವೀರ್ಯಾಧಿಕಯೇ ವಾಯೋ ಆವೇಶದ ಶಸ್ತ್ರಾಸ್ತ್ರವೇತ್ತ ತಸ್ಮೈ ತಥಾ ಬಲವೀರ್ಯಾಧಿಕತ್ವಂ ಪ್ರಾದಾತ್ ಕೃಷ್ಣಃ ಏವಾಥ ಪಾಂಡುಂ ವಿಜ್ಞಾಯತಂ ಪ್ರಾಹ ಪುನಶ್ಚ ಮಾತಾ ನಿರ್ದೋಷಮನ್ಯಂ ಜನಯೋತ್ತಮಂ ಸುತಂ. ತಸ್ಮೈ ತಥಾ ಬಲವೀರ್ಯಾಧಿಕತ್ವಂ ಪ್ರಾದಾತ್ ಕೃಷ್ಣಃ ಏವ ಅಥ ಪಾಂಡುಂ ವಿಜ್ಞಾಯ ತಂ ಪ್ರಾಹ ಪುನಃ ಚ ಮಾತಾ ನಿರ್ದೋಷಮನ್ಯಂ ಜನಯ ಉತ್ತಮಂ ಸುತಂ. ತಸ್ಮೈ ಆ ವರ ಕೊಟ್ಟರು. ಹೇಗೆ ಧೃತರಾಷ್ಟ್ರನಿಗೆ ಬಲವೀರ್ಯಾಧಿಕನಾಗೋದು, ಇವರಿಗೂ ಹಾಗೆ ಹೇಳಿದರು, ಬಲವೀರ್ಯಾಧಿಕ, ನೀನು ಬಲವೀರ್ಯಾಧಿಕನಾಗು, ಯಾತಕ್ಕೆ ಕ್ಷತ್ರಿಯ ಆದ್ದರಿಂದ ಸೇಮ್ ವರ ಕೊಟ್ಟರು. ತ್ವಯ ಏವಾಥ ಪಾಂಡುಂ ವಿಜ್ಞಾಯ. ಆಮೇಲೆ ಗೊತ್ತಾಯಿತು ಸ್ವಲ್ಪ ಆಡು ಕಾಣಿಸ್ತಾನೆ ಅಂತ ಮತ್ತೆ ಕೇಳ್ಕೊಂಡು, ಇಲ್ಲ ಇಲ್ಲ, ನಿರ್ದೋಷ ಮನ್ಯಂ ಜನಯ, ಇನ್ನೊಬ್ಬ ಮಗ ಬೇಕು. ಆತ ರಾಜ್ಯಾಧಿಕಾರ ಇಲ್ಲ, ಈತ ರಾಜ್ಯಾಧಿಕಾರ ಇದ್ದರೂ ಕೂಡ ನೋಡೋದಕ್ಕೆ ಸ್ವಲ್ಪ ಆಡಾಗಿ ಕಾಣಿಸ್ತಾನೆ, ಅದು ಬೇಡ, ಅದಕ್ಕೆ ಇನ್ನೊಬ್ಬ ಮಗ ಬೇಕು, ಅವನಲ್ಲಿ ಯಾವ ದೋಷ ಇರಬಾರ್ದು ಅಂತ ಮಗ ಹುಟ್ಟಬೇಕು ಅಂತ ಕೇಳಿದ್ರು. ಜನಯ ಉತ್ತಮಂ ಸುತಂ, ಅದೇ ಮತ್ತೆ ಕಳಿಸ್ತೇನೆ ನಾನು, ಮೊದಲೇ ಸತ್ಯನ ಮತ್ತೆ ಕಳಿಸ್ತೀನಿ ಅಂತೇಳಿ. ಉಕ್ವೇತಿ ಕೃಷ್ಣಂ ಪುನರೇವಚ ಸ್ನುಷಾಂ ಆಹ ತ್ವಯಾ ಅಕ್ಷ್ಣೋರ್ಹಿ ನಿಮೀಲನಂ ಪುರಾ ಕೃತಂ ತತಸ್ತೆ ಸುತ ಆಸ ಚಂಧಃ ತತಃ ಪುನಃ ಕೃಷ್ಣಮುಪಾಸ್ವಭಕ್ತಿತಃ. ಉಕ್ತ್ವಾ ಇತಿ ಕೃಷ್ಣಂ, ವೇದ ರೂಪಗೊಂಡ್ರು ಆಗಲಿ ಅಂತ ಹೇಳಿದ್ರು. ಸ್ನುಷಾಮಾಹ ತ್ವಯಾ ಅಕ್ಷ್ಣೋರ್ಹಿ ನಿಮೀಲನಂ ಪುರ. ನೋಡು, ದೊಡ್ಡ ತಪ್ಪು ಮಾಡಿದ್ದೀನಿ ನೀನು, ಎರಡೂ ಕಣ್ಣು ಮುಚ್ಕೊಂಡ್ಬಿಟ್ಟಿ ನೀನು, ಅದಕ್ಕೆ ಹಾಗಾಯಿತು, ಈ ಸರ್ತಿ ಹಾಗೆ ಮಾಡಬೇಡ. ಕೃತಂ ತತಸ್ತೆ ಸುತಾಸ ಅಂಧಃ, ಅದಕ್ಕೆ ಕುರುಡು ಮಗ ಹುಟ್ಟಿದ. ಒಂದು ಕಣ್ಣು ಮುಚ್ಕೊಂಡ್ರೆ ಒಂದು ಕಣ್ಣಾರ ಇರ್ತಿತ್ತು, ಎರಡು ಕಣ್ಣು ಮುಚ್ಕೊಂಡಿದ್ದಕ್ಕೆ ಏನಾಯ್ತು, ಎರಡು ಕಣ್ಣು ಶುದ್ಧ ಕುರುಡ ಮಗ ಹುಟ್ಟಿದ. ಒಂದು ಕಣ್ಣಾಗಿದ್ದು ಏನಾಗ್ಬೋದಾಗಿತ್ತು, ಅಷ್ಟರ ಮಟ್ಟಿಗೆ ದೋಷ ಆಗ್ತಿತ್ತು. ಇದು ಪೂರ್ತಿ ದೋಷ ಆಯಿತು, ಪೂರ್ತಿ ಕುರುಡರಾದ. ಅದಕ್ಕೆ ಹೀಗೆ ಮಾಡಬೇಡ ಅಂತ ಕಳಿಸಿದ್ರು. ಪುನಃ ಕೃಷ್ಣಂ ಉಪಾಸ್ವಭಕ್ತಿತಃ. ಈಗ ಅದೇ ರೀತಿ ನಮ್ಮ ಕಂಡೀಷನ್ ಹಾಕಿ ಗೊತ್ತಿದೆ, ರೂಪ ಅಂದ ನೀನೇನಾದ್ರು ಮಾಡೋ ಕಂಡೀಷನ್ ನೋ ಚೇಂಜ್. ನಮ್ಮ ಕಂಡೀಷನ್ ಏನೋ ಭಯ ಹುಟ್ಟಿಸ್ತೀರಿ, ಬಿಡೋದಿಲ್ಲ. ನಾನು ಭಯಂಕರವಾಗಿ ಕಾಣಿಸ್ತೇನೆ ಎಂಬುದು ಮಾತ್ರ ಕಾಮನ್, ಇಲ್ಲ 1 ವರ್ಷ ಕಾಯ್ಬೇಕಷ್ಟೆ, ಇಲ್ಲ ಅಂತ ಸಾಕಷ್ಟು ಹೇಳಿ ಕಳಿಸಿದ್ವಿ. ಇತಿ ರೀತಾಪ್ಯಸ್ಯ ಹಿ ಮಾಯಯಾ ಸಾ ಭೀತಾ ಭುಜಿಷ್ಯಾಂ ಕುಮತಿರ್ನ್ಯಯೋಜಯತ್ ಸಾತಂ ಪರಾನಂದ ತನುಂ ಗುಣಾರ್ಣವಂ ಸಂಪ್ರಾಪ್ಯ ಭಕ್ತ್ಯಾ ಪರಯೈವರೇಮೇ. ಇತಿ ಈರಿತಾ ಅಪಿ ಅಸ್ಯ ಹಿ ಮಾಯಯಾ ಸಾ ಭೀತಾ ಭುಜಿಷ್ಯಾಂ ಕುಮತಿಃ ನ್ಯಯೋಜಯತ್ ಸಾತಂ ಪರಾನಂದ ತನುಂ ಗುಣಾರ್ಣವಂ ಸಂಪ್ರಾಪ್ಯ ಭಕ್ತ್ಯಾ ಪರಯಾ ಏವರೇಮೇ. ಇತಿ ಈರಿತಾ, ಹೇಳಿದ ತಕ್ಷಣ, ಹೇಳಲ್ಪಟ್ಟರೂ ಕೂಡ ಅಪಿ ಅಸ್ಯ ಹಿ ಮಾಯಯ, ದೇವ್ರ ಮಾಯೆ, ಇವಳಿಗೆ ಯೋಗ್ಯತೆ ಇಲ್ಲ, ಅದಕ್ಕೋಸ್ಕರನೇ ಅವಳಿಗೆ ಒಂದು ಮಂಕವಿತ್ತು. ಏನು ಮಾಡಿಲ್ಲ ಅವಳು, ಭೀತಾ, ಅವಳು ಈಗ ಹೋಗಿ ಕಣ್ಮುಚ್ಕೊಳ್ಳೋದಿರಲ್ಲ, ನೆನೆಸ್ಕೊಂಡು ಇಲ್ಲೇ ಕಣ್ಮುಚ್ಚೋಷ್ಟು ಭಯ ಆಯಿತು.
ಅದು ಇಂಪ್ಯಾಕ್ಟ್ ಇತ್ತಲ್ಲ, ಸದ್ಯ ನಾನು ಹೋಗೋದಿಲ್ಲ ತೀರ್ಮಾನ ಮಾಡ್ಕೊಂಡ್ಬಿಟ್ಟು. ಈಗ ಸರಿಗಿರೋದಲ್ಲ. ಆ ಭಯ ಎಷ್ಟು ಜೋರಾಗಿತ್ತು ಅಂದರೆ, ಮೊದಲು ನೋಡಿದ ಭಯ ಈಗ ಅಲ್ಲಿ ಹೋಗಿ ಬಿಟ್ಕೊಂಡು ಬಿಚ್ಕೊಡ್ಲಿ, ಈಗ ಹೋಗ್ಲಿಕ್ಕೆ ಸಾಧ್ಯವಿಲ್ಲದಷ್ಟು ಭಯ ಶುರುವಾಯಿತು. ಆದರೆ ಅತ್ತೆ ಮಾತು ಬಿಡಾಗಿಲ್ಲ. ಇವತ್ತಾರೆ ಬಿಟ್ಬಿಡ್ತಿದ್ರು ಅತ್ತೆ ಮಾತು ತಡಿದ್ರು. ಅವತ್ತಿನ ಕಾಲ ಅಲ್ಲ ಇದು, ದೊಡ್ಡವ್ರ ಮಾತ್ರ ನಡೆಸಲೇಬೇಕಾಗಿತ್ತು. ರಾಜ್ಯದ ಭಾರ ಜವಾಬ್ದಾರಿ ಬೇರೆ ಇದೆ, ಹೋಗ್ಲೇಬೇಕು, ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಕುಮತಿ ಒಂದು ಕೆಟ್ಟ ಯೋಚನೆ ಬಂತು ತಲೆಯಲ್ಲಿ. ಯಾಕೆ ಹೋದಾಗ ಆಗಿರ್ಬೇಕು, ನಾನು ಹೋಗ್ಬಾರ್ದು ಅಂಥೇಳಿ ನಯೋಜಯತ್ ಸಾ ಪರಾನಂದ ತನು ಭುಜಿಷ್ಯಾಮ್. ಭುಜಿಷ್ಯ ಅಂದರೆ ದಾಸಿ, ದಾಸಿಯನ್ನು ನೇಮಕ ಮಾಡಿ ದಾಸಿಯನ್ನು ಕರೆದ್ಲು. ನೋಡು ವಿಷಯ ಹೀಗಿದೆ, ನನಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ನೀನು ಹೋಗು, ನೀನು ಹೋಗು ಅಂತೇಳಿ. ಹೋಗ್ತೀನಿ ಅಂತ ತಕ್ಷಣ ಏನು ಮಾಡಿದ್ಲು, ರಾಣಿ ಕಾಣಬೇಕಲ್ಲ, ಎಲ್ಲ ಅಲಂಕಾರ ಎಲ್ಲ ಮಾಡಿದ್ಲು, ಪೀತಾಂಬರ ಹೊಡಿಸಿ ಅಲಂಕಾರ ಮಾಡಿ ಕಳಿಸಿದ್ಲು. ತಮಾಷೆ ನೋಡಿದ್ರ, ವೇದವ್ಯಾಸರ ಹತ್ರ ಭಕ್ತಿಯಿಂದ ಹೋಗ್ತೀನಿ ಅಂತ ಹೇಳಿದ ತಕ್ಷಣ ಏನು ಬಂದಾಕೆಗೆ ಬಟ್ಟೆ ಬರೀ ಆ ಹಾಡೆ ಎಲ್ಲ ಬಂದೋಗ್ಬಿಟ್ಟು. ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಸರ್ವೇನ ನಿಷ್ಫಲ. ಇದು ಅರ್ಥ ಮಾಡ್ಕೊಂಡ್ರೆ ಪಾಠಕ್ಕೆ ಹೋಗ್ತೀರಿ ಅಂದ್ರೆ ಸಾಕೇನು ಶುರುವಾಗುತ್ತೆ, ಚೇಂಜಸ್ ಶುರುವಾಗಿಬಿಡುತ್ತಾಗಲೇ. ಎಷ್ಟೋ ಜನ ಹೇಳಿದವ್ರು ಇದ್ದಾರೆ ಆ ಥರ, ಗೊತ್ತಾಯ್ತಲ್ಲ. ಏನೇನೋ ಪ್ರಾಬ್ಲಮ್ಮು, ಕೆಲವು ಬರೋದೇ ಇಲ್ಲ, ಕೆಲವು ಬರ್ತಾರೆ, ಒಂದೊಂದು ಸಾಲ್ವಾಗಲಿಕ್ಕೆ ಶುರುವಾಗುತ್ತೆ. ಮತ್ತು ಆಮೇಲೆ ಬಿಟ್ಬಿಡ್ತಾರೆ ಪಂಚಾಯ್ತಿ, ಮತ್ತೆ ಸಾಲ್ವಾಯ್ತು ಅಂತ ಬಿಡಬಾರ್ದು, ಅನ್ಕೋಬೇಕಂತ. ಅಯ್ಯೋ ಸಾಲ್ವಾಯ್ತಲ್ಲ, ಇನ್ನಾನು ಇದು ಯಾವುದು ಕೇಳೋದಕ್ಕೆ ಹೋಗಲ್ಲ, ಏನು ಮಾಡ್ತೇನೆ, ಉದ್ಧಾರ ಮಾಡು ಸಾಕು, ಆ ರೀತಿ ಬರಬೇಕು. ಹೇಳಿತಾ ತುಂಬ ಜನಕ್ಕೆ ದೇವರು ಸುಮ್ಮನೆ ಮಾಡಿಲ್ಲ, ಇದನ್ನೆಲ್ಲ ಕೂಡ ಅನುಭವಕ್ಕೆ ತಂದು ಕೊಡ್ತಾನೆ. ಹೇಳಿತಾ ನೀವೇನೋ ಹೇಳಿಬಿಡ್ತೀರಿ ಹೇಳೋದಂತಲ್ಲ, ಎಷ್ಟೋ ಸಮಸ್ಯೆ ಪರಿಹಾರ ಆಗಿದೆ. ಅದೇ ಸಮಸ್ಯೆ ಅಂತ ತಿಳ್ಕೊಂಡವ್ರು ಒಂದು ಬರೋದು, ಏನೋ ಕಾರಣ ಕೊಟ್ಬಿಡ್ತು. ಕಾರಣ 1000 ಕೊಡ್ಬೋದು, ದೊಡ್ಡದಲ್ಲ. ಕೆಲಸ ಯಾಕಾಗಲಿಲ್ಲ, 1000 ಕಾರಣ, ಮಾಡೋದಕ್ಕೊಂದೇ ಕಾರಣ, ಏನೋ ಮಾಡಬೇಕು ಮಾಡಬೇಕಷ್ಟೆ. ಆ ಜನ ಬುದ್ಧಿ ಬರಬೇಕಾದ್ರೆ ತುಂಬ ಜನ ನೋಡಿದ್ದೀನಿ. ಅದು ನಿಜವಾಗ್ಲೂ ಕೂಡ ಭಯಂಕರ ಸಾಲ್ವಾಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿ ಇರುತ್ತೆ. ಅಂತ ಸಾಲ್ವಾಗ ಹಿಂದೆ ಹೇಳಿದ್ದೆ ಒಂದು ಸಲ, ಮಹದೇಶ್ವರ ಪ್ರವಚನ ಆಗ್ತಿದ್ದ ಕಾಲಕ್ಕೆ ಒಬ್ಬರು ಪಾಠ ಮೈಸೂರು ತುಮಕೂರಿಂದ ಓಡಾಡ್ತಿದ್ದೆ, ಅಲ್ಲಿ ಪಾಠಕ್ಕೆ ಬರೋರು. ಅಲ್ಲಿ 10-12 ಜನ ಪಾಠಕ್ಕೆ ಬರ್ತಿದ್ರು. ಒಬ್ರು ಇಲ್ಲಿ ಬಂದವರು ಭಾಳ ಡಲ್ಲಾಗಿ ಬಂದರು. ಏನಂತ ಕೇಳಿದ್ರು, ಮನೆ ಭಾರಿ ಸೀರಿಯಸ್ ಆಗಿಬಿಟ್ಟಿದೆ, ಮನೆಯವರಿಗೆ ನೋಡಾಗಿಲ್ಲ, ಎನಿ ಟೈಮ್ ಅಂತ ಹೇಳ್ಬಿಟ್ಟಿದ್ದಾರೆ ಡಾಕ್ಟ್ರು, ಸಮಾಧಾನ ಇಲ್ಲ, ಅದಕ್ಕೆ ಇಲ್ಲಿ ಬಂದುಬಿಟ್ಟೆ ನಾನು ಅಂತ. ಆಯ್ತು, ಕೂತ್ಕೊಂಡು ಕೇಳಿ ಹೋಗ್ಬಿಟ್ಟು ಅವ್ರ ಪ್ರಕಾರ ನಾಳೆ ಬರ್ಲಿಕ್ಕಿಲ್ಲ ಅನ್ನೋಷ್ಟು ಮಟ್ಟಿಗೆ ಗಟ್ಟಿಯಾಗಿ ಹೇಳಿದ್ದಾತ. ಇದೇನು ಡಾಕ್ಟ್ರ್ ಹೇಳ್ಬಿಡಿದ್ರೆ ಆಗೋಯ್ತು ಅಂತ. ಮರುದಿವ್ಸ ನೋಡಿ ಮುಖ ಇಷ್ಟಾಗಲ್ಲ ಮಾಡ್ಕೊಂಡ್ಬಂದರು. ಏನಂತ ಕೇಳಿ, ಇವತ್ತು ಬೆಟರ್ ಆಗಿದೆ ಸ್ವಲ್ಪ ಅಂತ ಹೇಳಿದರು. ಆಮೇಲೆ ವಾಸಿಯಾಗಿ 13 ವರ್ಷ ಬದುಕಿದ್ರು. ಆಮೇಲೆ ಆಗಿ ಅವತ್ತೇ ಹೋಗ್ತಾರೆ ಅಂತಾರೆ, 13 ವರ್ಷ ಬದುಕಿದ್ರು. ಆ ಮನುಷ್ಯ ಬಿಡಲಿಲ್ಲಪ್ಪ, ಒಳ್ಳೆ ರೀತಿಯಾಗಿ ಬಂದು ಇದಾಗಿದೆ. ಯಾಕೆ ಹೇಳಿದೆ ಅಂದರೆ, ಇವ್ರು ಟೆಸ್ಟಾರು ಮಾಡಬೇಕು, ಕೊನೆ ಪಕ್ಷ ಪೂರ್ತಿ ನಂಬಿಕೆಲ್ಲ ಹಾಳಾಗಿ ಹೋಗಲಿ, ಪರೀಕ್ಷೆ ಮಾಡಿಬಿಡಿ. ಕೊನೆಗೆ ಬೆಂಕಿ ಸುಡುತ್ತೋ ಇಲ್ಲ ಅಂತ ನೋಡಿ, ಸುಡುತ್ತೋ ಇಲ್ಲ ವಿಶ್ವಾಸ ಇಲ್ಲದವರು ಏನು ಮಾಡುತ್ತದ, ಸುಡುತ್ತೆ ಸ್ವಲ್ಪ. ಆ ಸ್ವಲ್ಪ ಒಳ್ಳೆಯದಾದ್ರೂ ಸಾಕು, ಯೋಚನೆ ಮಾಡಬೇಕು. ತುಂಬ ಜನಕ್ಕೆ ಗೊತ್ತಿಲ್ಲ ಅದು. ಇವತ್ತು ಏನೇನೋ ಬೇಕಾದ್ರೂ ಮಾಡ್ತಾರೆ, ಯಾರ್ಯಾರ ಹತ್ರ ಹೋಗ್ತಾರೆ, ಕೆಟ್ಟವ್ರ ಹತ್ರ ಹೋಗ್ತಾರೆ, ದುಡ್ಡು ಖರ್ಚು ಮಾಡ್ಕೋತಾರೆ, ಮಾಡಬಾರದನ್ನು ಮಾಡಿಸ್ತಾರೆ, ಏನೇನೋ ಹೇಳ್ತಾನೆ ಅವನು, ತಿನ್ನಬಾರದನ್ನು ತಿಂತಾರೆ, ಒಂದಲ್ಲ ಎರಡಲ್ಲ, ಇಷ್ಟು ಮಾಡಕ್ಕೆ ತಯಾರಿದ್ದಾರೆ. ಒಂದಿಷ್ಟು ಹೋಗ್ಲಿಕ್ಕೆ ಟ್ರೈ ಇಷ್ಟಪಡೋದಿಲ್ಲ, ಭಾಳ ತಪ್ಪದು. ಆ ದೃಷ್ಟಿಯಲ್ಲಿ ಭಾಳ ವೇದವ್ಯಾಸ ದೇವರ ಹತ್ರ ಹೋಗೋದೇ ಅವಳಿಗೆ ಅಷ್ಟು ಕಲ್ಯಾಣಕ್ಕೆ ಕಾರಣ ಇದೆ. ಅರಸಿ ಮುಟ್ಟಲು ದಾಸಿ ರಂಭೆಯಾದಳು ದೇವ, ಪರಶು ಮುಟ್ಟಲು ಲೋಹ ಸ್ವರ್ಣ ಗೋವಿಂದ, ದುರಿತ ಗಜಕ್ಕೆ ಪಂಚಾನನ ನರಹರಿಯ ದೇವರ ದೇವ, ದುರಿತ ಗಜಕ್ಕೆ ಪಂಚಾನನ. ಶ್ರೀಪಾದರಾಜರ ಒಂದು ದೇವ್ರ ನಾಮ ಅದು. ದುರಿತಾಂಬ ಆನೆಗೆ ನೀನು ನರಸಿಂಹ ಅಂತ ದೇವರು ಸ್ತೋತ್ರ ಮಾಡ್ತಾರೆ. ದೇವ್ರ ಹೆಸರು ಹೇಳಿದ್ರೆ ಅಷ್ಟು ಒಳ್ಳೇದಾಗಬೇಕಾದ್ರೆ ಆತನ ಮಹಿಮೆ ಕೇಳಕ್ಕೆ ಹೋದರೆ ಕೆಟ್ಟದಾಗತ್ತೆ. ಜನಕ್ಕೆ ಅರ್ಥ ಆಗಿಲ್ಲ ಅದು. ನಿಮ್ಗೆ ಯಾವ ವ್ರತ ಉಪವಾಸಕ್ಕಿಂತ ನಂಬರ್ 1 ಯಾವುದು, ದೇವ್ರ ನಿತ್ಯ ಕೇಳೋದು, ಅರ್ಥ ಆಗಲಿ ಬಿಡಲಿ. ಎಷ್ಟು ಗೊತ್ತ ಸ್ವಲ್ಪ ಬಿಡಬೇಕಲ್ಲ ಅದಕ್ಕೆ. ಈಗ ಚಿಕ್ಕ ಮಕ್ಕಳಿಗೆ ಏನು ಅರ್ಥ ಆಗುತ್ತೆ, ಹಾಲು ಏನಾದ್ರು ಕೊಡಿಸ್ತಾರೆ, ಬೆಳೆಯುತ್ತೆ ಮುಂದೆ ಏನಾರು ಗೊತ್ತಾ ಮಕ್ಕಳಿಗೆ, ಅದು ಸರಿ ಬೆಳೆಯುತ್ತಾ ಇಲ್ಲದು, ಆ ಥರ ಯೋಚನೆ ಮಾಡೋದು. ಜನಕ್ಕೆ ಅದಿಲ್ಲ, ಅರ್ಥವಾಗದವ್ರು ಟಿವಿ ನೋಡ್ತಾರೆ, ಬಿಡೋದಿಲ್ಲ. ಏನು ಅರ್ಥ, ಯಾವುದೋ ಭಾಷೆ ಸುಮ್ಮನೆ ಏನೋ ಏನೋ ಹೇಳಿದ ನೋಡ್ತಾ ಇರೋ, ಸುಮ್ಮನೆ ಬೋರ್ ಆಗುತ್ತೆ ನೋಡ್ತೀನಿ ಅಂತ ಕೊಡ್ತಾರೆ. ಬೋರ್ ಆಗುತ್ತೆ ಮನೆಯಲ್ಲಿ ಅಂತಾರೆ, ಪಾಠಕ್ಕೆ ಹೋಗೋದು ಕೊನೆ ಪಕ್ಷ. ಅದೂ ಇಲ್ಲ. ಕಾರಣ ಜನಗಳಿಗೆ ಭಾರಿ ಅನ್ಯಾಯ. ಹಿಂದೆಲ್ಲ ಸ್ವಲ್ಪ ಕಷ್ಟ ಇತ್ತು, ಇವಾಗ ಹೇಳೋದಿದ್ದಿಲ್ಲ. ಆಗ ಹಿಂದೆ ಆಸಕ್ತಿ ಜನಗಳಿಗೆ ವ್ಯವಸ್ಥೆ ಇರಲಿಲ್ಲ. ಈ ವ್ಯವಸ್ಥೆ ಇದೆ, ಇವೆಲ್ಲ ಮೊಬೈಲೆಲ್ಲ ಬಂದಿದ್ದರಿಂದ, ಆಫೀಸು ಚೇಂಜ್ ಆಗಿದ್ದರಿಂದ ಬಿಟ್ಟೋಯ್ತು. ಸುಮಾರು ಒಂದು 20-30-40 ವರ್ಷದ ಕೆಳಗಡೆಗೆ ಎಲ್ಲರೂ ಫ್ರೀ ಇರ್ತಿದ್ರು ಸಾಯಂಕಾಲ, ಗೊತ್ತಾಯ್ತಲ್ಲ. ಬಟ್ ವ್ಯವಸ್ಥೆ ಎಲ್ಲೂ ಇರ್ತಿರ್ಲಿಲ್ಲ, ನೋಡಿದ್ರೆ ಎಲ್ಲ ಕಡೆ ಖಾಲಿ ಖಾಲಿ. ಅಷ್ಟು ಪ್ರವಚನ ಕಾನ್ಸೆಪ್ಟೇ ಇರಲಿಲ್ಲ. ನಿಧಾನ ಬರ್ಲಿಕ್ಕೆ ಶುರುವಾಯಿತು. ಅಷ್ಟೊತ್ತು ಇದು ಜೋರಾಗಿ ಬಂದು ಎಲ್ಲ ಮತ್ತೆ ವಾಶ್ಔಟ್ ಮಾಡಿ ಎಲ್ಲ ಡೈವರ್ಟ್ ಆದ್ರು, ಮತ್ತೆ ವಾಪಸ್ ಹೊರಟು. ಕಲಿಗಾಲ ಅಂದ್ರೆ ಅದೇನೆ, ಅನುಕೂಲ ತಪ್ಪಿಸ್ಲಿಕ್ಕೆ ಕಲಿ ಪ್ರಯತ್ನ ಪಡ್ತಾರೆ. ಯತೀರಿತಾಪ್ಯಸ್ಯ ಹಿ ಬಾಯಯಾಸ ಭೀತಾ ಭುಜಿಷ್ಯಾಂ ಕುಮತಿರ್ನ್ಯಯೋಜಯತ್ ಸಾತಂ ಪರಾನಂದ ತನುಂ ಗುಣಾರ್ಣವಂ ಸಂಪ್ರಾಪ್ಯ ಭಕ್ತ್ಯ ಪರಯೈವ ರೇಮೆ. ಹಾಗೆ ಭಕ್ತಿಯಿಂದ ಬಂದಿದ್ದು ವೇದವ್ಯಾಸರು ಏನು ಮಾಡಿಬಿಟ್ರು, ಧೂಪ ತೋರಿಸಿದ್ರು. ಈಗ ಹೆದರ್ಕೊಳ್ಳಿಲ್ಲ, ಯಾಕೆ, ದೇವರ ಇಚ್ಛೆ ಸಂಕಲ್ಪ ಅದು. ಒಳ್ಳೆ ಮಗ ಹುಟ್ಟ ಯೋಗ್ಯತೆ ಇದೆ, ಪುಣ್ಯಾತ್ಗೀತೆ, ಮತ್ತು ದೇವರ ಸಂಕಲ್ಪ ಆಗಿತ್ತು. ಅದಕ್ಕೆ ಏನು ಭಯ ಆಗಿ ಆ ಕಣ್ಣು ಮುಚ್ಕೊಳ್ಳಿಲ್ಲ, ಭಯನೂ ಪಡಲಿಲ್ಲ.
ತಕ್ಷಣ ವೇದವ್ಯಾಸರು ಬಂದರು. ತಸ್ಯಾಂ ಯಾರು ದಾಸಿ ಹೆಸರು ಹೇಳಲಿಲ್ಲ. ತಸ್ಯಾಂ ಸ ದೇವೋ ಅಜನಿ ಧರ್ಮರಾಜೋ ಮಾಂಡವ್ಯ ಶಾಪಾತ್ ಯೈವಾಹ ಶೂದ್ರತಾಂ ವಸಿಷ್ಠ ಸಾಮ್ಯಂ ಸಮಭಿಪ್ಸಮಾನಂ ಪ್ರಚ್ಚಾವಯನ್ನಿಚ್ಛಯ ಶಾಪಮಾಪ. ಅಲ್ಲಿ ಹುಟ್ಟಿದ್ದು ಅವರಿವರಲ್ಲ, ಸಾಕ್ಷಾತ್ ಯಮಧರ್ಮರಾಜನೇ ಹುಟ್ಟಿದ. ಯಮದೇವರ ಅವತಾರ ಆಗೋಯ್ತು, ವಿದುರನಾಗಿ ಹುಟ್ಟಿದವ. ಇದರಲ್ಲಿ ಏನೇನು ಯಾವ ದೋಷಗಳು ಇಲ್ಲ. ಕಣ್ಣು ಇದೆ, ಬಣ್ಣರು ಎಲ್ಲ ಸರಿ, ಯಾಕೆ ಭಕ್ತಿಯಿಂದ ಮಾಡಿದ್ದಕ್ಕೆ. ಆದರೆ ಏನಾಯಿತು, ಅಮ್ಮ ಇನ್ನೊಬ್ಬ ಮಗ ಹುಟ್ಟಿದ, ಫಸ್ಟ್ ಕ್ಲಾಸ್ ಮಗ ಹುಟ್ಟಿದ್ದಾರೆ, ಅವ್ರು ದೋಷಗಳೇ ಇಲ್ಲ ಅಂದರು. ಖುಷಿ ಆಯಿತು. ಅಮ್ಮ ಜಾತಿನೇ ಅಲ್ಲ ಅಂತೇಳಿ, ಕ್ಷತ್ರಿಯನೇ ಅಲ್ಲ ಅವನು. ಫಸ್ಟ್ ಆಫ್ ಆಲ್ ರಾಜ್ಯಾಧಿಕಾರ ರೂಲ್ಡ್ ಔಟ್. ಆಕೆ ಏನು ರಾಜ್ಯಾಧಿಕಾರ ಅದೊಂದು ಹೊಟ್ಟೆ ಬಿಡುತ್ತೆ ಕೊನೆಗೆ. ಸೊ ಬಾಪರೇಶ ಕದಾಚಾರ, ಅಪೇಕ್ಷೆ ಪಟ್ಟಿದ್ದಕ್ಕೆ ಅದು ಸಿಗ್ತಾನೇ ಇಲ್ಲ. ಯಾಕೆ ಕಂಡೀಷನ್ ಒಪ್ಪಲಿಲ್ಲ ಆಕೆ. ಅದು ಒಪ್ಪಿದ್ರೆ ಇದೆಲ್ಲ ನಮಗೂ ಅದೇ ಕಂಡೀಷನ್. ವ್ರತ ಉಪವಾಸ ಮಾಡಿದ್ರೆ ಒಳ್ಳೆ ಮಗ ಹುಟ್ಟುತ್ತಾರೆ, ಬೇರೆ ಏನೋ ಮಾಡಿ ಎಡವಟ್ಟಾಗೆ ಆಗುತ್ತೆ ಅಂತ. ಕೊನೆಗೆ ಆ ಸ್ಥಿತಿ ಬಂತು. ಮುಂದೆ ಅದೆಲ್ಲ ಭಾರಿ ಇದೆ ತುಂಬ. ಏನ ಹಾಂ ಆಗಿದೆ. ಹೌದು ಹೌದು. ಯಾಕೆ ಭಕ್ತಿಯಿಂದನೇ ಶುರುವಾಯಿತು. ಭಕ್ತಿನೇ ದೊಡ್ಡ ಆಸ್ತಿ, ಗೊತ್ತಾಯ್ತಾ. ಇವ್ರು ಮಾಡಬೇಕಾದವ್ರು ಮಾಡಲಿಲ್ಲ, ಭಕ್ತಿ ಸರಿಯಾಗಿ ಮಾಡಿಲ್ಲ. ಅದೆಲ್ಲ ಜನ್ಮಾಂತರ ಸಾಧನೆ ಎಲ್ಲ ಇದ್ದೇ ಇರುತ್ತೆ. ಅದು ಓವರ್ನೈಟ್ ಬಂದಿದ್ದಲ್ಲ. ಆ ಯೋಗ ಸಿಕ್ತೆ ಯಾಕೆ, ಯಾವುದೋ ಕಾಲದ ಪುಣ್ಯ ಸರಿಯಾಗಿ ಕೂಡ್ಕೊಂಡು ಬಂದು ಅದು ಇಂಥ ದೊಡ್ಡ ಯೋಗ ಬಂತು. ವೇದವ್ಯಾಸರ ಸಂಪರ್ಕ ಒಂದು ಕಡೆ, ಇದರಂಥ ಮಗ ಹುಟ್ಟಿದ ಒಂದು ಕಡೆಗೆ, ಎಷ್ಟು ಭಾಗ್ಯ. ಅಲ್ಲೆಲ್ಲೇ ಭಾಗ್ಯಗಳು ಬೇಕಾದಷ್ಟು. ಆಗ ರಾಣಿಯ ವೇಷಭೂಷಣ ಬಂದ ಸಾಮಾನ್ಯನಾದ ಒಂದು, ಅದೆಲ್ಲ ಬಂದು ವಿಶೇಷವಾದ ಹಿರಿಮೆಗೆ ಪಾತ್ರರಾದ. ಆದ್ದರಿಂದ ಯಾರಿಗೆ ವಿದ್ರನಲ್ಲ, ಹೇಳಿದ್ನಲ್ಲ, ವೇದ ಸಂಪರ್ಕ ಬಂದಾಗ ಇರಲೇಬೇಕು, ಬೇರೆ ದಾರಿ ಇಲ್ಲ, ಗೊತ್ತಾಯ್ತಾ. ಆದರೆ ಇವರಲ್ಲಿ ಸ್ಪೆಷಲ್ ಇತ್ತು. ಯಾತಕ್ಕೆ ವರ ಬೇರೆ ಕೊಟ್ಟರು, ಮುಂದುವರೆ ಕ್ಷತ್ರಿಯರಾದ್ರಿಂದ ಕೊಟ್ಟರು. ಅವ್ರಿಗೆ ಬೇಕಿಲ್ಲ, ಹುಟ್ಟುತ್ತಾರೆ ಯಮದೇವರು. ಆ ಸ್ವರೂಪತ ಇಬ್ಬರಿಗಿಂತ ಆತನೇ ಶ್ರೇಷ್ಠ. ಈತ ಗಂಧರ್ವ, ಆತ ಒಬ್ಬ ಹೊರತು ಅವ್ರಿಗೆ ಮೇಲೆ ಆತ ಶಸ್ತ್ರ ಒಳಗೆ ಬರ್ತಾರಾತ. ಯಾರು ಪಾಂಡರಾಜ, ಇವ್ರು ಮೇಲಿದ್ದಾನೆ ಈತ. ಸಹಜವಾಗಿ ಅವರೆಲ್ಲರಿಗಿಂತ ಮೇಲಿದ್ದಾನೆ. ಹೌದು, ಅದರಲ್ಲಿ ಒಬ್ಬ ಆತ ಪರಾವಹ. ಈತ ಹಾಗೆ ಅವ್ರ ಮೇಲಿದ್ದಾನೆ ಈತ. ಆದ್ದರಿಂದಾಗಿರೋ ಸ್ವರೂಪತಾನೇ ಮೇಲಿದ್ದಾನೆ. ಅಯೋಗ್ಯ ಸಂಪ್ರಾಪ್ತಿ ಅವ್ರು ಹಿಂದೆಲೆ ಹೇಳ್ತಾರೆ. ಹಿಂದೆಲೆ ಸ್ವಲ್ಪ ಕೇಳೋದು ಇಂಪಾರ್ಟೆಂಟ್. ಅದು ಇವ್ ನಡೆದಿದ್ದೇನು, ಯಮದೇವರು ಅಲ್ಲ, ಅವರು ಸಾಮಾನ್ಯರು, ಇವರಿಗಿಂತ ಕಡಿಮೆ ಇದ್ದವರು ಕ್ಷತ್ರಿಯರಾಗಿ ಹುಟ್ಟಿದರು. ಈತ ಯಾಕೆ ಹುಟ್ಟಲಿಲ್ಲ ಅಂತ ಕೇಳಿದ್ರೆ, ಇಷ್ಟಪಟ್ಟೆ ಹುಟ್ಟಿದ್ದು ಅಂತ ಹೇಳಿ. ಶೂದ್ರನಾಗಬೇಕು, ಇಷ್ಟಪಟ್ಟೆ ಹುಟ್ಟಿದ್ದು. ಏನು ಇಷ್ಟಪಟ್ಟು ಏನಾಯಿತು ಅಂದರೆ, ಧರ್ಮರಾಜು ಮಾಂಡವ್ಯ ಶಾಪಾದ್ ಯಾ ವಿವಾಹ ಶೂದ್ರತ. ಮಾಂಡವ್ಯ ಮುನಿಗಳ ಶಾಪದಿಂದಾಗಿ ಆತ ಶೂದ್ರನಾಗಿ ಹುಟ್ಟಿದ. ಒಂದು ಪ್ರಸಂಗ, ಮಾಂಡವ್ಯನದ ಋಷಿಗಳಿದ್ರು. ಅವ್ರು ಏನು ಮಾಡಿದ್ರು, ವಸಿಷ್ಠ ಸಾಮ್ಯಂ ಸಮಭೀಪ್ಸಮಾನಂ. ಅವರು ತಪಸ್ ಮಾಡೋದೇನು ತಪ್ಪಲ್ಲ, ಚೆನ್ನಾಗಿ ತಪಸ್ ಮಾಡಿದ್ರು. ಆದರೆ ವಸಿಷ್ಠ ಸಮ ಆಗಬೇಕು ಅಂತ ಒಂದು ಮನಸ್ಸಲ್ಲಿ ಭಾವನೆ ಬಂದ್ಬಿಡು. ಆ ರೀತಿ ಮಾಡಬಾರ್ದು, ಇನ್ನೊಬ್ಬರಿಗೆ ಸಮ ಆಗಬೇಕು ಅನ್ಕೋಬಾರ್ದು. ಅದಕ್ಕೆ ಹೇಳ್ತಾರೆ, ಒಳ್ಳೆ ಋಷಿ ಆಗಬೇಕು, ದೋಷ ಅಲ್ಲ, ಇಂಥವ್ರಿಗೆ ಸಮ ಆಗಬೇಕು, ಅದಾಗಬಾರ್ದು, ಗೊತ್ತಾಯ್ತಾ. ಅದು ಸ್ಪರ್ಧೆ ಬಂದುಬಿಟ್ರೆ ಮಾತ್ಸರ್ಯ. ಅದು ಮಾತ್ಸರ್ಯ. ಮತ್ತೆ ಅದು ಯೋಗ್ಯತೆ ಇಲ್ಲದೆ ಹೋದಾಗ ಬಂದ್ರು ಅಂತೂ ಅಯೋಗ್ಯ ಮಿಚ್ಚನ್ ಪುರುಷ ಪತತ್ತೇವ ನ ಸಂಶಯ. ಅನ್ಯಾಯಕ್ಕೆ ಕಾರಣ ಆಯ್ತು ಎಂದು ಹಾಗೆ ಮಾಡಬಾರ್ದು. ಟೀಕಾರ ಹೇಳ್ತಾರೆ, ನಾವು ಸುಧಾ ಬರೆದಿದ್ದೇನೆ, ಟಿಪ್ಪಣಿ ಯಾತಕ್ಕೆ ಬರೆದಿದ್ದೇನೆ ಅಂದರೆ ನಮಾತ್ಸರ್ಯ. ಇಂದು ಬರೆದಿದ್ದಾರೆ ಅಂತ ನಾನು ಬರೆದಿದ್ದಲ್ಲ, ಗೊತ್ತಾಯ್ತಾ. ಭಕ್ತಿಯಿಂದ ಪರಂ ಶ್ರದ್ಧಾಜಾಡ್ಯಾದ ಕೃಷಿ ಕೃತ್ಯ ಆಚಾರ್ಯ ವಚಸಿ ಅಂತ ಹೇಳಿದ್ರಿಂದ, ಭಕ್ತಿ ರಾಯರು ಬೇರೆ. ಶ್ರದ್ಧಾಜಾಡ್ಯ ಅಂತಂದರೆ ಭಕ್ತಿ ಪಾರವಶ್ಯ, ಭಕ್ತಿಯಿಂದ ಬರೆದಿದ್ದೇನೆ ಹೊರತು ಯಾವುದೋ ಕಾಲ ಪಾಂಡ್ಯತ ಅಂತ ತೋರಿಸ್ಕೊಳ್ಳೋಕೆ ಬರೋದಿಲ್ಲ. ಮಾತ್ಸರ್ಯ ಇಲ್ಲ, ಅದೆಲ್ಲ ಹೇಳ್ತಾರೆ. ಇಲ್ಲಿ ಮಾತ್ಸರ್ಯ ಬಂದಿದ್ದಕ್ಕೆ ಅದು ಹೋಗಿಬಿಡುತ್ತೆ. ಯಾರಕ್ಕೆ ಅಲ್ಲ, ರಿಸಲ್ಟ್ ಏನಾಯ್ತು, ಆಕೆ ಉದ್ದೇಶ ಈಡೇರಲಿಲ್ಲಲ್ಲ. ವೈಷ್ಣವರತ ಇದ್ರೆ ಏನಾಗ್ತಿತ್ತು, ಅಫೆಕ್ಟ್ ಆಯ್ತಲ್ಲ. ಈಗ ಅವ್ರು ಕ್ಷತ್ರಿಯ ಹುಟ್ಲಿಲ್ವಲ್ಲ, ಅದು ಮೈನಸ್ ಪಾಯಿಂಟ್ ಆಯ್ತಲ್ಲ. ಅವರಿಗೆ ರಾಜ್ಯಾಧಿಕಾರ ಇಲ್ಲ, ಈತ ರಾಜ್ಯಾಧಿಕಾರ ಬರ್ತಾ ಇಲ್ಲ. ಅವ್ರ ಕಂಡೀಷನ್ ಅನಧಿಕಾರ. ಈತಂದು ಇದು ಬೇರೆ ಮೆಡಿಕಲ್ ಸೀಟಿಗೆ ಒಬ್ಬ ಇಂಜಿನಿಯರ್ ಬೇಕಂತ ಅಪಾಯಿಂಟ್ ಮಾಡಿದಾಗ ಆಯ್ತು ಅಪಾಯಿಂಟ್ಮೆಂಟ್. ಉಪಯೋಗ ಇಲ್ಲ ಅದಕ್ಕೆ, ಡಾಕ್ಟರ್ ಆಗಾಗಿಲ್ಲೇ ಇಲ್ಲ ಆ ಥರ. ಇದು ನಮಗೆ ಅರ್ಥ ಆಗುತ್ತೆ. ನಮ್ಮ ಜನ ಬೈತಾರೆ, ಅದೇ ಭಾಳ ಅನ್ಯಾಯ ಹಾಗೆ ಅಂತ. ಹಾಗೆ ಅನ್ಯಾಯ ಸರಿ ಮಾಡ್ತೀರೇನಪ್ಪ ನೀವೀಗ, ಡಾಕ್ಟ್ರ್ ಪೋಸ್ಟ್ ಇದೆ, ಇಂಜಿನಿಯರ್ ಅಪಾಯಿಂಟ್ ಮಾಡ್ತೀರಾ ನೀವೀಗ, ಅದು ನ್ಯಾಯಾಲಯ ಅನ್ಯಾಯ, ಇದು ಅನ್ಯಾಯ. ರಾಜ್ಯ ಆದರೆ ಇದು ಏನಾಗಿದೆ ಇವತ್ತು, ಯಾರು ಬೇಕಾದ್ರೂ ಕೊಡ್ಬೋದು ಅಂತ ಆಗಿಬಿಟ್ಟಿದೆ. ಇಲ್ಲಿಂದ ಅನೇಕ ಅರ್ಹತೆಗಳು ಬೇಕು. ಅದು ಮೊದಲಿಂದ ಬಾಡಿಯಲ್ಲೇ ಬಂದಿರಬೇಕದು. ಇವತ್ತು ಯುದ್ಧ ಮಾಡಿಸೋ ರಾಜ ಆಗಬಾರ್ದು, ಯುದ್ಧ ಮಾಡೋ ರಾಜ ಆಗ್ಬೇಕು, ತಾನೇ ಮಾಡಬೇಕು. ಮಾಡ್ತಾ ಇದ್ದಾರಪ್ಪ, ಕಂಡವ್ರು ಕೊಂದಾಗ್ತಿದ್ದಾರೆ ಹೊರತು ಎಲ್ಲೋ ಕೂತಿರ್ತಾರೆ ಆರಾಮ, ಎ ಸಿ ರೂಮ್ ಕೂತ್ಕೊಂಡ್ಬಿಟ್ಟಿರ್ತಾರೆ. ಹಿಂದೆ ಹಾಗಲ್ಲ, ಸ್ವತಃ ತಾನು ಹೋಗ್ಬೇಕಾಗಿತ್ತು. ಫೈನಲ್ ತನ್ನ ತಂದೆ ಸವಾಲು ಅದು. ಅದೇ ಆ ರೀತಿ ಇರೋಕ್ಕೆ ಸಾಧ್ಯ ಇಲ್ಲ, ಹುಟ್ಟುತ್ತಾರೆ ಬರ್ಬೇಕದೆಲ್ಲ. ಏನು ಮಾಡ್ದ, ವಸಿಷ್ಠ ಸಾಮ್ಯಂ ಸಮಭಿಪ್ಸಮಾನಂ ಪ್ರಚ್ಚಾವಯತ್ ಇಚ್ಛೆಯ ಶಾಪಮಾಪ. ಇಚ್ಛೆಯಿಂದನೇ ಶಾಪ ತಗೊಂಡು ಅವ್ರಿಗೇನಾಯ್ತು, ಈಗ
ಗೌತಮರ ಶಾಪವನ್ನು ಅಹಲ್ಯಾಗಮನದ ಮೂಲಕ ಇಂದ್ರದೇವರು ಹೇಗೆ ಅವ್ರ ತಪಸ್ಸನ್ನು ತೆಗೆದು ಹಾಕಿಬಿಟ್ರೋ, ಇಲ್ಲೂ ಹಾಗೆ ಇವ್ರ ತಪಸ್ಸು ಹೋಗ್ಬೇಕು. ಓವರ್ ಸ್ಪೀಡ್ನ ಕಟ್ ಮಾಡಬೇಕು ಅಂತಾರಲ್ಲ ಹಾಗೆ, ಓವರ್ ಸ್ಪೀಡ್ ಡೇಂಜರಸ್ಸು, ಕಟ್ ಮಾಡಬೇಕಲ್ಲ. ಕಟ್ ಮಾಡ್ಲಿಕ್ಕೆ ಉಪಾಯ ಏನು ಮಾಡಬೇಕೀಗ ಅಂತ ಕೇಳಿದರು. ತಪಸ್ ಮಾಡ್ತಾ ಕೂತಿದ್ರು ಮಾಂಡವರು. ಆ ಊರಲ್ಲಿ ಒಬ್ಬ ರಾಜ, ಅವನ ಮೇಲೆ ಕಳ್ಳತನ ಆಯಿತು. ಕಳ್ಳತನ ಆಯಿತು, ಕಳ್ಳರು ಓಡಿ ಹೋದ್ರು, ಬಿಡಲಿಲ್ಲ. ರಾಜ ಭಟ್ರು ಅಡ್ಸ್ಕೊಂಡ್ಬಂದ್ರು. ಆ ಕಳ್ಳರು ಇದು ಎಷ್ಟು ಓಡಿದ್ರು ತಪ್ಪಿಸೋಡಕ್ಕಾಗಲಿಲ್ಲ. ಮಾಂಡವರ ಹತ್ರನೇ ಬಂದು, ಗೊತ್ತಾಯ್ತಾ, ಸುತ್ತಮುತ್ತ ಎಲ್ಲ ಸೇರ್ಕೊಂಡ್ಬಿಟ್ರು. ಅವ್ರು ಹುಡ್ಕೊಂಡು ಅಲ್ಲಿಗೆ ಬಂದು ನೋಡಿ, ಇವರು ಅಸಪ್ರಜ್ಞ ಸಮಾಜ ಸೇರಿದು ಬಿಟ್ಟಿದ್ದಾರೆ, ಮೈ ಎಚ್ಚರಣೆ ಇಲ್ಲ ಅವ್ರಿಗೆ. ಹುಡುಕರು ಕಳ್ಳರೆಲ್ಲ ಸಿಕ್ಕರು. ಇವ್ರು ಕೂತಿದ್ರಲ್ಲ, ಇವ್ರು ಕಳ್ಳರ ಹೆಡ್ ಅಂತ ತಿಳ್ಕೊಂಡು ನೋಡಿ, ಇವರೇ ಚೀಫ್ ಕಳ್ಳ ಅಂತ ತಿಳ್ಕೊಂಡ್ರು. ಪಾಪ ಎಷ್ಟು ಭ್ರಾಂತಿ ಆಗಿ ಬಂತು. ಪಾಪ ಕರ್ಕೊಂಡು ಹೋದ್ರು. ರಾಜರು ಹೇಳಿದ್ರು, ಇವತ್ತಾಗಿದೆ ಎನ್ಕ್ವೈರಿ ಮಾಡಬೇಕು, 20 ವರ್ಷ ಮುಗಿದೋಗಿರೋದು, 20-30 ವರ್ಷ. ಇವತ್ತು ನ್ಯಾಯಕ್ಕೆ ಅನ್ಯಾಯ ಮಾಡ್ತಾರೆ ಗೊತ್ತಾ. ನಾನು ಏನು ಬರೋ ಹೊತ್ತಿಗೆ ಯಾರು ಇರೋದ್ರೆ ಬಿಡೋ ಹೊತ್ತು ಮಾಡ್ತಾರೆ. ಹತ್ತೊತ್ತಿ ಕೇಸ್ ಮುಚ್ಚೋಗ್ಬಿಡೋದು ಸರಿಯಲ್ಲ. ಅದು ಇಮ್ಮಿಡಿಯೇಟ್ ಡೆಸಿಷನ್. ಅದಕ್ಕೆ ಜನ ಹೆದರಿ ಸಾಯ್ತಿದ್ರು. ಪರೀಕ್ಷೆ ರಿಸಲ್ಟ್ ನಾವು 10 ವರ್ಷ ಬಿಟ್ಟು ಅನ್ನಿಸ್ಬಾರ್ದು, ಯಾರು ಓದ್ತಾರೆ, ಬೇಗ ಬರುತ್ತೆ ಅಂತ ಮಾಡ್ತಾರೆ. ಅವಾಗ ಎಚ್ಚರಿಕೆ ಇರುತ್ತೆ, ಅದು ತಪ್ಪು ಹೋಗ್ಬಿಡೋದು. ಅದಕ್ಕೇನಾಯ್ತು, ಆಗಲೇ ಡಿಸಿಷನ್ ಕೊಟ್ಟ, ಮಧ್ಯರಾತ್ರಿ ಅವ್ರನ್ನೆಲ್ಲ ಶೂಲಕ್ಕೆ ಹಾಕ್ರಿ ಅಂತ ಹೇಳ್ಬಿಟ್ಟು ಶೂಲಕ್ಕೆ ಹಾಕಿ ಅವ್ರು ಶೂಲಕ್ಕೆ ಹಾಕಿಬಿಟ್ರಿ. ಎಲ್ಲರೂ ಇದನ್ನು ಹಾಕಿಬಿಟ್ರು. ಉಳಿದ ಸತ್ತೋಗ್ಬಿಟ್ರು. ನೋಡಿ ಕ್ಲಿಯರ್ ಮಾಡಕ್ಕೆ ಬಂದು ನೋಡ್ತಾರೆ, ಎಲ್ಲರೂ ಸತ್ತೋಗಿದ್ದಾರೆ. ಇದು ಸತ್ತೇ ಇಲ್ಲ. ಅವ್ರಿಗೆ ಗಾಬರಿ ಆಯಿತು. ಶೂಲಕ್ಕೆ ಹಾಕಿ ಇವತ್ತಿನ ಶೂಲ ಅಲ್ಲ, ಅದು ಸಾಯಲೇಬೇಕಾಗಿತ್ತು. ಯಾಕೆ ಸಾಯಲಿಲ್ಲ ಅಂತ ಹೇಳಿದ್ರು. ಮತ್ತೆ ರಾಜನ ಹತ್ರ ಬಂದು, ರಾಜ ಎಲ್ಲ ಸತ್ತಿದ್ದಾರೆ, ಆ ಚೀಫೇ ಸತ್ತಿಲ್ಲ ಅಂತ ಹೇಳಿದ್ರು. ರಾಜ ಸ್ವತಃ ತಾನು ಬಂದು ಆಶ್ಚರ್ಯ ಅಂತ ನೋಡ್ತಾನೆ. ಇವ್ರಿಗೆ ಅವ್ರಿಗೆ ಗೊತ್ತಾಯ್ತು ರಾಜನಿಗೆ. ಇವರು ಅವರು ಪಾಪ ಭಟರು ಅವರು ಅಷ್ಟೇ ತಿಳ್ಕೊಂಡಿದ್ರು. ಅಯ್ಯೋ ಋಷಿ ಅಂತೂ ಗೊತ್ತಾಯಿತು, ಪಾಪ ಅನ್ಯಾಯ ಮಾಡಿಬಿಟ್ಟಿದ್ದೀರಿ, ನಮ್ಮ ಅನ್ಯಾಯ ಆಯಿತು, ಪರೀಕ್ಷೆ ಮಾಡಲಿಲ್ಲ ಸರಿಯಾಗಿ ಆಯಿತು ಅಂಥೇಳಿ ಎಚ್ಚರಾಗಿ ಅವ್ರಿಗೆ ಕಾಯ್ಕೊಂಡು ಕೂತ್ಕೊಂಡೆ ಪಾಪ. ಹಾಗೆಲ್ಲೇ ಅಸಂಪ್ರಜ್ಞಾತ ಸಮಾಜ ಸ್ಥಿತಿಯಿಂದ ನಾವು ಎಬ್ಸ್ಲಕ್ಕೆ ಬರೋದಿಲ್ಲ. ಅನಸ್ತಿಷ್ಯ ಕೊಟ್ಟವ್ರನ್ನ ಹೇಳೋ ಅಂದ್ರೆ ಹೇಳ್ತಾರೆ ಅವರು. ಅವ್ರಿಗೆ ಮುಗಿಬೇಕು, ಅದಕ್ಕೆ ಅವ್ರು ಹೇಳ್ಬೇಕು. ಅವ್ರು ಕೊನೆ ಕಾದ್ರು ಎದ್ರು ನೋಡ್ತಾರೆ, ರಾಜ ಕೂತಿದ್ದ ಕಾಯ್ಕೊಂಡು ಹಾಗೆ ಪಾಪ. ನೋಡಿದ ತಕ್ಷಣ ನೋಡಿದ್ರು, ಎಲ್ಲ ರಾಜ ಕಾಲಿಡ್ಕೊಂಡ, ಸ್ವಾಮಿ ದಯವಿಟ್ಟು ಕ್ಷಮಿಸಿದ, ಒಂದು ಅನ್ಯಾಯ ಆಗಿದೆ ಎಲ್ಲ ಹೇಳಿದ. ಅವ್ರು ನೋಡಿದ್ರು, ಆಯ್ತು ಎಲ್ಲ ತೆಗೆದ್ಬಿಡು, ಹೋಗ್ತೀರಿ ಆ ಕಡೆ ಅಂತ ಹೇಳಿದ್ರು. ಕ್ಷಮಿಸ್ಬಿಟ್ರು ಪಾಪ, ಎಲ್ಲ ತೆಗೆದ್ರು ಶೂಲನ. ಕೊನೆಗೇನಾಯ್ತು, ತೆಗಿಬೇಕಾದ್ರೆ ಬುಡ್ಕೊಂಡ್ಬಿಡುತ್ತೆ. ತೆಗಿಬೇಕಾದ್ರೆ ಕಟ್ಟಾಗ್ಬಿಡುತ್ತೆ. ತುದಿ ಅಣಿ ಅಂತ ಕರೀತಾರೆ, ಅಣಿ ಅಂತ ತೂತು, ಅದು ಕಟ್ಟಾಗ್ಬಿಡುತ್ತೆ. ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ಉಳಿದೆಲ್ಲ ಬಂತು. ಅವ್ರು ಹೇಳಿದ್ರು, ಬಿಡು ಪರ ಮ್ಯಾನೇಜ್ ಮಾಡ್ಕೊತೀರಿ ಅಂತ ಹೇಳ್ಬಿಟ್ರು. ಹೊರಟೋಗ್ಬಿಟ್ರು. ಅವ್ರ ಮೇಲೆ ಸಿಟ್ಟಾಗ್ಲಿಲ್ಲ ರಾಜನ ಮೇಲೆ. ಇಷ್ಟೆಲ್ಲ ಮಾಡ್ಕೊ ಅವತ್ತಿಂದ ಅಣಿ ಮಾಂಡವ ಅಂತ ಹೆಸರು ಆಯ್ತು. ಈಗ ಎಲ್ಲಿಗೆ ಹೋದ್ರು ಗೊತ್ತು, ಯಮಲೋಕಕ್ಕೆ ಹೋದ್ರು ಬಿಡ್ಲಿಲ್ಲ ಅವರು. ಸತ್ತು ಹೋಗಿದ್ರು ಉಳಿದವ್ರು, ಇದು ಬದುಕೇ ಯಮಲೋಕಕ್ಕೆ ಹೋದ್ರು. ಯಮದೇವ್ರಿಗೆ ಆಶ್ಚರ್ಯ, ಏನು ಸ್ವಾಮಿ ಏನು ಬಂದಿರಿ ಅಂತ ಕೇಳಿದ್ರೆ ಹೇಳಿದ್ರು, ನೋಡಿ ಎಷ್ಟು ಅನ್ಯಾಯ ಇದು. ಒಂದು ಶೂಲಕ್ಕೆ ಹಾಕಿ ಕೆಲಸ ಮಾಡೋದು ಅವದಿರ್ಬೋದು, ಪಾಪಕ್ಕೆ ತಕ್ಕ ಶಿಕ್ಷೆ ಆಗಬೇಕು. ನಾನು ಜನ್ಮದಲ್ಲೇ ಪಾಪ ಮಾಡಿಲ್ಲ, ಎಷ್ಟು ಹಠ ಇದೆ ನೋಡಿ ಮುನಿಗೆ. ಶೂಲಕ್ಕೆ ಹಾಕಬೇಕಾದ್ರೆ ಅಂಥ ಪಾಪ ಮಾಡಿರ್ಬೇಕು. ನಾನು ಮಾಡೇ ಇಲ್ಲ, ನಾನು ಶೂಲಕ್ಕೆ ಯಾಕೆ ಹಾಕಿದ್ರಿ, ಯಾವ ನ್ಯಾಯ ಅಂತ ಕೇಳಿದ್ರು. ಇದು ಧರ್ಮಿಷ್ಠರಿಗೆ ಆ ಶಕ್ತಿ ಇರ್ತದೆ. ಕಳ್ಳಗಿರ್ತದೆ, ಓಡಿ ತಲೆ ಬಗ್ಗಿಸ್ಬಿಡ್ತಾರೆ. ಕೇಳಿದಾಗ ಅವ್ರಿಗೆ ಆಶ್ಚರ್ಯ ಆಯ್ತು. ಹೌದೇ, ಸುಳ್ಳು ಕಾರಣ ಕೊಟ್ಟರು. ಸುಳ್ಳು ಕಾರಣ ಯಾಕೆ, ಮಕ್ಷಿ ವಧಾತ್ ಹೇಳ್ತಾರೆ. ಈ ಚಿಕ್ಕವನಾಗಿದ್ದಾಗ ಒಂದು ನೊಣನ ಚುಚ್ಚಿ ಕೊಂದಿದ್ದೀನಿ ಹೀಗೆ ಮಾಡಿ, ಅದಕ್ಕೆ ಶೂಲಕ್ಕೆ ಹಾಕಿದ್ವಿ ಅಂತ ಹೇಳ್ತಾರೆ. ಇದೆಲ್ಲ ಕೇಳಿಬಿಟ್ರೆ ಯಾರು ಅನ್ಯಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕೇಳದೆ ಬಿಟ್ಬಿಟ್ರು ಮಹಾಭಾರತ ಎಲ್ಲ ಕೂಡ. ಚಿಕ್ಕವನಾಗಿದ್ದಾಗ ನೊಣನ ಕೊಂದರೆ ಇವತ್ತು ಮನುಷ್ಯನೇ ಕೊಂದು ಹಾಕಿಬಿಡ್ತಾರಲ್ಲ. ಎಂತೆಂತ ಯಾಕೆ ಕೊಲ್ತಿದ್ದಾರೆ ನಾನು ನೋಡಿದಾರೆ ಪಾಪ. ಈಗ ಕಂಡವ್ರ ಮಕ್ಕಳು ಇಕ್ಕಳು ಎಲ್ಲ ಕೊಂದಾಗ್ತಿದ್ದಾರೆ. ಎಂಥ ಪಾಪ ಕಾರ್ಯ. ಅದಕ್ಕೇನೆ ತಕ್ಷಣ ಅವ್ರು ಏನು ಮಾಡಿದ್ರು, ಸಿಟ್ಟು ಬಂತು ಅವ್ರಿಗೆ. ಏನಂದ್ರೆ, ನಾನು ಸಣ್ಣವನಿದ್ದಾಗ ಒಂದು ಹೆಣ ಕೊಂದು ಈ ಶಿಕ್ಷೆನ, ಭಾರಿ ಅನ್ಯಾಯ ಇದು, ಶೂದ್ರ ನ್ಯಾಯ, ನೀವು ಕೊಡೋ ನ್ಯಾಯ ಅಲ್ಲ ಇದು. ನೀವು ಶೂದ್ರರಾಗಿ ಹುಟ್ಟಬೇಕು, ಈ ಶಾಪ ಕೊಡ್ಲಿ ಅಂತಾನೆ ಮಾಡಿದ್ದು. ಯಾವ ಶಾಪ ಕೊಟ್ಟರು ಹೆಚ್ಚಿನ ಪುಣ್ಯ ಎಲ್ಲ ಹೊರಟೋಯ್ತು, ತಕ್ಷಣ ಹೊರಟೋಯ್ತು. ಅಷ್ಟೇ ಅಲ್ಲ, ಇನ್ನೊಂದು ಕೆಲಸ ಮಾಡಿದ್ರು ಅವರು. ನೋಡು ಯಮದೇವರೇ, ದೊಡ್ಡ ನ್ಯಾಯ ತೀರ್ಮಾನ ಮಾಡೋ ವ್ಯಕ್ತಿಗಳು ನೀವು. ಇಂಥ ದೇವತೆ ಇಂಥ ಕೆಲಸ ಮಾಡ್ತಾರಾ? ರೂಲ್ಸ್ ಪ್ರಕಾರ 12 ವರ್ಷ ತುಂಬವರೆಗೂ ಏನೇ ಮಾಡಿದ್ರು ಕೂಡ ತಂದೆ ತಾಯಿ ಪಾಪ, ನಮಗಲ್ಲ. ನಿಮ್ಗೆ ಗೊತ್ತಿರ್ಬೇಕಲ್ಲ ಇದೆಲ್ಲ ಕೂಡ. ಆ್ಯಕ್ಚುಲಿ ಅವತ್ತಾಗಿತ್ತು. ಆಮೇಲೆ ಏನು ಮಾಡಿ, ಇನ್ಮೇಲೆ ನಾನು ಹೊಸ ಕಾನೂನು ಮಾಡ್ತೇನೆ. ಏನು ಅಂದರೆ, 13 ವರ್ಷ ತುಂಬುವವರೆಗೂ ಅವ್ರ ಪಾಪ ತಂದೆ ತಾಯಿ ಹೋಗಲಿ ಎಕ್ಸ್ಟೆಂಡ್ ಮಾಡಿದ್ರು ಅದು. ಇದಾದ್ಮೇಲೆ ಆಮೇಲೆ 14ನೇ ವರ್ಷದ ಶುರುವಾಯ್ತು. 14 ವರ್ಷ ಮುಗಿದ ಮೇಲಲ್ಲ, 13 ವರ್ಷ ಅದು. ಸ್ಟಾರ್ಟಿಂಗ್ ಫ್ರಮ್ 14th ಅಂತ, ಎಂಡಿಂಗ್ ಇದೆಲ್ಲ 15 ಸ್ಟಾರ್ಟಿಂಗ್ ಅಲ್ಲ, 13ಕ್ಕೆ ಮುಗೀತು. 1 ವರ್ಷ ಜಾಸ್ತಿ. ಅದಕ್ಕೂ ತಪಸ್ಸೋಯ್ತು, ಮತ್ತೆ ಖರ್ಚು ಅವ್ರದ್ದು ತಪಸ್ಸೋಯ್ತು. ಆಗಲಿ ಅಂತ ಹೇಳ್ಬಿಟ್ಟು. ಯಾತಕ್ಕೆ ಅಂದರೆ, ಉದ್ದೇಶಪೂರ್ವಕ ಅವರು ತಾವೀಗ ಶಾಪ ತಗೊಳ್ಬೇಕು ಅಂತಾನೆ ಮಾಡಿದ್ರು. ಇವರು ಉದ್ಧಾರ ಮಾಡ್ಲಿಕ್ಕೋಸ್ಕರ. ಇಂದ್ರದೇವರು ಮಾಡಿದ್ದು ಹಾಗೇನೆ, ಅಲ್ಲೇ ಬೇಕು ಅಂತ ಮಾಡಲಿಲ್ಲ ಅವರು. ಗೌತಮರು ಉದ್ಧಾರವಾಗಲಿ ಅಂತ ಕೆಲಸ ಮಾಡಿದ್ರು. ಇವರು ಹಾಗೆ ಮಾಡಿದ್ರು. ಅದರಿಂದ ಅವ್ರು ಏನಾಗಿ ಹುಟ್ಟಿದ್ರು, ಇದಾಗಿ ಹುಟ್ಟಿದ್ರು. ಅವ್ರು ಇಷ್ಟಪಟ್ಟು ಶೂದ್ರರಾಗಿ ಹುಟ್ಟಿರ್ತಾರೆ. ಯಾತಕ್ಕೆ ಅಂದರೆ, ಧರ್ಮದಲ್ಲಿರಬೇಕು.
ಈ ಪದವಿಗೆ ನೀವು ಬಂದ್ರೆ ಏನು ಮಾಡುತ್ತೆ, ಮನುಷ್ಯನ ಬುದ್ಧಿ ಕೆಟ್ಟೋಗ್ಬಿಡುತ್ತೆ. ಸರಿಯಾಗಿರ್ತಾರೆ, ಅಧಿಕಾರ ಬಂದ ತಕ್ಷಣ ಯಾರು ನೀವು ಅಂತ ಕೇಳೋ ಸ್ಥಿತಿ ಬರ್ತಾರೆ, ಎಲ್ಲ ಬದಲಾಗಿಬಿಡುತ್ತೆ. ಅಧಿಕಾರ ಅನ್ನೋದು ಭಾಳ ಡೇಂಜರಸ್. ಅದಕ್ಕೋಸ್ಕರ ಅಧಿಕಾರ ಇರಬಾರ್ದು, ಸಾಧನೆ ಆಗಬೇಕು. ಸಾಧನೆ ಅಧಿಕಾರ ಇದ್ದರೆ ಸಾಧನೆ ಆಗತ್ತೆ ಎಂಬುದು ಒಂದು ಮಾತು. ಅಧಿಕಾರ ಇಲ್ಲದೇನೂ ಸಾಧನೆ ಮಾಡಕ್ಕೆ ಬರುತ್ತೆ ಅಂತ ತೋರಿಸ್ಬೇಕಾಗಿತ್ತು. ಅದಕ್ಕೆ ನಾನು ಶೂದ್ರನಾಗೆ ಸಾಧನೆ ಮಾಡ್ತೀನಿ ಅಂತ ಅನ್ಕೊಂಡು ಹೇಳಿದರು. ಅದೇ ರೀತಿ ಬಂತು. ಈಗ ನಮ್ಗೆ ಅರ್ಥ ಶೂದ್ರ ಜನ್ಮ ಕೆಟ್ಟದು ಅಂತ ಆಗಲಿಲ್ಲ. ಈಗ ಸರಿಯಾಗಿ ಸಾಧನೆ ಮಾಡೋದಾದರೆ ಶೂದ್ರ ಯಾವುದಷ್ಟು ಬೈಬೇಕಾಗೋದಿಲ್ಲ. ವಿಷ್ಣು ಪುರಾಣದಲ್ಲಿ ವೇದವ್ಯಾಸ ಹೇಳ್ತಾರೆ, ಕಲಿಯುಗದಲ್ಲಿ ಭಾರಿ ಶ್ರೇಷ್ಠ ಧರ್ಮ ಯಾವುದೋ ಶೂದ್ರಾಗಿ ಹುಟ್ಟೋದು ಅಂತ ಹೇಳ್ಬಿಟ್ಟು. ಯಾಕೆಂದರೆ ಮಠ ಗಿಟ ಗಲಾಟೆ ಇರೋದಿಲ್ಲ, ಅಲ್ಲಿ ಯಾವ ಯೋಚನೆ ಇರೋದಿಲ್ಲ. ಅಲ್ಲಿ ಹೋದೆ ಇಲ್ಲಿ ಹೋದೆ ದೊಡ್ಡ ಗೋಳುಗಳು ದಿನ ಬೆಳಗಾರ ಅದೇ ಇವತ್ತು ಹಿಡಿತಿಲ್ಲ. ಇವು ಫೇಸ್ಬುಕ್ ತೆಗೆದ್ರೆ ಮತ್ತೆ ಫೇಸ್ ಇಲ್ದಾಗ ಆಗ್ತದೆ, ಅಷ್ಟರ ಮಟ್ಟಿಗೆ ಅನ್ಯಾಯದ ಮಯ. ಬರೀ ಗಲಾಟೆಗಡೆ, ಶಾಸ್ತ್ರ ಇಲ್ಲ, ಪ್ರವಚನ ಇಲ್ಲ. ಇದೇ ರೀತಿಯಾಗಿದ್ರೆ ಗತಿ ಏನಾಗಬೇಕು ಅದಕ್ಕೆ? ಶೂದ್ರ ಏನು ಕೇಳ್ತಾರೆ, ಎಲ್ಲೋ ಪುರಾಣ ಕೇಳ್ತಾರೆ, ಖುಷಿ ಆಗ್ತದೆ. ಯಾಕೆ ಮಾಡಿ ಎಷ್ಟೋ ಜನ ಫೋನ್ ಮಾಡ್ತಿರ್ತಾರೆ ಗೊತ್ತಾ ನಿಮಗೆ, ತುಂಬ ಜನಗಳು. ಅವ್ರು ಹೇಳ್ತಾರೆ ಫಸ್ಟ್ ಶುರು ಮಾಡಿದ್ರೆ ಬ್ರಾಹ್ಮಣರಲ್ಲ ಅಂತ ಹೇಳಿ. ಏನು ಮಾಡ್ಬೋದು? ಕೆಲವು ಹೇಳ್ತಾರೆ, ಯಾಕೆ 2 ಖರ್ಚು ಬಂದೇ ಇಲ್ಲಲ್ಲ 5 ವರ್ಷ ಅಂತ ಕೇಳ್ತಾರೆ. ಅವ್ರು ಫೋನ್ ಮಾಡಿಬಿಟ್ಟು ನಾನು ಕಾಯ್ತಾ ಇದ್ದೀನಿ ಮಾಡಬೇಕು ಅಂತೇಳಿ, ಬಂದೇ ಇಲ್ಲ 2 ಖರ್ಚು ಅಂತೇಳಿ. ಅದು ಎಷ್ಟು ಉತ್ಸಾಹ ಇದೆ ಅವರಿಗೆ ಅಂದರೆ ಮಾಡಬೇಕು ಅಂತ. ಇದೇ ಉಳಿದೆಲ್ಲ ತಲೆಗೆ ಹೋಗೋದಿಲ್ಲ ಅವರಿಗೆ, ಯಾವುದೋ ಗಲಾಟೆ ಗಿಲಾಟೆ ಅದೆಲ್ಲ ಇಲ್ಲ. ದೇವರಿದ್ದಾರೆ, ಸಾಧನೆ ಮಾಡೋಕೆ ಇತ್ತು, ಬೇಗ ಉದ್ಧಾರ ಆಗ್ತಾರೆ ಅಂತ ಹೇಳ್ತಾರೆ. ಇವತ್ತು ಭಾಳ ಹಾಳಾಗಬೇಕು ಅಂತಿದ್ರೆ ನಾವು ಬ್ರಾಹ್ಮಣರಾಗೆ ಹುಟ್ಟಬೇಕು. ಯಾಕೆ? ನೂರಾರು ಪಾಲಿಟಿಕ್ಸ್ ಓದೋದು ಬಿಟ್ಟು ಎಲ್ಲ ಮಾಡ್ಲಿಕ್ಕೆ ಬರುತ್ತೆ. ಈಗ ಬ್ರಾಹ್ಮಣರಾಗಿ ಹುಟ್ಬಿಟ್ರೆ ಬಾಡ ಕೆಲಸ ಎಲ್ಲ ಮಾಡಕ್ಕೆ ಬರುತ್ತೆ. ಹೆಚ್ಚೆಚ್ಚು ಕರಪ್ಷನ್ ಬ್ರಾಹ್ಮಣರಿಂದಾನೆ. ಮೋಸ ಗೀಸ ಮಾಡ್ತಾರಲ್ಲ, ಎಚ್ಚರ ಬ್ರಾಹ್ಮಣರೇ ಮೋಸ ಮಾಡಿದ್ರು. ಯಾಕೆ? ಎಚ್ಚರ ಇಲ್ಲದ ಹೊರಾಗ್ತದೆ. ಆಕ್ಸಿಡೆಂಟ್ ಮಾಡ್ಬೇಕಾದ್ರೆ ಡ್ರೈವಿಂಗ್ ಬರ್ತಿರ್ಬೇಕಲ್ಲ, ಕಂಡ್ಕೊಂಡು ಆಕ್ಸಿಡೆಂಟ್ ಮಾಡಕ್ಕೆ ಬರಲ್ಲ. ಡ್ರೈವಿಂಗ್ ಬಂದಾಗಲೇ ನಿದ್ದೆ ಹೊಡೆದ್ರೆ ಸಾಯ್ತಾರೆ ಜನ. ಆದ್ದರಿಂದ ದೊಡ್ಡವರಾಗಿ ಹುಟ್ಟೋದು ದೊಡ್ಡದಲ್ಲ, ಭಾರಿ ಸರಿಯಾಗಿ ಟ್ರೈನಿಂಗ್ ಕೊಡಬೇಕು. ಇವತ್ತು ಅದಕ್ಕೆ ಟ್ರೈನಿಂಗ್ ಕಾನ್ಸೆಪ್ಟೇ ನಮ್ಮಲ್ಲಿಲ್ಲ. ಹಾಂ, ಅದೇ ಸಮಾಧಾನ. ಸಮಾಧಾನ 2 ಕಾಸಿಲ್ಲ. ಕೃಷ್ಣಾಷ್ಟಮಿನೂ ಹಾಗಿಲ್ಲ, ಎಲ್ರಿಗೂ ಒಂದೇ. ಎಲ್ಲ ಪ್ರಾತಃಪಾರಣ, ಎಲ್ಲರಿಗೂ ಪ್ರಾತಃಪಾರಣ. ಯೋರವ್ರ ಹೃದಯ ತೇಪಿತು ಯೋರ ಬುದ್ಧ್ಯಾ ಮಕ್ಷೀವಧಾದಿತಿ ಅವದತ್ ಅವಸ್ತಮ ಯಮಸ್ತಂ. ನೀವು ಮಕ್ಷೀವಧ ಮಾಡಿದೆ ಅಂತ ಹೇಳಿದರು, ಸಿಟ್ಟು ಬಂತು. ಇದು ಯಾವ ನ್ಯಾಯ ಅಂತ ಶಾಪ ಕೊಟ್ಟರು. ಇವರು ಟ್ಯಾಕ್ಸ್ ಅಂತ ಬಂದರು, ಯುದ್ಧನ ಹಾಕಿಬಿಟ್ಟಿದ್ರು. ಇದರಿಂದ ರಾಜಕಾರಣದ ಮಧ್ಯ ಇದ್ದಾರೆ, ರಾಜಕಾರಣ ಮಾಡಲಿಲ್ಲ. ಯಾಕೆಂದರೆ ಪದವಿ ಪ್ರಶ್ನೆ ಇಲ್ಲ ಅವರಿಗೀಗ. ಅಲ್ಲಿ ಅವರಿಗೆ ವೆಸ್ಟೆಡ್ ಇಂಟ್ರೆಸ್ಟ್ ಇದೆ ಅವರಿಗೆಲ್ಲ ಕೂಡ. ತನ್ನ ಮಗ ರಾಜ ಆಗಬೇಕಾತ, ಇವರು ರಾಜ, ಇವ್ರು ಏನೂ ಇಲ್ಲ. ಮತ್ತು ಪಾಂಡವರಿಗಿತ್ತು ಒಳ್ಳೆಯದು, ಧೃತರಾಷ್ಟ್ರಗಿತ್ತು ಕೆಟ್ಟದ್ದು, ಈತ ನ್ಯೂಟ್ರಲ್ ಆಗಿಬಿಟ್ಟು ಇದು ನಡೆದಿತ್ತು. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ, ಅದಕ್ಕೆ ಅವರ ಥರ್ಡ್ ಪಾರ್ಟಿ ಜಡ್ಜ್ಮೆಂಟ್ ಕೊಡಬೇಕು. ಕನ್ಸರ್ನ್ಡ್ ಪಾರ್ಟಿ, ಇನ್ವಾಲ್ವ್ ಪಾರ್ಟಿ ಕೊಟ್ಟರೆ ಇಲ್ಲ, ಪಕ್ಷಪಾತ ಮಾಡ್ತಾನೆ. ಥರ್ಡ್ ಪಾರ್ಟಿ ಕೊಟ್ಟಾಗ ಏನಾಗ್ತಾರೆ, ಬ್ಯಾಲೆನ್ಸಾಗಿ ನೋಡ್ತಾನೆ, ಕರೆಕ್ಟಾಗಿ ನೋಡ್ತಾನೆ. ಆದ್ದರಿಂದ ನಾವು ವಿವರಣದ ಆದರ್ಶ ಅರ್ಥ ಮಾಡಿಕೊಂಡ್ರೆ, ಪಾಂಡವ್ರ ಬಗ್ಗೆ ಪಕ್ಷಪಾತ ಎಲ್ಲ ಇದೆ, ಆದರೆ ನ್ಯೂಟ್ರಲ್ ಆಗಿದ್ದೇನೆ ಸಾಧನೆ ಮಾಡ್ತಾರೆ ಹೊರತು ಯಾವ ತಪ್ಪನ್ನು ಮಾಡೋಕ್ಕೆ ಹೋಗೋದಿಲ್ಲ. ಇದು ಆ ಥರದ್ದು. ನಾಳೆ ಅದರಲ್ಲಿ ಕಾರಣ ನೀವು ಡೀಟೇಲ್ ಆಗಿ ಹೇಳ್ತಾರೆ, ನಾಳೆ ನೋಡೋಣ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಇದರಿಂದ ಈಗ ಏನು ಗೊತ್ತಾಯ್ತು? ಈಗ 13 ವರ್ಷದವರೆಗೂ ಇವ್ರಿಗೆ ಪಾಪ ಇಲ್ಲ ಅಂತ ಹೇಳಿದರೆ, ಯಾರಿಗೂ ಪಾಪ ಇಲ್ಲ ಅಂತ ಅರ್ಥ ಅಲ್ಲ. ಯಾರಿಗೆ ಪಾಪ ಇದೆ? ತಂದೆ ತಾಯಿಗೆ ಪಾಪ ಇದೆ. ಇನ್ಚಾರ್ಜ್ ಯಾರಿರ್ತಾರೋ ಅವ್ರಿಗೆ ಪಾಪ, ತಂದೆ ತಾಯಿ ಇಲ್ಲ, ಯಾರು ಸಾಕ್ತಾರೋ ಅವ್ರಿಗೆ ಪಾಪ. ಆದ್ದರಿಂದ ಹುಷಾರೇ, ಪಾಪ ಎಲ್ಲೋ ಹೋಗಿಬಿಡೋದಿಲ್ಲ, ಅದು ಅನುಭವಿಸ್ಲೇಬೇಕು. ಇವತ್ತು ಹಾಗೇನೆ, ಮಕ್ಕಳು ತಪ್ಪಾಡಿದ ತಕ್ಷಣ ಏನು ಮಾಡ್ತಾರೆ? ಪೇರೆಂಟ್ಸ್ನ ಕರ್ಕೊಂಬಂತ ಹೇಳ್ತಾರೆ. ಆಮೇಲೆ ದೊಡ್ಡವ್ರಿಗೆ ಪೇರೆಂಟ್ಸ್ ಕರ್ಕೊಂಬಂತ ಹೇಳೋದಿಲ್ಲ, ಇವ್ರಿಗೆ ಪೇರೆಂಟ್ಸ್ ಕರ್ಕೊಂಬಂತ ಹೇಳ್ತಾರೆ. ಪೇರೆಂಟ್ಸ್ ತಪ್ಪಾಗಲಿಲ್ಲ ಈಗ. ಆದ್ದರಿಂದ ತಂದೆ ತಾಯಿ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಮಕ್ಕಳನ್ನ ಅಂತ ಗೊತ್ತಾಗುತ್ತೆ. ಬರೀ ಅನ್ನ ಊಟ ಹಾಕಿದ್ರೆ ಅದು ಇದಾಯಿತು ಸಾಕಾಗಲ್ಲ. ತಕ್ಷಣ ಅವ್ರಿಗೆ ಎಜುಕೇಷನ್ ಕೊಡಬೇಕು, ಸ್ಪಿರಿಚುವಲ್ ಎಜುಕೇಷನ್ ಕೊಡಬೇಕು. ಅಲ್ಲಿಂದ ಶುರುವಾಗಿಬಿಟ್ರೆ ಮಕ್ಕಳು ಕೆಡೋ ಚಾನ್ಸೇ ಇಲ್ಲ. ಇವತ್ತೇನು ಎಷ್ಟು ಚೆನ್ನಾಗಿ ಬೆಳೆಸಿದ್ವಿ, ಎಷ್ಟು ಚೆನ್ನಾಗಿ ಓದಿಸಿದ್ವಿ, ಬೆಳೆಸಿದ್ದೇನೋ ಬರೀ ವೇಟ್ ಬಂತು ಅಷ್ಟೇ, ಬಾಡಿ ಬೆಳೆಸಿದ್ರಿ. ಎರಡನೇದಾಗಿ ಲೌಕಿಕ ಎಜುಕೇಷನ್ ಕೊಡಿಸಿದ್ರಿ, ಸೊ ವ್ಯಾಲ್ಯೂಸ್ ಗೊತ್ತೇ ಇಲ್ಲ. ಯಾರು ಅನುಭವಿಸ್ಬೇಕೀಗ? ಮಗಳಾದವಳು ಯಾರ್ದೋ ಮನೆಗೆ ಹೋದ್ಲು, ಸರಿಯಾಗಿ ನಡ್ಕೊಳ್ಳಿಲ್ಲ ಅಂದರೆ ಪಾಪ ಯಾರಿಗೆ ಬಂತೀಗ? ಇವರು ತಂದೆ ತಾಯಿಯಿಂದ ಶುರುವಾಗುತ್ತೆ, ಸರಿಯಾಗಿ ಟ್ರೈನಪ್ ಮಾಡಿಲ್ಲ ಅಂತ ಅರ್ಥ. ಎಷ್ಟು ಜನ ಏನು ಮಾಡ್ತಾರೆ? ರಾಯರ ಅಕ್ಕ ಇದ್ದರು, ರಾಯರು ಇದ್ದಿದ್ದು ಕಾವೇರಿ ಪಟ್ಟಣ, ಅಲ್ಲಿ ಇದರಿಂದ ಬಂದು ಮಧುರೆಯಿಂದ ಬಂದರು ಆಸ್ಥಾನ ವಿದ್ವಾಂಸರವರು. ತಮ್ಮ ಮಗ ಇದ್ದಾರೆ ಲಕ್ಷ್ಮೀ ನರಸಿಂಹಾಚಾರ್ಯ, ಮಗ ಕೊಡಿ ಅಂತ. ಅಂದರೆ ಹೆಣ್ಮಕ್ಳನ್ನ ಹೇಗೆ ಬೆಳೆಸಿರ್ಬೇಕು ಅಂದರೆ ಹುಡ್ಕೊಂಬರ್ಬೇಕು ಅವರು. ಏನು ಅನೇಕರಿಗೆ ಗೊತ್ತಿಲ್ಲ. ಇವತ್ತು ಕನ್ಯಾದವ್ರು ಹುಡ್ಕೊಂಡು ಹೋಗ್ಬೇಕು, ತಪ್ಪೋದು ಶಾಸ್ತ್ರ. ಗಂಡಸರಿಗೆ ಹುಡ್ಕೊಂಬರ್ಬೇಕು ಅವ್ರು. ಯಾಕೆಂದರೆ ಮುಡಿ ಭಾರಿ ಒಳ್ಳೆಯವಳು, ಮನೆತನ ಭಾರಿ ಒಳ್ಳೆಯದು, ಅದಕ್ಕೆ ಕೊಟ್ಟು ಮದುವೆ ಮಾಡಿ ಅಂತ ಕೇಳಬೇಕಂತೆ. ಅದಕ್ಕೇನು ಮಾಡ್ತಾರೆ? ಆಗ ದಾನ ಮಾಡ್ತಾರೆ, ಕನ್ಯಾ ದಾನ ಅಂತ ದಾನ ಮಾಡ್ತಾರೆ. ಅದು ಯಾವಾಗಲೂ ಒಂದು ಮಾತಿದೆ, ಕನ್ಯಾ ರತ್ನ ಅಂತ ಕರೀತಾರೆ ಗೊತ್ತಾ? ಕನ್ಯಾ ರತ್ನ. ರತ್ನ ಏನು ಮಾಡ್ತಾರೆ? ರತ್ನ ಮನೆಗೆ ತೊಗೊಂಡು ರತ್ನ ಬಂದು ತೊಗೊಳ್ಳಿ ಅಂತಾರ. ರತ್ನ ಏನು ಮಾಡ್ತಾರೆ? ಹುಡ್ಕೊಂಡು ಹೋಗ್ತಾರೆ. ಕಾಳಿದಾಸ ಕೂಡ ಬರೀತಾರೆ,
ನರತ್ನಮನ್ವಿಷ್ಯತಿ ಮೃಗ್ಯತೇಹಿ ತತ್. ರತ್ನ ಹುಡ್ಕೊಂಡು ಹೋಗೋದಿಲ್ಲ, ಅದನ್ನ ಹುಡ್ಕೊಂಡು ಜನ ಬರ್ತಾರೆ ಅಂತ ಹೇಳ್ತಾರೆ. ಕನ್ಯಾರತ್ನ ಅಂದ್ರೆ ಹಾಕಿ ಒಳ್ಳೆ ವಂಶ ನೋಡಿಕೊಂಡು ಬಂದು ಮದುವೆ ಮಾಡಿ ಆಮೇಲೆ ಇನ್ನೇನಾಗಿ ಮನೆ ವಂಶ ಬೆಳೀತಾ ಹೋಗುತ್ತೆ. ಯಾರೋ ಆಗಿಬಿಟ್ರೆ ಏನಾಗುತ್ತದೋ ಇವತ್ತು ಯಾರೋ ಎಂಬ ಕಾನ್ಸೆಪ್ಟೇ ಎಲ್ಲೆಲ್ಲಿ ಕೂತಿರೋದು. ಫಲಿತಾಂಶ ಏನು ಅಂದರೆ ಛಿದ್ರ ಸಮಾಜ ಏನಾಗ್ತಾ ಇದೆ ಇವತ್ತು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೇಳೇ ಯಾವ್ದು ಮುಂದೆ ನೀವು ಕೇಳಿದ್ರೆ ಬಜಿತಾ ಆಗ್ಬಿಟ್ಟಿದ್ರು. ಒಂದು 8-10 ವರ್ಷ ಆದಮೇಲೆ ಒಳ್ಳೆಯವರ ಒಳ್ಳೆ ಕನ್ಯಾ ಸಿಗೋದು ಭಾರಿ ಕಷ್ಟ ಅಂದರೆ ಭಾರಿ ಕಷ್ಟ. ಹುಡುಕಿದ ತಕ್ಷಣ ಎಲ್ಲೆಲ್ಲೋ ಹೋಗ್ಬಿಡ್ತಾರೆ ಕಡೆ. ಎಷ್ಟು ಅನ್ಯಾಯ ಆಗ್ತಾ ಇದೆ. ಎಲ್ಲಿ ಧರ್ಮ ಇದರಲ್ಲೇ ಇಲ್ಲ. ಬೇಸಿಕಲಿ ಅವ್ರ ಧರ್ಮದ ಕಾನ್ಸೆಪ್ಟೇ ಬೆಳೆಸಿಲ್ಲ ಅವ್ರು. ಬೆಳೆಸಿದ್ರೆ ಹಾಗಾಗ್ಲಿಕ್ಕೆ ಸಾಧ್ಯ ಇತ್ತಾ? ಏನು ಜ್ಞಾನ ಇರೋದಿಲ್ಲ. ಮಕ್ಕಳು ಜೊತೆಗೆ ಇರ್ತಾರೆ, ಆರಾಮಾಗಿರ್ತಾರೆ, ಒಳ್ಳೆ ಬುದ್ಧಿವಂತರಾಗಿರ್ತಾರೆ. ಹೇಳೋದೇ ಇಲ್ಲ. ಅದರಿಂದಾಗಿನೇ ಈಗಂತೂ ಅವ್ರು ಹೇಳೋಕ್ಕೆ ಟೈಮ್ ಇಲ್ಲ, ಮೊಬೈಲ್ ನಡ್ಕೊಳ್ತಾ ಕೂತ್ಬಿಟ್ಟಿರ್ತಾರೆ. ಅವ್ರಿಗೆ ಹೇಳೋರು ಇವ್ರಿಗೆ ಹೇಳಬೇಕಾಗಿದೆ ಫಸ್ಟ್. ಆ ಸ್ಥಿತಿ ಬಂದಿರೋದು. ಅವ್ರ ತಂದೆ ತಾಯಿ ಯಾತಕ್ಕೆ ಗೊತ್ತಾ ತಾಯಿ ಮನೇಲಿ ಇರ್ತಾನೆ ಕರೀತಾರೆ ಅಂದರೆ, ತಂದೆ ಮನೆ ಸಾಕ್ಬೇಕಲ್ಲ, ಸಂಪಾದನೆಗೆ ಹೋಗ್ತಾರೆ. ಮನೆ ಜವಾಬ್ದಾರಿ ತಾಯಿದು. ಸೊ ಮಕ್ಕಳು ತಾಯಿ ಜೊತೆ ಬೆಳೀತಾರೆ. ತಾಯಿ ಒಳ್ಳೆ ಸಂಸ್ಕಾರ ಕೊಟ್ಬಿಟ್ರೆ ಮಕ್ಕಳು ಕೆಟ್ಟರೆ ಮೊದಲ ಜವಾಬ್ದಾರಿ ತಾಯಿದು, ಆಮೇಲೆ ತಂದೆದು. ಇಬ್ಬರದು ಇದೆ. ಮೇಜರ್ ಇಲ್ಲೇ ಬರುತ್ತೆ. ಇದೆಲ್ಲ ಗಮನಿಸ್ತಾರೆ. ಇವತ್ತು ಮಕ್ಕಳನ್ನ ಪಡೆದ ಎಲ್ಲ ಸೇರಿಸ್ಬಿಟ್ಟ ದುಡ್ಡು ಕೊಟ್ಟ ಮುದು. ದುಡ್ಡು ಕಾಸಿನಿಂದ ಸಂಸ್ಕಾರ ಬರೋದಿಲ್ಲ, ಟ್ರೈನಿಂಗ್ ಕೊಡಬೇಕು. ಅದು ಮಕ್ಕಳನ್ನೆಲ್ಲ ಸರಿಯಾಗಿ ಬೆಳೆಸ್ಬೇಕು. ವೇದವತಿ ದೇವಿ ಆಚಾರ್ಯರ ತಾಯಿ ಎಷ್ಟು ಚೆನ್ನಾಗಿದೆ ಮದುವೆ ವಿಜಯ. ಯಾವುದೋ ಮದುವೆ ಮನೆಗೆ ಹೋಗಿದ್ರು, ಸ್ವಲ್ಪ ಟೈಮ್ ಸಿಕ್ತು, ಪುರಾಣ ಕೇಳಕ್ಕೆ ಹೋದ್ರು. ಗೊತ್ತಾ, ಜಾಗ ಇದೆ, ದೇವಸ್ಥಾನ ಜಾಗ ಎಲ್ಲ ಇದೆ. ಶಿವಭಟ್ಟ ಪುರಾಣ ಹೇಳ್ತಾ ಇದ್ದ. ಮಗುನ ಕರ್ಕೊಂಡು ಹೋದ್ರು, ಆಚಾರ್ಯ ತೋರಿಸಿ ಕೂರಿಸ್ಕೊಂಡು. ಮಕ್ಕಳನ್ನ ಆ ರೀತಿ ಬೆಳೆಸ್ಬೇಕು. ಪುರಾಣಕ್ಕೆ ಹೋಗ್ಬೇಕಾದ್ರೆ ಮಕ್ಕಳನ್ನ ಕರ್ಕೊಂಡೇ ಹೋಗ್ಬೇಕು. ಯಾತಕ್ಕೆ? ವೈಬ್ರೇಷನ್ಸ್ ಕ್ರಿಯೇಟ್ ಆಗುತ್ತೆ, ಅಲ್ಲಿಂದ ವಾತಾವರಣ ಶುರುವಾಗುತ್ತೆ. ಪ್ರಹ್ಲಾದನಿಗೆ ಗರ್ಭದಲ್ಲಿ ಹಿಡಿದಾಗ ಕೇಳಿಸಿಲ್ಲ, ಗರ್ಭದಲ್ಲಿದ್ದಾಗಲೇ ಜ್ಞಾನ ಬಂತು ಅಂದರೆ ಇಲ್ಲೋದ ಜ್ಞಾನ ಬರೋದಿಲ್ವಾ? ವಾತಾವರಣ ಕ್ರಿಯೇಟ್ ಆಗುತ್ತೆ. ನಿಧಾನವಾಗಿ ಅವರಿಗೆ ಒಳ್ಳೊಳ್ಳೆ ಸಂಸ್ಕಾರ ಬರಲಿಕ್ಕೆ ಸಾಧನೆ ಆಗುತ್ತೆ. ಅದು ಗೊತ್ತಾಯ್ತಾ? ಅದು ಮದುವೆಗೆ ಹೋದಾಗ ಅರ್ಥ ಮಾಡ್ಕೋಬೇಕಾದ್ರೆ ಕೂಸಿನ ಕರ್ಕೊಂಡು ಕೂಸೋ ಜಗದ್ಗುರು ಕೂಸೋದು. ಅದರಿಂದ ಆ ತಪ್ಪು ಹೇಳೋದು ಸರಿ ಕರೆಕ್ಟ್ ಮಾಡಿ ಉದ್ಧಾರ ಮಾಡಿ. ಕತೆ ಸುಮ್ಮನೆ ಎಲ್ಲೋ ಓದ್ಕೊಂಡು ಎಲ್ಲೋ ಕಣ್ಮುಚ್ಕೊಂಡು ಪಾರಾಯಣ ಮಾಡ್ತೇವೆ. ಈಚ್ ಆ್ಯಂಡ್ ಎವರಿ ವರ್ಡ್ ನೋಡ್ಬೇಕು. ಆಗ ಎಷ್ಟಿತ್ತು ಮ್ಯಾಥಮೆಟಿಕ್ಸ್ನಲ್ಲಿ. ಇದರ ಬ್ಯಾಂಕ್ನ ದುಡ್ಡು ಹೇಗೆ ಎಣಿಸ್ತಾನೆ ನೋಡಿ, ಒಂದೊಂದು ಎಣಿಸ್ತಾರೆ. 500 ರೂಪಾಯಿ ದುಡ್ಡು ಎಲ್ಲ ಇರುತ್ತೆ, ತೊಗೊಂಡು ಹೋಗ್ಬಿಡಬಾರದೆ? ಒಂದೊಂದು ಯಾಕೆ ಎಣಿಸ್ತಾನಾಗಿದ್ರೆ ಒಂದು ಮಿಸ್ ಆದರೆ ಎಷ್ಟು ಲಾಸ್ ಆಗುತ್ತೆ ಗೊತ್ತಾ ಅವನಿಗೆ? ಆ ಥರ ಇರುತ್ತೆ. ಹಣ ಎಣಿಸಿದಾಗೆ ಶಾಸ್ತ್ರ ಓದು. ಆ ರೀತಿ ಓದೋ ಪದ್ಧತಿ ಹೋಗ್ಬಿಟ್ಟಿದೆ. ಬರೀ ಗಲಾಟೆಗಳಾಗುತ್ತೆ ಹೊರತು ಸರಿಯಲ್ಲ. ಸರಿಯಾಗಿ ಓದಿದರೆ ಅದ್ರ ಇನ್ಫ್ಯಾಕ್ಟ್ ಏನಂತ ತಿಳಿಯುತ್ತೆ.